ಇವತ್ತು ನಡೆಯೋ ಕೂಲಿಯವನ್ ಕೇಸ್ನ ವಾಪಸ್ ತಗೊಳ್ಬೇಕು ಮಿಸ್ಟರ್ ಅಡ್ವೊಕೇಟ್. ಇವನು ಬರೀ ಅಡ್ವೊಕೇಟ್ ಅಲ್ವೋ, ಲಯನ್ ಜಯಸಿಂಹ. ಈ ಕೇರ್ಫುಲ್. ನೀನು ಯಾವ ಸಿಂಹ ಆದ್ರೆ ನಮ್ಗೇನು? ಇವತ್ತಿನ ಕೇಸ್ನ ರೈಟ್ ಆಫ್ ಮಾಡಕ್ಕೆ ನಿನ್ಗೆ ಎಷ್ಟು ಹಣ ಬೇಕು ಕೇಳು. ಶಟರ್. ಹಣಕ್ಕೆ ಆಸೆ ಪಟ್ಟು ನಾ ಲಾವೋದಿಲ್ಲ. ಬಡವರನ್ನ, ನಿರಪರಾಧಿಗಳನ್ನ ಕಾನೂನಿಂದ ಕಾಪಾಡೋದಕ್ಕೋಸ್ಕರ ನಾ ಲಾವೋದಿರೋದು. ನ್ಯಾಯ ಕಣ್ಮುಚ್ಕೊಂಡು ಕೂತಿಲ್ಲ ಅಂತ ನಿಮ್ಮಂತ ಶ್ರೀಮಂತರ ಕಣ್ ತರ್ಸಕ್ ನಾ ಲಾವೋದಿರೋದು. ಯು ಗಾಟ್ ಇಟ್? ಅಧಿಕಾರ, ಐಶ್ವರ್ಯ, ಸುಖ, ಸೌಭಾಗ್ಯ, ಕೀರ್ತಿ, ಪ್ರತಿಷ್ಠೆ, ಈ ಹೆಸರುಗಳನ್ನ ಯಾವತ್ತಾದ್ರೂ ಕೇಳಿದ್ದೀಯೇನು? ಶ್ರಮ, ಶಕ್ತಿ, ಬೆವರು, ಕಣ್ಣೀರು, ತ್ಯಾಗ, ಮಮತೆ, ಈ ಪದಗಳನ್ನ ನೀನ್ ಯಾವತ್ತಾದ್ರೂ ಕೇಳಿದೆಯೇನೋ? ನೀವು ಹೇಳೋ ಈ ಕಷ್ಟಗಳು ಯಾವುದೋ ನಿಮಗೆ ಬರದೇ ಇರೋ ಹಾಗೆ ನಾವು ನೋಡ್ಕೋತೇವೆ. ನೀವು ನಮ್ಮ ಮಾತು ಕೇಳಲಿಲ್ಲ ಅಂದ್ರೆ ನಿಮ್ಮ ಲೈಫ್ಗೆ ಇದೇ ಕೊನೆ ಫೈಲ್ ಆಗುತ್ತೆ. ನಿಮ್ಮ ಪ್ರಾಣಕ್ಕೆ ಇವತ್ತೇ ಕೊನೆ ದಿನ ಆಗುತ್ತೆ. ಇಂಥ ಪೊಳ್ಳು ಬೆದರಿಕೆಗಳನ್ನ ನನ್ನ ಜೀವನದಲ್ಲಿ ನಾನು ಎಷ್ಟೋ ಎದುರಿಸಿದೆ. ಐ ಆಮ್ ರೆಡಿ ಟು ಫೇಸ್ ಎನಿ ವರ್ಸ್ಟ್, ಯು ಬ್ಲಡಿ ಫೂಲ್. ಈ ನನ್ನ ಕೂಗು ಬರೀ ಬೆಕ್ಕಿನ ಕೂಗಲ್ಲ, ಸಿಂಹ ಗರ್ಜನೆ. ಈ ಊರಿನ ಗಣ್ಯ ವ್ಯಕ್ತಿ ಸೇಠ್ ಚಮನ್ಲಾಲ್ ಅವರನ್ನ ಈ ಆಪಾದಿತ ಲಿಂಗಯ್ಯನೇ ಕೊಲೆ ಮಾಡಿದ್ದಾನೆ ಅನ್ನೋ ಕೇಸಿನ ವಾದ ವಿವಾದ ಈಗಾಗಲೇ ನಡೆದಿದೆ. ಈ ಆಪಾದಿತನ ಪರ ವಾದ ಮಾಡ್ತಾ ಇದ್ದ ಡಿಫೆನ್ಸ್ ಲಾಯರ್ ಮಿಸ್ಟರ್ ಜಯಸಿಂಹ ಅವರು ಯಾವ ಆಕ್ಷೇಪಣೆ ಆಗಲಿ ವಿರೋಧವಾಗಲಿ ಇದುವರೆಗೂ ಸೂಚಿಸಿಲ್ಲ. ಅಷ್ಟೇ ಅಲ್ಲ, ಈ ಆರೋಪಿನೇ ಕೊಲೆ ಮಾಡಿದ್ದು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು, ಆಧಾರಗಳನ್ನ ನಾನು ಈಗಾಗಲೇ ಸಾಬೀತುಪಡಿಸಿದ್ದೀನಿ. ಕೊಲೆ ಆದಾಗ ಕೊಲೆ ನಡೆದ ಜಾಗದಲ್ಲಿ ಆರೋಪಿ ಕೈಯಿಂದ ಪೊಲೀಸ್ನವರು ವಶಪಡಿಸಿಕೊಂಡ ಬಂದೂಕಾಯಿತು. ಇದು ಎಕ್ಸಿಬಿಟ್ ನಂಬರ್ 1. ಕೊಲೆಯಾದ ವ್ಯಕ್ತಿಯನ್ನ ಪರಿಶೋಧಿಸಿದ ಸರ್ಕಾರಿ ಡಾಕ್ಟರ್ ರಿಪೋರ್ಟ್ ಪ್ರಕಾರ ಈ ಬುಲೆಟ್ ಅವ್ರನ್ನ ಕೊಂದಿದ್ದು ಅಂತ ರುಜುಪಡಿಸಿದೆ. ಇದು ಎಕ್ಸಿಬಿಟ್ ನಂಬರ್ 2. ಸೇಠ್ ಚಮನ್ಲಾಲ್ ಅವರ ಕೊಲೆಗೆ ಕಾರಣವಾದ ಈ ಬುಲೆಟ್ ಆರೋಪಿ ಕೈಯಲ್ಲಿದ್ದ ಬಂದೂಕದ್ದೆ ಅಂತ ಬಂದೂಕು ತಜ್ಞರಿಂದ ಖಚಿತಪಡಿಸಿದೆ.
ಚಮನ್ಲಾಲ್ ಅವ್ರನ್ನ ನೀನೇ ಕೊಲೆ ಮಾಡಿದ್ದು ಅಂತ ಪೊಲೀಸ್ನವ್ರು ನಿನ್ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಇದಕ್ಕೇನ್ ಹೇಳ್ತೀಯಾ? ಹೌದು, ನಾನೇ ಕೊಲೆ ಮಾಡಿ. ಯಾಕೆ ಮಾಡಿದೆ? ನಾನು ಅವ್ರ ಕಾರ್ ಡ್ರೈವರ್. ನನಗೆ ತುಂಬಾ ಕಷ್ಟ ಬಂತು. 5,000 ರೂಪಾಯಿ ಬೇಕು ಅಂತ ಕೇಳ್ಕೊಂಡೆ. ಕೊಡಲ್ಲ ಹೋಗು ಅಂತ ಬಾಯಿಗೆ ಬಂದಾಗ ಬೈದ್ ಕಳಿಸ್ದೆ. ಆ ಕೋಪ ತಡ್ಕೊಳಕ್ಕಾಗ್ದಿರ ಅಲ್ಲೇ ಇದ್ದವ್ರು ಬಂದೂಕ ತೆತ್ಕೊಂಡು ಶೂಟ್ ಮಾಡಿದೆ. ಯೋರಾನರ್, ಕೇಳಿದ ತಕ್ಷಣ ಹಣ ಕೊಡ್ಲಿಲ್ಲ ಅಂತ ಅನ್ನ ಕೊಡೋ ಧಣಿನ ಅಮಾನುಷ ರೀತಿಯಲ್ಲಿ ಕೊಂದಿರೋ ಇಂತಹ ಡ್ರೈವರ್ಗಳು ಈ ಜಗತ್ತಿನಲ್ಲಿ ಇರೋದ್ರಿಂದಲೇ ಮಾಲೀಕರು ನೆಮ್ಮದಿಯಿಂದ ಬದುಕೋದೇ ಕಷ್ಟವಾಗಿದೆ. ಹಣನ ದೋಚಬೇಕು ಅನ್ನೋ ದುರುದ್ದೇಶದಿಂದ ಕ್ರೂರವಾಗಿ, ದಾರುಣವಾಗಿ, ನಿರ್ಭಯವಾಗಿ ಒಂದು ತುಂಬಿದ ಜೀವನ ಕೊಂದಿರೋ ಈ ಸದರಿ ಆರೋಪಿ ಲಿಂಗಯ್ಯನಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ಈ ಕೋರ್ಟ್ನಲ್ಲಿ ಮನವಿ ಮಾಡ್ಕೊಳ್ತೀನಿ. ದರ್ಸಾಲಿವರ ಸೇಠ್ ಚಮನ್ಲಾಲ್ ಅವರನ್ನ ಸದರಿ ಆರೋಪಿ ಲಿಂಗಯ್ಯನೇ ಕೊಲೆ ಮಾಡಿರುವುದಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸುಂದರ್ ರಾವ್ ಅವರು ತಮ್ಮ ವಾದದಲ್ಲಿ ಮಂಡಿಸಿದ್ದಾರೆ. ಆಪಾದಿತನ ಪರವಾಗಿ ಡಿಫೆನ್ಸ್ ಲಾಯರ್ ಜಯಸಿಂಹ ಅವರು ಇಂದಿನ ವಿಚಾರಣೆಗೆ ಅವರು ತಮ್ಮ ವಾದವನ್ನು ಮುಂದುವರಿಸಲು ಬರದೇ ಇರುವ ಕಾರಣದಿಂದ ಸಂಬಂಧಪಟ್ಟ ಎಲ್ಲರ ಹೇಳಿಕೆ ಹಾಗೂ ಸಾಕ್ಷಿ ಆಧಾರಗಳಿಂದ ಸದರಿ ಆರೋಪಿ ಲಿಂಗಯ್ಯನೇ ಕೊಲೆ ಮಾಡಿರುವುದೆಂದು ಸ್ಪಷ್ಟವಾಗಿ ರುಜುವಾತಾಗಿದೆ. ಆದ್ದರಿಂದ ಈ ನ್ಯಾಯಾಲಯವು ಸದರಿ ಆರೋಪಿಯನ್ನೇ ಕೊಲೆಗಾರನೆಂದು ತೀರ್ಮಾನಿಸಿ IPC 302ನೇ ಸೆಕ್ಷನ್ ಪ್ರಕಾರ ಎಕ್ಸ್ಕ್ಯೂಸ್ ಮಿ ಯುವರ್ ಆನರ್. ಯುವರ್ ಆನರ್, ದಯವಿಟ್ಟು ನನಗೆ ಕ್ಷಮಿಸಬೇಕು. ಐ ಅಬ್ಜೆಕ್ಟ್ ಯುವರ್ ಆನರ್. ನ್ಯಾಯಾಲಯದಲ್ಲಿ ತೀರ್ಪನ್ನ ಓದ್ತಾ ಇರುವಾಗ ಮಧ್ಯ ಪ್ರವೇಶ ಮಾಡೋದು ನಿಯಮನ ಉಲ್ಲಂಘಿಸಿದ ಹಾಗೆ. ನನಗೂ ಗೊತ್ತು ಯುವರ್ ಆನರ್, ಒಂದು ಜೀವನ ಉಳಿಸೋದಕ್ಕೋಸ್ಕರ, ಕಾನೂನನ್ನು ಕಾಪಾಡೋದಕ್ಕೋಸ್ಕರ ಕೋರ್ಟ್ ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸಕ್ಕೆ ಸಿದ್ಧವಾಗಿದ್ದೀನಿ. ವಿಚಾರಣೆಗೆ ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಮಿಸ್ಟರ್ ಜಯಸಿಂಹ, ಆರೋಪಿ ಉದ್ದೇಶಪೂರ್ವಕವಾಗಿ ಕೊಲೆನ ತಾನೇ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾನಲ್ಲ? ನೋ ಯುವರ್ ಆನರ್, ಯಾರೋ ಅವನ್ನ ಬಲವಂತ ಒಪ್ಪಳ ಹಾಗೆ ಮಾಡಿದ್ದಾರೆ. ಲಿಂಗಯ್ಯ ನಿಜಕ್ಕೂ ನಿರಪರಾಧಿ. ಅದನ್ನ ನಿಮ್ಮಿಂದ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯನಾ? ಆಫ್ ಕೋರ್ಸ್ ಯುವರ್ ಆನರ್. ದೆನ್ ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು. ಸೇಠ್ ಜಮಲ್ಲಾನ್ನ ಕೊಲೆ ಮಾಡಿದ್ಯಾರು? ನಾನೇ. ಹ್ಯಾಕ್ ಕೊಲೆ ಮಾಡಿದೆ? ಆ ಬಂದೂಕಿಂದ ಗುರಿ ಇಟ್ಟು ಕೊಲೆ ಮಾಡಿದೆ. ಐ ಸಿ. ಈ ಬಂದೂಕದಿಂದ ಗುರಿ ಇಟ್ಟು ಕೊಲೆ ಮಾಡಿದೆ? ಹೌದು. ಹ್ಯಾಕ್ ಗುರಿ ಶೂಟ್ ಮಾಡಿದೆ ತೋರಿಸು. ಹೀಗೆ ಗುರಿ ಇಟ್ಟು ಕೊಲೆ ಮಾಡಿದೆ. ಐ ಸಿ. ಥ್ಯಾಂಕ್ ಯು. ಅಂದ್ರೆ ಬಲಗಣ್ಣ ಮುಚ್ಚಿ ಎಡಗಣ್ಣಿಂದ ಗುರಿ ಇಟ್ಟು ಶೂಟ್ ಮಾಡಿದೆ ಅಲ್ಲ? ಹೌದು. ಅಷ್ಟೇ ತಾನೆ? ಹೌದು. ನಾನು ಹೇಳ್ತೀನಿ ನಿನಗೆ ಎಡಗಣ್ಣು ಕಾಣಿಸೋದಿಲ್ಲ ಅಂತ. ಯುವರ್ ಆನರ್, ನನ್ನ ಈ ಪ್ರವರ್ತನೆಗೆ ದಯವಿಟ್ಟು ಕ್ಷಮಿಸಬೇಕು. ಯುವರ್ ಆನರ್, ಈ ಲಿಂಗಯ್ಯನ್ಗೆ ಎಡಗಣ್ಣು ಕಾಣಿಸೋದಿಲ್ಲ, ಅದು ಗಾಜಿನ ಕಣ್ಣು. ಆ ಕಣ್ಣೇ ಕಾಣಿಸ್ತಿರೋವಾಗ ಅವನ್ ಗುರಿ ಇಡೋದಕ್ಕೆ ಹೇಗೆ ಸಾಧ್ಯ? ಹೇಳು, ನೀನ್ ಈ ಕೊಲೆ ಮಾಡಿಲ್ದೇ ಇದ್ರು ನಾನೇ ಕೊಲೆ ಮಾಡಿದೆ ಅಂತ ಯಾಕೆ ಒಪ್ಕೊಂಡೆ? ನೀನ್ ಹೇಳಲ್ಲ, ನಿನ್ನಿಂದ ಹೇಳೋಕ್ಕಾಗಲ್ಲ, ನನಗೆ ಗೊತ್ತು. ಈ ರೀತಿ ಹೇಳುವಂತ ಯಾರೋ ನಿನ್ನ ಬಲವಂತ ಪಡಿಸಿದ್ದಾರೆ. ಯಾವುದೋ ದುಷ್ಟ ಶಕ್ತಿಗಳ ವಜ್ರಮುಟ್ಟಿಗೆ ಸಿಕ್ಕಾಕೊಂಡು ನೀನು ಸುಳ್ಳು ಹೇಳ್ತಾ ಇದೀಯಾ. ಯುವರ್ ಆನರ್, ಈ ಲಿಂಗಯ್ಯನ ನಿರಪರಾಧಿ ಅಂತ ನಾ ಪ್ರೂವ್ ಮಾಡದೇ ಇದ್ದಿದ್ರೆ ಈತ ಅನ್ಯಾಯವಾಗಿ ಸಾಯ್ತಾ ಇದ್ದ. ಇದೊಂದೇ ಕೇಸಲ್ಲ, ಈ ತರಹ ನೂರಾರು ಅಮಾಯಕರನ್ನ ಹೆದರಿಸಿ ಬೆದರಿಸಿ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ತಮ್ಮ ಸ್ವಾರ್ಥನ ಸಾಧಿಸ್ಕೊತಿದ್ದಾರೆ ಎಷ್ಟೋ ಜನ ಶ್ರೀಮಂತರು. ಆ ದ್ರೋಹಿಗಳು ಯಾರು? ಅಂತ ಸಮಾಜಘಾತಕರು ಯಾರು? ಯಾರು 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 ಯಾರು? ಈ ಪ್ರಶ್ನೆಯಾಗೆ ಪ್ರತಿಧ್ವನಿಸಿದೆ ಹೊರತು ಇದಕ್ಕೆ ಉತ್ತರ ಸಿಕ್ಕಿಲ್ಲ. ಯುವರ್ ಆನರ್, ಎಲ್ಲಿವರೆಗೂ ನ್ಯಾಯ ಕಾನೂನು ಶ್ರೀಮಂತರ ಕಾಲಿನ ಚಪ್ಪಲಿ ಕೆಳಗಡೆ ಬಿದ್ದು ಒದ್ದಾಡ್ತಾ ಇರುತ್ತೋ
ಎಲ್ಲಿವರೆಗೂ ನೋಟಿನ ಕಂತಗಳ ಕೆಳಗಡೆ ಸಮಾಧಿಯಾಗಿರುತ್ತೋ ಅಲ್ಲಿವರೆಗೂ ಈ ಪ್ರಶ್ನೆ ಉತ್ತರ ಸಿಕ್ಕೋದಿಲ್ಲ. ಯುವರ್ ಆನರ್, ಅಂಥ ಸಮಾಜಘಾತಕರನ್ನ, ಅಂಥ ಗೋಮುಖವಾದಿಗಳನ್ನ ಪತ್ತೆ ಮಾಡಿ ಅವ್ರನ್ನ ಕೋರ್ಟಿನ ಕಟಕಟೆ ನಿಲ್ಲಿಸಿ ದಯಾ ದಾಕ್ಷಿಣ ಇಲ್ಲದೆ ಕಠಿಣವಾದ ಶಿಕ್ಷೆ ಕೊಡೋವರೆಗೂ ಕೋರ್ಟ್ ಆಗಿರೋದಿಲ್ಲ, ನ್ಯಾಯಕ್ಕೆ ನ್ಯಾಯ ಸಿಕ್ಕೋದಿಲ್ಲ, ನಿರಪರಾಧಿಗಳಿಗೆ ನಿಜವಾದ ತೀರ್ಪು ಕೊಡೋಕ್ಕಾಗೋದಿಲ್ಲ. We have to find out the real culprits. Otherwise, there is no meaning of court, there is no meaning of law, and there is no meaning of judgment. ಇದೇನು ಗಾಂಜಾ ಸರ್? ಇಲ್ಲಿಡು. ಅದೇನು? ಮತ್ತು ಬರೋ ಟ್ಯಾಬ್ಲೆಟ್ಸ್ ಅಲ್ಲಿಡು. ಓ, ಇದು ಡೂಪ್ಲಿಕೇಟ್ ಮೆಡಿಸಿನ್ಸ್, ತಗೊಂಡೋಗಿ ಅಲ್ಲಿಡು. ಸರಿ ಸರ್. ಓ, ವೆರಿ ಗುಡ್. ಯಾರಾದ್ರೂ ಅಲಗಾಡಿದ್ರೆ ಬೋಟಿ ತೆಗೆದುಬಿಟ್ಟು. ಈ ತರ ಮಾದಕ ವಸ್ತುಗಳನ್ನ ಸ್ಮಗಲ್ ಮಾಡಿ ನಮ್ಮ ದೇಶದ ವಿದ್ಯಾರ್ಥಿಗಳನ್ನ ಹಾಳು ಮಾಡ್ತಾ ಇರೋದು ಎಸ್ ಪಿ ಸರ್, ನಮಗೆ ಜೈಲಿಗೆ ಹೋಗೋದು ಬರೋದು ನೀರು ಕುಡ್ದ ಹಾಗೆ. ಪ್ರಭುಗಳೇ, ಪ್ರಭುಗಳೇ. ಓ, ಡಾಕ್ಟ್ರು ಬನ್ನಿ ಬನ್ನಿ ಕೂತ್ಕೊಳ್ಳಿ. ಆ ಸೇಠ್ ಚಮನ್ ಲಾಲ್ ನ ಕೊಲೆ ಮಾಡಿದ್ದು ಡ್ರೈವರ್ ಲಿಂಗಯ್ಯ ಅಲ್ಲ ಅಂತ ಅಡ್ವೊಕೇಟ್ ಜಯಸಿಂಹ ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ಬಿಟ್ಟ. ನಿಜವಾದ ಅಪರಾಧಿನ ಹುಡುಕ್ತಿ ಅಂತ ಹೇಳಿ ಕೋರ್ಟ್ ಆರ್ಡರ್ ಮಾಡ್ಬಿಡ್ತು. ಲಿಂಗಯ್ಯನ ಬಿಡುಗಡೆನೂ ಆಗೋಯ್ತು. ಡಾಕ್ಟ್ರೇ, ಅವ್ರ ಕಾನೂನಿಂದ ಬಿಡುಗಡೆ ಆಗಿದ್ರು, ನಮ್ಮ ಕಾನೂನಿಂದ ಇನ್ನೂ ಬಿಡುಗಡೆ ಅವನಿಗಾಗಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಚಾಣಕ್ಯ ಇದ್ದ ಹಾಗೆ, ಕಾಲಿಗೆ ಬಳ್ಳಿ ಸಿಕ್ಕಿದ್ರು ಸಾಕು ಬೇರ್ ಸಮೇತ ಹುಡ್ಕೊಂಡು ಹೋಗ್ಬಿಡ್ತಾರೆ. ಆ ಲಿಂಗಯ್ಯ ಅವ್ರ ಕೈಗೆ ಸಿಗಬಾರದು ಅಷ್ಟೇ ತಾನೇ. ಈ ವಾಮನ ಇಲ್ಲವೇ ನಮ್ಮ ನ್ಯಾಯಾಲಯದ ಪ್ರಕಾರ ಸಿಪಿಎಂ 66 ಸೆಕ್ಷನ್ ಪ್ರಕಾರ ನಾಳೆ ಸೂರ್ಯೋದಯ ಆಗೋದ್ರೊಳಗೆ ಲಿಂಗಯ್ಯನ ತಲೆ ರೈಲ್ ಕೆಳಗೆ ಫಿಕ್ಸ್ ಆಗಿರತ್ತೆ. ಜೈ ರಾವಣ. ಪ್ರಭುಗಳೇ, ಮಾದಕ ವಸ್ತುಗಳನ್ನ ಸಾಗಿಸ್ತಿದ್ದ ನಮ್ಮ ಲಾರಿನ ಹಿಡಿದ್ರು, ಮನೋರ್ನು ಅರೆಸ್ಟ್ ಮಾಡಿದ್ರು. ಯಾರಿಗಿದೆ ಅಷ್ಟೊಂತ ಏರಿಯಾ? ಎಸ್ ಪಿ ಚಂದ್ರಶೇಖರ್. ಓ, ಪ್ರಾಮಾಣಿಕ ಅಂತ ಹೆಸರು ತಗೊಂಡಿದ್ದಾನಲ್ಲ ಆ ಪ್ರಾಣಿನ? ಹೌದು. ವಾಮನ, ಅರ್ಥವಾಯ್ತು ಬಿಡಿ. ಲಾ ಇಸ್ ಗಾಡ್, ನ್ಯಾಯವೇ ದೇವರು. ನಮ್ಮ ನ್ಯಾಯಾಲಯದ ಸೆಕ್ಷನ್ 99 ಪ್ರಕಾರ ಜೈಲಲ್ಲಿರೋ ಮನೋಹರ್ ನಾಳೆ 9 o'clock ಬೆಳಗ್ಗೆ ಇರ್ತಾನೆ. ಜೈ ರಾವಣ. ಚಂದ್ರಶೇಖರ್. ಎಸ್ ಪಿ ಸರ? ಎಸ್. ಸರ್, ನಮ್ಮನೇಲಿ ಒಬ್ರು ಕಾಣದೆ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಏನು ಕಾಂಡೆ ತಪ್ಪಿಸ್ಕೊಂಡಿದ್ದಾರೆ? ಯಾರದು? ನನ್ ಗಂಡ ಸರ್. ಏನ್ ನಿಮ್ ಗಂಡನ? ಯಾಕೆ ಹೊರಗಡೆ ಬಿಟ್ರಿ? ನಾನೆಲ್ ಬಿಟ್ಟೆ? ಅವರು ಕೈಗೆ ಸಿಗೋದಿಲ್ಲ, ಒಳ್ಳೆ ಪಾದ್ರಸ್ ಹಾಗೆ ಓಡಾಡ್ತಿರ್ತಾರೆ. ಅವ್ರಿಗೆ ಮದುವೆ ಆಗಿದೆ, ತಮ್ಗೋಸ್ಕರ ಕಾಯ್ತಾ ಇರೋ ಹೆಂಡತಿ ಇದ್ದಾಳೆ ಅನ್ನೋದನ್ನು ಮರ್ತು ಬಿಟ್ಟಿದ್ದಾರೆ. 24 ಗಂಟೆ ಕೆಲಸ ಕೆಲಸ ಅಂತಿರ್ತಾರೆ. ಆಲ್ ರೈಟ್, ಅದ್ ಸರಿ. ನೋಡಿ ಮೇಡಮ್, ನಿಮ್ ಗಂಡ ನೋಡಕ್ ಹೇಗಿದ್ದಾನೆ ಅಂತ ಹೇಳಿದ್ರೆ ಅವನ್ನ ಪತ್ತೆ ಹಚ್ಚಕ್ ಅನುಕೂಲ ಆಗುತ್ತೆ. ಹೇಗಿದ್ದಾನೆ? ಚೆನ್ನಾಗಿದ್ದಾನೆ? ಅವ್ರೇನಷ್ಟು ಚೆನ್ನಾಗಿಲ್ಲ ಬಿಡಿ. ಅವ್ರನ್ನ ಮದುವೆ ಮಾಡ್ಕೊಳಕ್ಕೆ ಯಾವ ಹೆಣ್ಣು ಬರ್ಲಿಲ್ಲ. ನಾನೇ ಅಯ್ಯೋ ಪಾಪ ಅಂತ ಮದುವೆ ಮಾಡ್ಕೊಂಡೆ. ಐ ಸಿ. ಆಗೋ ಸಮಾಚಾರ. ಯೋಚನೆ ಮಾಡಬೇಡಿ. ನಿಮ್ಮ ಗಂಡ ಪಾತಾಳದಲ್ಲಿ ಅಡಗಿದ್ರು ಸರಿ, ಇನ್ನು ಒಂದೇ 1 ಗಂಟೆ ಟೈಮಲ್ಲಿ ಅವನ್ನ ಹುಡುಗಿಸಿ ಎಳ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಓಕೆ? 1 ಗಂಟೆನಾ? ಅಯ್ಯೋ ಸರ್, ಈಗಲೇ ಅವ್ರಿಗೊಂದು ಸಂತೋಷ ಸಮಾಚಾರ ತಿಳಿಸ್ಬೇಕು ಅಂತ. ಸಂತೋಷ ಸಮಾಚಾರ ಈಗಲೇ ಬಂದ್ಬಿಡ್ತೀನಿ. ಸಾರಿ, ಈಗಲೇ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಓಕೆ ಶಾರದಾ? ನಿನಗೆ ಇಷ್ಟವಾದ ಮೈಸೂರು ಪಾಕ್ ತಂದಿದ್ದೀನಿ.
ಓಹೋ ಸಾಕು ನಿಮ್ ಹುಡುಗಾಟ. ಹುಡುಗಾಟ ಆಡಿದ್ರೆ ಹುಡುಗ. ಓಹೋ, ಇಷ್ಟು ವಯಸ್ಸಾದ್ರೂ ಇನ್ನೂ ಎಳೆ ಬುದ್ಧಿ ಹೋಗ್ಲಿಲ್ಲ. ವಯಸ್ಸಾಗ್ತಾನೆ ಎಳೆ ಬುದ್ಧಿ ಚಿಗುರು. ಅದ್ ಸರಿ, ಟೆಲಿಫೋನ್ ನಲ್ಲೇನೋ ಸಂತೋಷ ಅಂತ ಹೇಳಿದಲ್ಲ, ಏನದು? ಹೊಟ್ಟೆ ಒಳಗೆ ಏನಾದ್ರೂ ಬೈಕ್ ಹಾಗಿದ್ರೆ ಹೇಳ್ಬಿಡು. ಓಹೋ, ಒಳ್ಳೆ ಸುದ್ದಿ ಅದಲ್ಲ ರೀ. ಇದು ಓದಿ. ಇದ ನಮ್ ಜಯಸಿಂಹ ಕೇಸ್ನಲ್ಲಿ ಗೆದ್ದಿರೋದನ್ನ ಪೇಪರ್ ನೋಡ್ ಹೊಗಳು ಬರ್ದಿಯಾರ. ಇದರ ಆಫೀಸಲ್ಲಿ ಓದ್ಬಿಟ್ಟೆ. ನೋಡಿದ್ರಾ ನನ್ ತಮ್ಮನ್ನ? ನಿನ್ ತಮ್ಮನ? ನೋ, ಅಲ್ಲ, ಅವನು ನನ್ನ ಮಗ. ಹಿ ಈಸ್ ಮೈ ಸನ್. ಶಾರದಾ, ಅವನ್ ನಿನಗೆ ತಮ್ಮನಾದ್ರು ನನಗೆ ಸ್ವಂತ ಮಗನಿಗಿಂತ ಹೆಚ್ಚಾಗಿದ್ದಾನೆ. ಅವನ ಅಭಿವೃದ್ಧಿ ನೋಡ್ತಾ ಇದ್ರೆ ಎಷ್ಟು ಸಂತೋಷ ಆಗತ್ ಗೊತ್ತಾ? ಅವನ್ ಶಾರದಾ, ಹೇ, ಯಾಕೆ ಕಳ್ತ? ನೋ ಬಾವಾ, ನಿಮ್ ಪ್ರೀತಿ ವಿಶ್ವಾಸ ಅಕ್ಕನ್ ಬಾಯಿನ ಕಟ್ಟಾಕ್ಬಿಟ್ಟಿದೆ. ಗುಡ್ ಮಾರ್ನಿಂಗ್ ಅಡ್ವೊಕೇಟ್ ಸಾಹೇಬ್ರೆ. ಗುಡ್. ಉದ್ಯೋಗದಲ್ಲಿ ಕೀರ್ತಿ, ಹೆಸರು ಎರಡೂ ಸಂಪಾದನೆ ಮಾಡಿದ್ಯಾ. ಐ ಆಮ್ ರಿಯಲಿ ಹ್ಯಾಪಿ. ಎಲ್ಲ ನಿಮ್ಮ ಆಶೀರ್ವಾದ. ಮೇ ಗಾಡ್ ಬ್ಲೆಸ್ ಯು ಮೈ ಸನ್. ಐ ಆಮ್ ಸಾರಿ, ಮೈ ವುಡ್ ಬಿ ಸನ್ ಇನ್ ಲಾ. ನಿನ್ನ ಹೆತ್ತ ತಂದೆ ತಾಯಿಗಳಿದ್ದಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ರು. ಯಾಕಿಲ್ಲ ಭಾವ, ನನಗೆ ಬುದ್ಧಿ ತಿಳಿದಾಗಿನಿಂದ ನಾನು ಅಪ್ಪ ಅಮ್ಮನ ಮುಖ ನೋಡ್ದವನಲ್ಲ. ನೀವೇ ನನಗೆ ತಂದೆ ತಾಯಿ ಆಗಿದ್ದು, ನನ್ನ ಓದಿಸಿ ಬೆಳೆಸಿ ಇಷ್ಟು ದೊಡ್ಡ ಲಾಯರನ್ನಾಗಿ ಮಾಡಿದ್ದೀರಾ. ಈ ಕೀರ್ತಿ ಹೆಸರು ನಿಮಗ್ ಸೇರ್ಬೇಕಾದ್ದು. ನೀವೇ ನನ್ನ ಪಾಲಕ್ ದೇವರು. ದೇವ್ರು ದೇವ್ರು ಅಂತ ಕೂತ್ಕೊಳ್ಳಿ. ಹೊಟ್ಟೆ ಒಳಗಿರೋ ದೆವ್ವ ಹಸಿವು ಅಂತ ಶಂಕವಾದ್ಯ ಹೊಡಿತಾ ಇದೆ. ನಡೆಯೋ ಊಟಕ್ಕೆ ನಡಿ. ಲೇ ಲಕ್ಷ್ಮೋ, ಸಂತಾನ ಲಕ್ಷ್ಮಿ. ಯಾಕ್ರಿ ಯಾಕೆ ಹಾಕಿ ಹೋಗ್ತಾ ಇದ್ದೀರಾ? ತಲೆ ಮೇಲೆ ಹಂಚಾರ ಬರ್ತಾರ. ಏನಾಗಿದೆ ನಿಮ್ಗೆ? ಇಲ್ಲೇ ಇದೀನಿ. ಏನಾಗಿದೆ ನಿಮಗೆ? ಅಯ್ಯೋ, ಕೂಗ್ಬೇಡ ಕಣೆ, ಕೂಗ್ಬೇಡ. ಹೀಗೆ ಕೂಗಿ ಕೂಗಿ ಬ್ಲಡ್ ಪ್ರೆಷರ್ ಬಂದು 3 ಜನ ಹೆಂಡರು ಒಬ್ರಾದ್ಮೇಲೆ ಒಬ್ರಂತೆ 3 ಜನ ಸತ್ತೋದ್ರು ಕಣೆ. ನೀನ್ 4ನೇವಳು. ಕಡೆವರೆಗೂ ನನಗೆ ದಕ್ಕಬೇಕು. ನೀವ್ ಹೀಗೆ ಆಡ್ತಾ ಇರ್ರಿ. 4ನೇವಳು ನಾನು ಕೂಡ ನಿಮಗೆ ತಕ್ಕೋದಿಲ್ಲ. ನಿಮ್ಮನ್ನ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ನನ್ನ ಹೊಟ್ಟೆಲಿ ಒಂದ್ ಹುಳನೂ ಹುಟ್ಟಿಲ್ಲ. ಏನಾಗಿದ್ದೀರಿ ನಿಮ್ಗೆ? ನಾನು ಏನ್ ಮಾಡ್ಲೆ? ಮಾಡೋ ಪ್ರಯತ್ನ ಎಲ್ಲ ಮಾಡಿದೆ. ಸತ್ಯನಾರಾಯಣ ವ್ರತ ಮಾಡಿದೆ, ನಾಗ ಪ್ರತಿಷ್ಠೆ ಮಾಡಿದೆ, ಒದ್ದೆ ಬಟ್ಟೆ ಅಶ್ವತ್ ಕಟ್ಟೆ ಎಲ್ಲ ಸುತ್ತದ್ನಲ್ಲಿ. ಏನ್ ಪ್ರಯೋಜನವಾಯ್ತು? ಏನೂ ಇಲ್ಲ. ನಾನೊಂದು ಗನಂದಾರಿ ಕೆಲಸ ಮಾಡ್ಕೊಂಡ್ ಬಂದಿನಿ. ನೋಡೊಂದ್ ತಮಾಷೆ ತಂದಿದ್ದೀನಿ. ಮಸ್ತಾನ್ ಸಾಹಿಬನ್ ಕಂಡು ಮಕ್ಕಳಾಗೋದಕ್ಕೆ ಯಂತ್ರ ತಂದಿನಿ. ಇಲ್ಲಿ ನೋಡೆ. ಅದು ಹೀಗೆ ಕಟ್ಕೊಳಾಗಿಲ್ಲ. ಅಮಾವಾಸ್ಯೆ ಹೋಗ್ಬೇಕು, ಪೌರ್ಣಮಿ ಬರಬೇಕು, ಬೆಳದಿಂಗಳಲ್ಲಿ ಕುತ್ತಿಗೆ ಕಟ್ಬಿಟ್ಟು ನಾನು ಲವಚಿಕ್ಕ ಮಂತ್ರ ಹೇಳಬೇಕು. ಆಗ ಮಕ್ಕಳಾಗತ್ತೆ ನೋಡು. ಸಂತಾನ ಲಕ್ಷ್ಮಿ ಬಂದ್ಬಿಟ್ಟೆ ಬಂದ್ಬಿಟ್ಟೆ. ಏಯ್, ಯಾರೋ ನೀನು? ನನ್ನ ಹೆಂಡತಿ ಹೆಸರು ನನ್ನ ಎದುರಲ್ಲೇ ಕರಿತಾ ಇದ್ದಿಲ್ಲ ಯೋಗ್ಯ? ನೋಡಿ ಸ್ವಾಮಿ, ನಿಮ್ ಹೆಂಡತಿ ಹೆಸರು ಬರೀ ಸಂತಾನ ಲಕ್ಷ್ಮಿ ಅಷ್ಟೇ. ಆದ್ರೆ ಸಂತಾನ ಅದಕ್ಕೆ ನಾನು ಲವಚಿಕಿ ಲವಚಿಕಿ. ನಾ ಪೌರ್ಣಮಿ ದಿವಸ ಹೇಳೋ ಮಂತ್ರ ನನ್ನ ಎದುರು ಇವತ್ತೇ ಹೇಳ್ತಾರಲ್ಲ. ಇವರು ಪುರಾಣ ಹೇಳೋ ಪಂಡಿತ್ರು. ಸಂಜೆ ಹೊತ್ತಿನಲ್ಲಿ ಇವ್ರ ಬಾಯಿಂದ ಪುರಾಣ ಕೇಳ್ತಾ ಇದ್ರೆ ಆ ಮಾಂತ್ಯಶಿಪನಿಗೆ ಕರಣೆ ಉಕ್ಕಿ ನನ್ನ ಹೊಟ್ಟೆಲೂ ಒಂದ್ ಮಗು ಆಗುತ್ತೆ ಅನ್ನೋ ಆಸೆ. ಆಗತ್ತೆ ಆಗತ್ತೆ. ಹಾ, ಸುಮ್ನಿರಿ ಪಂಡಿತ್ರೆ, ಬನ್ನಿ ಶುರು ಮಾಡಿ. ಎಲ್ಲೋ ಹೋಗ್ತೀಯಾ? ಶುರು ಮಾಡಕ್ಕೆ. ಏನ್ ಶುರು ಮಾಡ್ತೀಯಾ? ಪುರಾಣ. ಇವತ್ತು ದಿನ ಚೆನ್ನಾಗಿಲ್ಲ, ಮರ್ಯಾದೆ ಹೊರಟೋಗು. ಅಯ್ಯೋ, ಅಪಶಕುನ ಪ್ರಾರಬ್ಧ ಮುಂದೆ ಇದೆ. ಇವತ್ತು ಪ್ರಶಸ್ತವಾದ ದಿನ, ರಥ ಸಪ್ತಮಿ, ಸೂರ್ಯ ರಥ ಹತ್ತ ದಿನ. ರಥ ಹತ್ತೋ ದಿನವ? ಆಮೇಲೆ ನಿಂತ ನಾನು ಹೇಳಿಬೇಕಾಗತ್ತಲ್ಲೋ. ನೋಡು, ಅವ್ಳು ಎಷ್ಟು ಹಣ ಕೊಡ್ಬೇಕು ಅಂತಿದ್ದಾಳೆ, ನಾನು ಕೊಟ್ಬಿಡ್ತೀನಿ. ಇವತ್ತು ಕಳ್ಸಕಾಯ್ತು, ನಾಳೆ ಬರ್ಲಾ? ಮತ್ತೆ ಬರೋ ವಿಷಯ ಬೇಡ ಕಣೋ, ಈ ಕಡೆ ಬರ್ಲೇ ಬೇಡ. ತಗೋ, ಹೋಗ್ತಿಲ್ಲ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಯಾರು ನೀವು? ಕಾಣಿಸ್ತಿಲ್ವಾ? ಹುಡುಗಿ. ದಯವಿಟ್ಟು ಹಲ್ಕಿರಿಬೇಡಿ. ಇದು ಟೂತ್ ಪೇಸ್ಟ್ ಕಂಪನಿ ಅಲ್ಲ, ಲಾಯರ್ ಆಫೀಸ್. ಏನಾಗ್ಬೇಕು ನಿಮ್ಗೆ? ಒಂದ್ ಕೇಸ್ ಹಾಕ್ಬೇಕು. ಕೇಸು? ಯಾವ ಕೇಸು? ಯಾರ ಮೇಲೆ? ನನ್ ಗಂಡನ್ ಮೇಲೆ. ಗಂಡ? ನಿಮ್ಗೆ ಯಾವಾಗ ಮದುವೆ ಆಯ್ತು? ನನ್ಗಿನ್ನೂ ಮದ್ವೆನೇ ಆಗಿಲ್ಲ.
ನಿಮ್ಗಿನ್ನೂ ಮದುವೆ ಆಗಿಲ್ಲ, ಆದ್ರೂ ಗಂಡ ಇದ್ದಾನೆ ಅಂದಮೇಲೆ ಇದು ಡೈವೋರ್ಸ್ ಕೇಸ್ ಅಲ್ಲ, ಇದಕ್ಕೆ ಬೇರೆ ಕೇಸ ಹುಡುಕ್ಬೇಕು. ಹುಡುಕಿ ಅವ್ರು ಯಾವಾಗ್ಲೂ ನನ್ ಜೊತೆಲೇ ಇರ್ಬೇಕು ಅಂತ ಕೇಸ್ ಹಾಕಿ ಸರ್. ಆಯ್ಸಿ, ಅಂದ್ರೆ ಈ ಸುಂದರವಾದ ಮುಖಾನ ಯಾವಾಗ್ಲೂ ನೋಡ್ತಿರ್ಬೇಕು, ಹೌದು, ಈ ಅಂದವಾದ ತೋಳ್ನ ಯಾವಾಗ್ಲೂ ಬಳಸಿರ್ಬೇಕು, ಸರ್ಟನ್ಲಿ. ಈ ಮಧುರವಾದ ತುಟಿಗಳನ್ನ ಯಾವಾಗ್ಲೂ. ಎಲ್ಲಿ ನಿನ್ ತಮ್ಮ? ಅಗೋ ಅವರೇ ಬರ್ತಾ ಇದ್ದಾರೆ. ನೀವೇ ಹೇಳಿಲ್ವಾ ಈ ಕ್ರಿಮಿನಲ್ ಅರೆಸ್ಟ್ ಮಾಡ್ಕೊಂಡ್ ಕರ್ಕೊಂಬಂತ? ಅರೆಸ್ಟ್ ಮಾಡ್ಕೊಂಡ್ ಕರ್ಕೊಂಬಂದೆ. ಇವ್ರ ಮೇಲೆ ಒಂದ್ ಚಾರ್ಜ್ ಶೀಟ್ ಬರ್ದು ನನಗ್ ಪ್ರಮೋಷನ್ ಕೊಡಿ. ಏನಯ್ಯ ನೀನ್ ನುಡ್ಬಿ ಬರೀ ಪೊಲೀಸ್ ಭಾಷೆನೆ ಮಾತಾಡ್ತಾಳೆ. ಅವ ಎಷ್ಟೇ ಆಗ್ಲಿ ಪೊಲೀಸ್ ರಕ್ತ ತಾನೆ. ಈ ನಿಮ್ಮ ಮುದ್ದಿನ ಮಗಳಿಗೆ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಒಂದ್ ಲೇಡಿ ಇನ್ಸ್ಪೆಕ್ಟರ್ ಕೆಲಸ ಕೊಡಿಸ್ಬಿಡಿ. ಡಿಟೆಕ್ಟಿವ್ ಕೆಲಸನ ಬಹಳ ಚೆನ್ನಾಗಿ ಮಾಡ್ತಾಳೆ. ಇಲ್ಲಡ ನೀನ್ ತಿರುಗಿ ಕಾಲ್ ಸುಬ್ಬ ಅಂತ ನಿನ್ನ ಕಂಟ್ರೋಲ್ ಮಾಡೋದಕ್ಕೆ ಇವಳನ್ನ ಸ್ಪೆಷಲ್ ಸೇರಿಯಾಗಿ ಅಪಾಯಿಂಟ್ ಮಾಡಿದ್ದೆ. ಅಪ್ಪಪ್ಪ ಇದೇನಿದು? ಮನೆ ತುಂಬಾ ಬರೀ ಪೊಲೀಸ್ ಮಾತುಗಳೇ. ಬನ್ನಿ, ಊಟಕ್ಕೆ ಹೊತ್ತಾಯ್ತು. ಎಳಕೊಂಬ ಲಾಕಪ್ಗೆ ನಡಿ. ಕಾಲ ತುಂಬಾ ಕೆಟ್ಟೋಗಿದೆ, ನನಗೂ ತುಂಬಾ ಬೇಜಾರಾಗ್ತಾ ಇದೆ ಕಣೆ. ನಾನು ಈ ಊರು ಹೋಗ್ತಾ ಇದ್ದೀನಿ, ಬರೋದಕ್ಕೆ 15 ದಿವಸ ಆಗತ್ತೆ ಕಣೆ. ರೀ, ನೀವೇನ್ ಯುದ್ಧಕ್ಕೆ ಹೋಗ್ತಾ ಇದ್ರಾ? ಕೆಲ್ಸಕ್ಕೆ ತಾನೇ ಹೋಗ್ತಾ ಇರೋದು. ಹೋಗ್ ಬನ್ರಿ. ಲಕ್ಷ್ಮಿ, ನೀನಿನ್ನು ತುಂಬಾ ಚಿಕ್ಕವಳು. ಅಯೋಗ್ಯ ನನ್ನ ಮಕ್ಕಳು ನಾನು ಇಲ್ದಿರೋ ಹೊತ್ತಿನಲ್ಲಿ ಅಡ್ರೆಸ್ ಕೇಳ್ಕೊಂಡ್ ಬರ್ತಾರೆ. ಪಟಕ್ಕತ್ತ ಬಾಗಲ್ ತೆಗಿಬೇಡ, ಆಮೇಲೆ ನಮ್ಮನ್ನೇ ಅಡ್ರೆಸ್ ಜೊತೆ ಮಾಡ್ಬಿಡ್ತಾರೆ. ನೀನು ಅಂಗಡಿಗೆ ಹೋಗ್ಬೇಕಾದ್ರೆ ಅಲಂಕಾರ ಮಾಡ್ಕೊಂಡು ಹೋಗ್ಬೇಡ ಕಣೆ, ಸಿಂಪಲ್ ಆಗಿ ಹೋಗು. ಬರಲಾ? ಬರ್ತೀನಿ. ಹೋಗ್ ಬನ್ನಿ. ಲೇ ಜೋಪಾನ. ಹ್ಞೂನ್ರಿ. ಬರ್ತೀನಿ. ತುಂಬಾ ಚಲೋ ಐತಿ, ಕೇಳಿಬಿಡೋಣ. ಅಮ್ಮ ಅಮ್ಮ, ಯಾರು ಯಾರು ಬೇಕಿತ್ತು ನಿಮ್ಗೆ? ಸಂತಾನದ ಲಕ್ಷ್ಮಿದು ಕರ್ರಿ ಇದೆಯೇನಾ ಅಮ್ಮ? ಹೌದು, ನಾನೇ. ಏನಾಗ್ಬೇಕಿತ್ತು? ರಾಮ್ ರಾಮ್ ಅಮ್ಮ. ನಮಸ್ಕಾರ ಅಮ್ಮ. ನಮ್ದು ಉತ್ತರ ಕರ್ನಾಟಕ, ಶಂಕರರಾವ್ ಶಿವಾಜಿರಾವ್ ಭೋಸ್ಲೆ ಅಂತ ನನ್ನ ಹೆಸರು ಅಮ್ಮ. ಗದಿಗಿನ ಪಕ್ಕ ಕನಗಿನ ಹಾಳ ಅಂತ ನಮ್ಮ ಊರು ಅಮ್ಮ. ಹೆಂಡತಿದು ಮಕ್ಕಳದು ಪರದೇಶಿ ಮಾಡಿಬಿಟ್ಟು ಅಮ್ಮ. ಕೈಯಲ್ಲಿ ಕತ್ರೆ, ಅಳತೆದು ಟೇಪು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಅಮ್ಮ. ದೇಶನೆಲ್ಲ ಸುತ್ತಿ ಸುತ್ತಿ ಸುಸ್ತಾಗಿ ಅಮ್ಮ ಇಲ್ಲಿ ಬಂದೇ ಅಮ್ಮ. ನಮ್ ಮಿಷನ್ ಹಿಡಿದಕ್ಕೆ ಬಹಳ ತ್ರಾಸಾಗಿದೆ ಅಮ್ಮ. ನೀವು ಹೂ ಅಂದ್ರೆ ನಿಮ್ಮ ವಟಾರದಲ್ಲೇ ನನ್ನ ಮಿಷನ್ ಮಡಗ್ತೀನಿ ಅಮ್ಮ. ಊರಲ್ಲಿರೋ ಎಲ್ಲ ಮನೆ ಬಿಟ್ಟು ನಮ್ಮನೆ ಬೇಕಿತ್ತ ನಿನಗೆ? 4ನೇ ಬೀದಿ ನಾಗರತ್ನಮ್ಮ ಇಡುವಂದ್ಲು ಅಮ್ಮ. ಆದ್ರೆ ಆ ಜಾಗ ತುಂಬಾ ಚಿಕ್ಕದಾಗಿ ಹೋಯ್ತು ಅಮ್ಮ. ಅದಕ್ಕೆ ನಿಮ್ದು ವಟಾರ ತುಂಬಾ ಚಲೋ ಐತಿ ಅಮ್ಮ. ನೀವು ಹೂ ಅಂದ್ರೆ ನನ್ನ ಮಿಷನ್ ಇಲ್ಲೇ ಮಡಗಿ ಬಿಡ್ತೀನಿ ಅಮ್ಮ. ನೀವೇನು ಆಲೋಚನೆ ಮಾಡಬೇಡಿ ಅಮ್ಮ. ನಮ್ದು ಮಿಷನ್ ಇಡೋದಕ್ಕೆ ಸ್ಥಳ ಕೊಟ್ಟಿದ್ದೀರಿ ಅಮ್ಮ. ಆ ವಿಜಯ ಮಹಾಂತೇಶನ ಕೃಪೆಯಿಂದ ನಿಮ್ಮ ಸಂತಾನ ಆಗತ್ತೆ ಅಮ್ಮ. ಹೌದೇನು? ಸದ್ಯ ನಿನ್ ಬಾಯಿ ಹರಕಿಂದ ಒಂದು ಮಗು ಆದ್ರೆ ಅಷ್ಟೇ ಸಂತೋಷ. ನಿನ್ ಮಿಷನ್ ಇಲ್ಲೇ ಇಟ್ಟು. ರಾಮ್ ರಾಮಮ್ಮ, ನಮಸ್ಕಾರ ಅಮ್ಮ. ತುಂಬಾ ಸಂತೋಷ ಅಮ್ಮ. ಬಹು ಶುಕ್ರಿಯ ಅಮ್ಮ. ಏ ರಿಕ್ಷಾವಾಲ, ನಮ್ದುಗೆ ಮಿಷನ್ ತೊಂಬಂದ್ ಮಡಗೋ. ನೀವಿಂಥ ಕಂಜೂಸ್ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಮತ್ತೆ ಕುರುಕ್ಷೇತ್ರದ ಯುದ್ಧ ನಡೆಯುವಾಗ ಶ್ರೀಕೃಷ್ಣ ಟೈಮ್ ನೋಡಕ್ಕೆ ಈ ವಾಚ್ನ ಯೂಸ್ ಮಾಡಿದ್ದು. ನೀವಿನ್ನೂ ಇದನ್ನ ಕಟ್ಕೋತೀರಾ? ನೋಡಿ, ನಿಮ್ಗೋಸ್ಕರ ನಾನು ಗೋಲ್ಡ್ ವಾಚ್ ತಂದಿದ್ದೀನಿ. ಇದನ್ನ ಕಟ್ಕೊಂಡು ಅದನ್ನ ಬಿಸಾಕಿ. ಬೇಡಲ್ಲ, ಇದು ಮಾಮೂಲಿ ಗಡಿಯಾರ, ಸ್ನೇಹದ ಕಂಕಣ. ನನ್ನ ಜೀವನದಲ್ಲಿ ನನಗೊಬ್ಬ ಸ್ನೇಹಿತ ಇದ್ದಾನೆ ಅಂದ್ರೆ ಅವನೊಬ್ನೇ. ಆ ವಿಜಯ್, ನನ್ನ ದೇಹದಲ್ಲಿ ಹರಿತಾ ಇರೋ ರಕ್ತ ಕೂಡ ಅವನು ಕೊಟ್ಟ ಭಿಕ್ಷೆ. ಅವನ್ ನನ್ನ ಪಾಲಿಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಅಲ್ಲಂತ, ನನ್ನ ಅದೃಷ್ಟ.
ಯಾಕೆ ಹಾಗೆ ನೋಡ್ತಿದ್ಯಾ? ವಿಜಯ್, ಹೋದ್ ಜನ್ಮದಲ್ಲಿ ನೀನ್ ನನ್ನ ತಾಯಿಯಾಗಿದ್ದೆ ಅಂತ ಕಾಣ್ಸುತ್ತೆ. ಮುಂದಿನ ಜನ್ಮದಲ್ಲಿ ನಾನ್ ನಿನ್ನ ಮಗನಾಗಿ ಹುಟ್ಟಬೇಕು ಅಂತ ಆಸೆ ಪಡ್ತೀನಿ ಕಣ. ಹಲೋ ಮಿಸ್ಟರ್ ಜಯಸಿಂಹ, ಹೇಗಿದ್ದೀರಾ? ಫೈನ್ ಡಾಕ್ಟರ್, ಥ್ಯಾಂಕ್ ಯು. ಗುಡ್. ಈ ನಿನ್ನ ಸ್ನೇಹಿತ ರಕ್ತ ಕೊಡದೆ ಹೋಗಿದ್ದಿದ್ರೆ ನಿಮ್ಮನ್ನು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿತ್ತು. ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳಿಗೂ ಕೂಡ ಒಂದೇ ರಕ್ತ ಇರೋಲ್ಲ. ಆದ್ರೆ ಸ್ನೇಹಿತರಾದ್ರೆ ನಿಮ್ಮಿಬ್ಬರಲ್ಲಿ ಒಂದೇ ರಕ್ತ ಇರೋದು ತುಂಬಾ ಆಶ್ಚರ್ಯ. ಇಟ್ಸ್ ಎ ವಂಡರ್. ನಮ್ಮಿಬ್ಬರು ರಕ್ತ ಮಾತ್ರ ಒಂದೇ ಇಲ್ಲ ಡಾಕ್ಟರ್, ನಮ್ಮಿಬ್ರು ಹೃದಯ ಒಂದೇ, ನಮ್ಮಿಬ್ರು ಪ್ರಾಣ ಒಂದೇ. ನನಗೋಸ್ಕರ ನಾ ಏನೂ ಕೇಳ್ತಾ ಇಲ್ಲ. ಇವತ್ತು ನನ್ನ ವಿಜಯನ್ ಹುಟ್ಟದಪ್ಪ. ಅವನು 100 ವರ್ಷ ಆಯಸ್ಕೊಟ್ಟು ಸುಖವಾಗಿ ಕಾಪಾಡಪ್ಪ. ಏ ವಿಜಯ್, ಏನು ಇದು? ನೋಡೋ, ನಿನ್ ಪಾಲಿಗೆ ಇವನು ದೇವರ, ನನ್ನ ಪಾಲಿಗೆ ನೀನೇ ಕಾಣೋ ದೇವರು. ನನಗೆ ನೀನೊಬ್ಬನ ಆಶೀರ್ವಾದ ಇದ್ರೆ ಸಾಕೋಣ. ಸ್ನೇಹ ಅನ್ನೋ ಪದಕ್ಕೆ ಡಿಕ್ಷನರಿ ತೆಗೆದು ನೋಡ್ಬೇಕಾಗಿಲ್ಲ, ಇವರಿಬ್ಬರು ನೋಡಿದ್ರೆ ಸಾಕು ಕಂಡ್ರು. ಆಮೇಲೆ ಆಮೇಲೆ ಸ್ನೇಹ ಅಂದ್ರೆ ಇವ್ ತರ ಇರ್ಬೇಕಂದ್ರ. ಕೊಡೋರ್ನು ಕಂಡ್ರೆ ಕೈಯೊಟ್ಟೋ ಜನ ಜಾಸ್ತಿ ಕಣ. ಬಡವ ಶ್ರೀಮಂತರ ಮಧ್ಯೆ ಬೆಳೆಯೋ ಸ್ನೇಹ ಸ್ನೇಹ ಅಲ್ಲ, ಸ್ವಾರ್ಥ. ಏನೋ ಅಂದೆ ನನ್ನ ಮಗನೇ? ಇರೋದನ್ನೇ ಹೇಳ್ತಾ ಇದ್ದೀನಿ. ನೀನು ಅವ್ನ ಫೀಸ್ ಕಟ್ತೀಯಾ, ಅವ್ನು ಕೇಳಿದ ಬಟ್ಟೆ ಹೊಲ್ಸ್ಕೊಡ್ತೀಯಾ, ಅವನಿಗೋಸ್ಕರ 1000 ರೂಪಾಯಿ ಖರ್ಚು ಮಾಡ್ತೀಯ. ಅದಕ್ಕೋಸ್ಕರ ಅವ್ನು ನಿನ್ನಿಂದ ಅಲಿತಾ ಇದ್ದಾನೆ. ಏಯ್, ಯಾರಾದ್ರೂ ನನ್ನ ವಿಜಯ್ ಬಗ್ಗೆ ಕೇವಲವಾಗಿ ಒಂದು ಮಾತಾಡಿದ್ರೆ ನಿಮ್ ಪ್ರಾಣ ನಿಮ್ ಹತ್ರ ಇರೋದಿಲ್ಲ. ಹುಷಾರ್. ಜಯಸಿಂಹ, ನಾನು ಊರಿಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸು. ವಿಜಯ್. ವಿಜಯ್, ಇಳಿ ಕೆಳಗಡೆ ನಡಿ. ಎಲ್ಲಿಗೆ? ವಾಪಸ್ ರೂಮ್. ನೋಡು ನೋಡು, ನೀನೇನು ಹೇಳಿದ್ರು ನಾ ಕೇಳಿ ಸಿದ್ಧವಾಗಿದೆ. ನಡಿ. ನಿನಗೆ ಹೇಳ್ದೆ ಬಂದಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡು. ವಿಜಯ್, ನೋಡು, ನಿನ್ ಸಹವಾಸದಲ್ಲಿ ನಾನೊಬ್ಬ ಬಡವ ತಬ್ಲಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೆ. ಅವನು ನೀನು ಅದನ್ನ ಮರ್ತು ಬಿಟ್ಟಿದ್ದೆ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋದು ಬಿಟ್ಟು ಆಸೆ ಅಂತ ಆಕಾಶಕ್ಕೆ ಹಾರಕ್ ನೋಡಿದ್ದು ನಂದೇ ಕಣ ತಪ್ಪು. ವಿಜಯ್, ಈ ಚಿಕ್ಕ ವಿಷಯಕ್ಕೆಲ್ಲ ಎಷ್ಟು ತಲೆ ಕೆಡಿಸ್ಕೊಂಡಿದ್ಯೋ. ಅಲ್ಲ ಕಣೋ, ಇಷ್ಟಕ್ಕೆಲ್ಲ ಮುರಿದೋಗಂತ ಸ್ನೇಹನ ನಮ್ದು. ನಾನು ಜನ್ಮ ಜನ್ಮಕ್ಕೂ ಮರಿದೆ ಇರೋಂಥ ಸ್ನೇಹ ಕಣ ನಮ್ದು. ಜಯಸಿಂಹ, ನಮ್ಮಿಬ್ರು ಸ್ನೇಹ ಹಿಮಾಲಯದಷ್ಟೇ ಎತ್ತರ, ಆ ಗಂಗೆ ಅಷ್ಟೇ ಪವಿತ್ರ ಕಣ. ಆದ್ರೆ ನನ್ನ ಬಡತನ ನಮ್ಮಿಬ್ರು ಸ್ನೇಹನ ಅಪವಿತ್ರ ಮಾಡಬಾರ್ದು. ಆ ಭಾವನೆ ಇಟ್ಕೊಂಡಿರೋ ನೀನು ನಾನು ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಗೆ ಹೇಳ್ತಿದ್ಯಾ? ಆಶ್ರಯ ಕೊಡ್ತೀಯ ಅಂತ ಆಧಾರ ಪಡೆದು ಬದುಕೋದು ಚೆನ್ನಾಗಿರಲ್ಲ. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು. ಎಲ್ರ ಹಾಗೆ ನಾನು ಒಬ್ಬ ಮನುಷ್ಯ ಅನ್ಸ್ಕೋಬೇಕು. ಅದಕ್ಕೋಸ್ಕರ ಹೋಗ್ತಿದ್ರೆ ಹೊತ್ತು ನಿನ್ನ ಮನಸ್ಸು ನೋಯಿಸ್ಬೇಕು ಅಂತ ಅಲ್ಲ ಕಣ. ಜಯಸಿಂಹ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ವಿಜಯ್, ವಿಜಯ್, ಜಯಸಿಂಹ, ವಿಜಯ್. ಆಯ್ತು, ನೀನ್ ಎಲ್ಲೇ ಇದ್ರು ನನ್ ಜ್ಞಾಪಕ ಬರ್ತಾ ಇರ್ಬೇಕು. ಜಯಸಿಂಹ, ನೀನು ಕೊಡಕ್ ನನ್ನ ಹತ್ರ ಶ್ರೀಕೃಷ್ಣನ್ಗೆ ಕುಚೇಲ ಏನೇನು ಕೊಟ್ಟಾಗುತ್ತಾ? ಹಿಡಿ ಅವಲಕ್ಕಿ. ನಮ್ಮ ತಂದೆ ಕೊಟ್ಟಿರೋ ಈ ಗಡಿಯಾರನ ನಮ್ಮ ಸ್ನೇಹಿತ ಕಾಣಿಕೆಯಾಗಿ ನೀನು ಕೊಡ್ತಾ ಇದ್ದೀನಿ. ಜಯಸಿಂಹ, ಮುಂದೆ ನೀನು ದೊಡ್ಡ ಲಾಯರ್ ಆಗೋನು. ಈ ಗಡಿಯಾರದ ಮುಳ್ಳನ ಹಾಗೆ
ದೊಡ್ಡವರು ಚಿಕ್ಕವರನ್ನ ತಾರತಮ್ಯ ಇಲ್ಲದೆ, ಬಡವರು ಸೌಕಾರನ್ನ ಭೇದ ಭಾವ ಇಲ್ಲದೆ ಎಲ್ರನ್ನೂ ಒಂದೇ ಸಮನಾಗಿ ನೋಡ್ಕೊ. ಈಗ ಹೇಳು ಲಲಿತಾ, ನಾನು ಯಾವ ವಾಚ್ ಕಟ್ಕೊಳ್ಳಿ? ಇದು ಗೋಲ್ಡ್ ವಾಚ್ ರೀ, ತುಂಬಾ ಬೆಲೆ ಬಾಳದು. ಆದ್ರೆ ನಿಮ್ ಕೈಲಿರೋ ವಾಚ್ಗೆ ಬೆಲೆನೇ ಕಟ್ಟಕ್ಕಾಗಲ್ಲ, ಅದನ್ನೇ ಕಟ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಲಲಿತಾ. आलं आलं जीवन झालं, आलं आलं जीवन झालं, आलं आलं आलं. सकाळे सकाळे सकत ಗಿರಾಕಿ आलं. ಯಾರೋ ನೀನು? ಅರೆ ಇಷ್ಟು ಗೊತ್ತಾಗಕ್ಕಿಲ್ವಾ? ಕೈಯಲ್ಲಿ ಕತ್ತರೆ ಟೇಪು ಹಿಡ್ಕೊಂಡ್ರೆ ಯಾರು ಅಂತ ಇಷ್ಟು ಗೊತ್ತಿದೆ. ಅರೆ ಬುದ್ಧು, ತುಂಡು ಚಡ್ಡಿ ನಿಮ್ ಹೆಂಡತಿ ಲಂಗ. ಏಯ್, ನನ್ನ ಮನೇಲಿ ನಾನು ಅರ್ಥ ತೆಗಿದ. ವಾರೇವಾ, ನಮ್ಮ ಅಂಗಡಿಗೆ ಬಂದ್ಬಿಟ್ಟು ನಮಗೆ ಹೊರಗಡೆ ಹೋಗು ಅಂತ ಹೇಳ್ತೀರಿ. ಪೈಲೆ ದಾರಿ ತಪ್ಪು ಇನ್ಯಾರ ಮನೆ ಬಂದ? ಇಲ್ವಲ್ಲ, ಅಪ್ಪ ಅಮ್ಮನ ಫೋಟೋ ಇಲ್ಲೇ ಇದೆ ನಮ್ಮನೆ. ಏಯ್, ಯಾರನ್ನ ಕೇಳೋ ನೀ ಮಿಷನ್ ಇಟ್ಟೆ? ನಾನು ಯಾರು ಅಂತ ತಿಳ್ಕೊಂಡಿದ್ದೆ ನೀನು? ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇನ್ಮೇಲೆ ಕೇಸ್ ಹಾಕಿ ನನ್ನ ಮನೆ ಲಾಕಪ್ ಹಾಕ್ಬಿಡ್ತೀನಿ ನಿನ್ನ. ಮೊನ್ನೆ ತಾನೇ ಪೊಲೀಸ್ನ ಡ್ರೆಸ್ ನಾನೇ ಹೊಲ್ದು ಕೊಟ್ಟಿದ್ದೇನೆ. ಹೆಚ್ಚಿಗೆ ಮಾತಾಡಿದ್ರೆ ನಿನ್ನೆ ಒಳಗಡೆ ಹಾಕಿಸ್ತೇನೆ. ನೀನ್ ನನಗೆ ಹಾಕ್ತೀನಿ. ಆ. ಏಯ್, ಮರ್ಯಾದೆ ಮಿಷನ್ ತಗೊಂಡು ಆಚೆ ಹೋಗ್ತಾ ಇಲ್ಲೋ? ವಾರೇವಾ ಮೇರೆ ಶೇರ್, ನನ್ನ ಮಿಷನ್ ಮೇಲೆ ಕೈ ಮಡಗೋಷ್ಟು ಧೈರ್ಯ ಇದೆ ನಿನಗೆ? ನಿನ್ನ ಕೈ ಕಾಲು ಪೀಸ್ ಪೀಸ್ ಮಾಡಿಬಿಟ್ಟು ಚಾಪೆ ಹಾಕಿ ಹೊಲ್ದು ಬಿಡ್ತೇನೆ. ಖಬರ್ದಾರಿ ಕೇಕಡಿಕೆ. ನನ್ನ ಕೇಕಡಿಕೆ ಅರೇ ಬಿಟ್ಟೋಬಾ. ಅಯೋಗ್ಯ ನನ್ನ ಮಗನೇ, ಮಿಷನ್ ಸಂಬಂಧ ಹಾಕಿಸಿದ್ರು ನೋಡಿ. ಒಟ್ಟಾಗಿ ಮರ್ಯಾದೆ ಆಗಿ. ಯಾಕ್ರಿ ಹಾಗೆ ಜಗಳಾಡ್ತಿದ್ದೀರಾ? ನೀ ಸುಮ್ಕಿರೋ ಸಂತಾನದ ಲಕ್ಷ್ಮೀದು ಅಮ್ಮ ಇವತ್ತಿಗೊಂದು ಜಾನ್ ನಿಖಾಲ ಮಾಡಿಬಿಟ್ಟೆ. ಏಯ್, ನನ್ನ ಗಂಡನ ಸಾಯಿಸ್ತೀನಿ ಅಂತೀಯಾ? ಅರೇ ಬಿಟ್ಟೋಬಾ, ಇವರು ನಿಮ್ದುಗೆ ಗಂಡ ತಿಳಿಲಿಲ್ಲ ಅಮ್ಮ. ತಿಳಿದರೆ ಜಗಳ ಮಾಡಿಬಿಟ್ಟೆ. ಮಾಫ್ ಕರೋ ಅಮ್ಮ, ಮಾಫ್ ಕರೋ. ಇವ್ರು ನಿಮ್ ಗಂಡ ತಿಳಿದರೆ ಜಗಳ ಮಾಡಿಬಿಟ್ಟೆ. ಮಾಫ್ ಕರೋ ದಾದಾ. ಯಾರೇವನು? ನಾನೇ. ಯಾರು ಪರ್ಮಿಷನ್ ಕೇಳಿ ಜಾಗ ಕೊಟ್ಟೆ? ಯಾಕ್ರಿ ಕೇಳ್ಬೇಕು ನಿಮ್ ಪರ್ಮಿಷನ್? ಇದು ನನ್ ಮನೆ, ನಮ್ಮಪ್ಪ ನನಗ್ ಕೊಟ್ಟ ಮನೆ. ನಾನು ಇಷ್ಟ ಬಂದವ್ರಿಗೆ ಕೊಡ್ತೀನಿ. ಅವನಿಗೆ ಸುಮ್ನೆ ಇಲ್ಲ ರೀ, ತಿಂಗಳು ಬಾಡಿಗೆ ಕೊಡ್ತೇನೆ. ಬಾಡಿಗೆ. ಸಂತಾನ ಲಕ್ಷ್ಮಿ, ಒಳ ಹೋಗೆ ಹೋಗಿದ್ರೆ. ದಾದಾ, ನಮ್ ಸಂತಾನದ ಲಕ್ಷ್ಮೀ ಅಮ್ಮನ ಮೇಲೆ ಯಾಕೆ ಸುಮ್ನೆ ಕೋಪ ಮಾಡ್ಕೊಳ್ತೀರಿ? ನಿನ್ನ ಸಂತಾನ ಲಕ್ಷ್ಮಿನ? ಏಯ್, ನನ್ನ ಸಂತಾನ ಲಕ್ಷ್ಮಿ ಕಣೋ, ನನ್ನ ಹೆಂಡತಿ ಕಣವಳು. ಏಯ್, ಇಷ್ಟೊಳಗೆ ನಿನ್ನ ಬಾರ್ಡ್ರು. ಈ ಆಟ ಏನಾರು ಕಾಲಿಟ್ಟೆ ಹೂಗತಾ ಓದ್ಬಿಡ್ತೀನಿ ನಿನ್ನ. ನಂದು ಇದೇ ಜಾಗ ದಾದಾ. ನನ್ನ ಮಗ ಓಡಾಡ್ದಂಗೆ ಇರ್ತೀನಿ ನನ್ನ ಜಾಗನ. ವಿಠೋಬಾ, ವಿಠೋಬಾ. ಜಯಸಿಂಹ MA LLB ಅಂದ್ರೆ ದಿ ಗ್ರೇಟ್ ಕ್ರಿಮಿನಲ್ ಲಾಯರ್. ನ್ಯಾಯಕ್ಕೋಸ್ಕರ ಹೋರಾಡೋ ಆ ಸಿಂಹನೇನ್ರಿ ನಿಮ್ಮ ಅಳಿಯ ಜಯಸಿಂಹ? ಹೌದು ಸರ್. ಸರ್, ಅವನ್ ನನ್ನ ಸ್ವಂತ ಭಾವೈದ. ಹೌದಾ? ದೆನ್ ಯು ಆರ್ ವೆರಿ ಲಕ್ಕಿ ಮಿಸ್ಟರ್ ಚಂದ್ರಶೇಖರ್. ಹೌದು ಸರ್, ನಾನು ತುಂಬಾ ಅದೃಷ್ಟವಂತ ಅಂತ ಅಳಿನ್ ಪಡೆಯೋದಕ್ಕೆ. ಛೇ, ಈ ದೊಡ್ಡ ಸಿಟಿನಲ್ಲಿ ಇನ್ವಿಟೇಷನ್ ಕೊಡೋದು ಅಂದ್ರೆ ಪ್ರಾಬ್ಲಮ್ ಏನ್ರಿ? ನೀವೆಲ್ರಿಗೂ ಇನ್ವಿಟೇಷನ್ ಕೊಟ್ಟಾಯ್ತಾ? ಯಾರನ್ನೂ ಮಾಡ್ತಿಲ್ಲ ತಾನೆ? ಮರ್ತು ಹೋಗ್ಬೇಕು ಅಂದ್ರು ಮರೀಕಾಗ್ದಿರೋ ನನ್ನ ಒಬ್ಬನೇ ಸ್ನೇಹಿತ ವಿಜಯ್. ಅವನಿಗೆ ಇನ್ವಿಟೇಷನ್ ಕೊಡಕ್ಕಾಗಿಲ್ವಲ್ಲ ಅಂತ ಮನಸ್ಸು ತುಂಬಾ ಕೊರಗ್ತಾ ಇದ್ದೀನಿ. ಅದ್ ಸರಿ, ಅವರೆಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಅದೇ ಗೊತ್ತಾಗ್ಲಿಲ್ಲ. ನಾನು ಎಲ್ಲಾ ಕಡೆನೂ ಹುಡುಕ್ತೆ, ಏನೂ ಪ್ರಯೋಜನ ಆಗ್ಲಿಲ್ಲ. ನೀವ್ ಹೀಗೆ ಯೋಚನೆ ಮಾಡ್ತಿದ್ರೆ ಹೇಗ್ರಿ? ನೋಡಿ, ನಾಳೆನೆ ನಮ್ಮಿಬ್ಬರ ಮದ್ವೆ. ಅದನ್ನ ನೆನ್ಸ್ಕೊಂಡಾದ್ರೂ ನಗ್ನಾಗ್ತಾ ಇರ್ಬಾರ್ದಾ? ಈ ರೀತಿಯಾಗಿ ಕುಂತಿದೇವಿಯು ಸೂರ್ಯನನ್ನು ಪ್ರಾರ್ಥಿಸಿ ಕರ್ಣನನ್ನು, ಯಮಧರ್ಮರಾಯನಿಂದ ಧರ್ಮರಾಯನನ್ನು, ವಾಯುದೇವನಿಂದ ಭೀಮನನ್ನು, ಇಂದ್ರನಿಂದ ಅರ್ಜುನನನ್ನು, ಅಗ್ನಿದೇವನಿಂದ ನಕುಲ ಸಹದೇವರನ್ನು ಮಕ್ಕಳಾಗಿ ಪಡೆದಳು. ಅಂದ್ರೆ ಪಾಂಡವರೆಲ್ಲ ಕುಂತಿದೇವಿ ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳಲ್ಲ ಅನ್ನಿ? ಅಲ್ಲ ಅಲ್ಲ, ಈ ನನ್ನ ಮಗ ದಾರಿ ತಪ್ಪಿಸ್ತಾ ಇದ್ದಾನೆ. ಉಳಿ ತಿಂತ ಇದ್ದಾಳೆ. ಏನೋ ಹೆಚ್ಚು ಕಡಿಮೆ ಆಗಿದೆ. ಏನೇ ಇದು? ನಲ್ಲಿಕಾಯಿ, ಉಪ್ಪಿನಕಾಯಿ, ಬರೀ ಉಳಿನೇ ತಿಂತಾ ಇದ್ದಾಳೆ. ನಿನಗೇನ್ ಮತ್ತೆ ಕರ್ಮ? ಕರ್ಮ ಲಾವಮನ್ರಾಯರೇ, ಕರ್ಮ ಕರ್ಮ ಸಂಯೋಗದಿಂದ ಸದ್ಯದಲ್ಲೇ ನೀವು ತಂದೆಯಾಗಲಿದ್ದೀರಿ. ಜನ ಅಷ್ಟೊಂದು ಮುಂದುವರೆದು ಬಿಟ್ಟ. ಅಮ್ಮ, ಸಂತಾನದ್ದು ಲಕ್ಷ್ಮೀದು ಅಮ್ಮ. ಈ ಸುದ್ದಿ ಕೇಳಿ ನಮ್ಗೆ ತುಂಬಾ ಸಂತೋಷ ಆಗಿದೆ. ಈ ಸಂತೋಷಕ್ಕೆ ಮನೆ ಮನೆಗೆ ಹೋಗಿ ಸಕ್ಕರೆ ಹಂಚಿ ಬರ್ತೀನಿ ಅಮ್ಮ. ಅಯೋಗ್ಯ, ನಂದೆಂಟಿ ಬಸರಾದ್ರೆ ನೀ ಏನೋ ಊರಿಗೆಲ್ಲ ಸಕ್ಕರೆ ಹಂಚೋದು? ಖುಷಿ ದಾದ, ಅಯೋಗ್ಯ ತಂದು ಇಲ್ಲಿ ಹೊಟ್ಟೆ ಉರಿತಾ ಇದೆ.
ನೋಡು ಇನ್ನೊಂದು ಕ್ಷಣದಿಂದ ಮನೇಲಿ ಇರ್ಕೊಡ್ದು ಗೆಡ ವಾಮಂದಾರೆ ಅವನ ಮೇಲೆ ಯಾಕೆ ರೇಗ್ತೀರಿ? ಇವನು ಸಾಮಾನ್ಯವನಲ್ಲ. ಅವನು ಕಾಲಿಟ್ಟ ಗಳಿಗೆ ನಿಮ್ಮ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ. ನೋಡು ಈ ನನ್ನ ಮಗ ಒಂದು ಕ್ಷಣ ಈ ಮನೇಲಿ ಇರಬಾರ್ದು ಗೊತ್ತಾ? ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಯಾಕ್ರಿ ಅವನ ಮೇಲೆ ಹಾಗೆ ರೇಗಾಡ್ತಾ ಇದ್ದೀರಾ? ಪಾಪ ಶಂಕರು ತುಂಬಾ ಒಳ್ಳೆಯವರು. ನಾನು ಅಷ್ಟು ಕೆಟ್ಟವನ? ನೋಡು, ಒಂದು ನೀನ್ ಈ ಮನೆ ಬಿಟ್ಟು ಹೋಗ್ಬೇಕು, ಇಲ್ಲ ನಾನೇ ಮನೆ ಬಿಟ್ಟು ಹೋಗ್ತೀನಿ. ರಾಯರೇ, ನನಗೋಸ್ಕರ ನೀವಿಬ್ಬರು ಯಾಕೆ ಸುಮ್ಮನೆ ಜಗಳ ಮಾಡ್ತೀರಿ? ಈ ಮನೇಲಿ ನೀವೇ ಇರಿ, ನಾನೇ ಈ ಮನೆ ಬಿಟ್ಟು ಹೋಗ್ತೇನೆ. ಗಂಡ ಹೆಂಡತಿ ಸುಖವಾಗಿರಿ. ಶಂಕರ್, ನೀನೇನು ಯೋಚನೆ ಮಾಡ್ಬೇಡ. ನಿನ್ನ ಮಿಷನ್ಗೆ ನಮ್ಮ ಮನೇಲಿ ಜಾಗ ಕೊಡ್ತೀನಿ. ಅಯ್ಯೋ ಅಯ್ಯೋ, ಯಾರು ಹೋಗ್ಬೇಡಿ, ಆ ಮನೆಗೆ ಯಾರು ಹೋಗ್ಬೇಡಿ. ಆ ಮನೆಗೆ ಹೋದ್ರೆ ನಿಮಗೆ ನ್ಯಾಯ ಸಿಗಲ್ಲ. ಹೋಗ್ಬೇಡಿ, ಆ ಮನೆಗೆ ಯಾರು ಹೋಗ್ಬೇಡಿ, ಹೋಗ್ಬೇಡಿ, ಯಾರು ಹೋಗ್ಬೇಡಿ, ಅಲ್ಲಿಗೆ ಯಾರು ಹೋಗ್ಬೇಡಿ. ಆ ಮನೆಗೆ ಹೋದ್ರೆ ಅಪರಾಧಿನ ನಿರಪರಾಧಿ ಮಾಡ್ತಾರೆ, ನಿರಪರಾಧಿನ ಅಪರಾಧಿ ಮಾಡ್ತಾರೆ, ಅಪರಾಧಿನ ನಿರಪರಾಧಿ ಮಾಡ್ತಾರೆ, ನಿರಪರಾಧಿನ ಅಪರಾಧಿ ಮಾಡ್ತಾರೆ. ಅಯ್ಯೋ, ಯಾರು ಹೋಗ್ಬೇಡಿ, ಯಾರು ಹೋಗ್ಬೇಡಿ. ಮೋಸ ಮೋಸ. ಅಯ್ಯೋ ಅಯ್ಯೋ, ರಾಯರು ನೀನ್ಯಾಕಪ್ಪ ಇಲ್ಲಿ ಬಂದೆ? ನಿನಗೆ ಶ್ರೀಮಂತರು ಬೇಕು, ಹೋಗು, ಅವರಿಂದ ಓಡೋಗು. ನಿಜನ ಸುಳ್ಳು ಮಾಡು, ಸುಳ್ಳ ನಿಜ ಮಾಡು. ನಿರಪರಾಧಿಗಳನ್ನ ಅಪರಾಧಿಗಳನ್ನ ಮಾಡಿ ನೀನು ಕಾರ್ ತಕೋ, ಬಂಗ್ಲೆ ತಕೋ, ಅವನ್ನ ಸಾಯಿಸ್ಬಿಡು. ಅಯ್ಯೋ, ನನ್ ಮಗನ್ನ ಕಾಪಾಡೋಕೆ ಯಾವ ಲಾಯರು ಇಲ್ವೇ? ಏನು, ನನ್ ಮಗನ್ನ ನೀನ್ ಕಾಪಾಡ್ತೀಯ? ನಿನಗೇನು ಹುಚ್ಚಿಗೆ ಚಿಡ್ತಿಲ್ಲ ತಾನೆ? ನನ್ನ ಹತ್ರ ಹಣ ಇಲ್ವೇ? ಬೇಡಮ್ಮ, ನಿಮ್ಮಂತವ್ರು ಸ್ವಲ್ಪನಾದ್ರೂ ನ್ಯಾಯ ಸಿಕ್ಕಿದ್ರೆ ಅದು ನೋಡಿ ಸಂತೋಷ ಪಡೋದ್ರಲ್ಲಿ ನಾನೇ ಮೊದಲನೇ. ನಿಮ್ಮ ಮಗನ್ ಖಂಡಿತ ಕಾಪಾಡ್ತೀನಿ. ನನ್ ಮಗನ್ನ ನೀನ್ ಕಾಪಾಡ್ತೀಯಪ್ಪ? ಖಂಡಿತ ಕಾಪಾಡ್ತೀನಿ. ಎಲ್ಲವನು ಅವನು ಅವನು ತೋರಿಸ್ತೀನಿ ಬಾಪ. ಇವನೇ ಇವನೇ ನನ್ ಮಗ. ಮಗನೇ ಮಗನೇ, ನಿನ್ನ ದೇವರ ಹಾಗೆ ಕಾಪಾಡೋಕೆ ಇವ್ರು ಬಂದಿದ್ದಾರೆ ನೋಡಪ್ಪ. ಇವರೇ ಜಯಸಿಂಹ, ನೋ ಜಯಸಿಂಹ. ವಿಜಯ್ ವಿಜಯ್, ಜಯಸಿಂಹ, ವಿಜಯ್ ವಿಜಯ್ ವಿಜಯ್, ಯಾರಪ್ಪ ಇವರು? ಜಯಸಿಂಹ ಕಣಮ್ಮ, ನನ್ನ ಪ್ರಾಣಕ್ಕೋ ಸ್ನೇಹಿತ ಜಯಸಿಂಹ ಕಣಮ್ಮ. ಜಯಸಿಂಹ, ಜಯಸಿಂಹ ನೀನು, ಜಯಸಿಂಹ, ಜಯಸಿಂಹ. ನೀನ್ ನನ್ ಮಗನ ಸ್ನೇಹಿತ ಅಂತ ಗೊತ್ತಾಗಿದೆ. ಹೆತ್ತು ಕಾಳಿನ ಸಂಖ್ಯೆ ತಡಿಲಾರ್ದೆ ನಿನ್ನ ಬಾಯಿಗೆ ಬಂದಾಗೆಲ್ಲ ಬೈದ್ಬಿಟ್ನಪ್ಪ. ನನಗೆ ಕ್ಷಮಿಸ್ಬಿಡು. ನಿಮಗೆ ವಿಜಯ್ ಹೇಗೋ ನಾನು ಹಾಗೇನೆ. ನಮ್ಮಿಬ್ರದ್ದು ಒಂದೇ ಪ್ರಾಣ, ಎರಡು ದೇಹ ಅಷ್ಟೇ. ಜಯಸಿಂಹ, ನಿನ್ನ ನೋಡಿದ್ದು ತುಂಬಾ ಸಂತೋಷ ಆಯ್ತಪ್ಪ. ನಿನ್ನ ದೇವರೇ ನನಗೆ ತೋರಿಸ್ಬಿಟ್ಬಿಟ್ಟ. ವಿಜಯ್, ನೀನ್ ಎಲ್ಲಿದೆಯೋ ಹೇಗಿದೆಯೋ ಅಂತ ಕೊರಗ್ತಾ ಇದ್ದ ನನಗೆ ನಿನ್ ಈ ಸ್ಥಿತಿ ನೋಡ್ಬೇಕಾಗಿ ಬಂತಲ್ಲೋ. ಏನ್ ಮಾಡುದಪ್ಪ, ಎಲ್ಲ ಅವನ ಹಣೆ ಬರಹ. ತಪ್ಪು ಅನ್ನೋದ್ರ ಅರ್ಥನೇ ಗೊತ್ತಿಲ್ದಿರೋ ಇವನ ಮೇಲೆ ಕಳ್ತನ ಮಾಡ್ದ, ಕೊಲೆ ಮಾಡ್ದ ಅಂತ ದೊಡ್ಡ ಅಪವಾದನೆ ಹೊರಿಸ್ಬಿಟ್ಟಿದಾರಪ್ಪ. ಕೊಲೆ ಕಳ್ತನ? ನೀನಾ? ಇಲ್ಲ, ನನ್ ಮಗ ಕಳ್ತನ ಮಾಡಿಲ್ಲ, ಖಂಡಿತ ಕೊಲೆ ಮಾಡಿಲ್ಲ. ನನ್ ಮಾತು ನಂಬು. ಅಮ್ಮ, ವಿಜಯನ್ ಹೆತ್ತೋರ್ ನೀವಾದ್ರು ಇವನ್ ಸ್ವಭಾವ ಏನು ಅಂತ ನಿಮ್ಗಿಂತ ನನಗ್ ಚೆನ್ನಾಗಿ ಗೊತ್ತಮ್ಮ. ಒಂದ್ ಇರುವೆಗೂ ಕೆಟ್ಟದನ್ನ ಬಯಸ್ತಿರೋನು ಕೊಲೆ ಹೇಗಮ್ಮ ಮಾಡ್ತಾನೆ? ಹೇಳು ವಿಜಯ್, ಯಾರಿಂದ ನಿಂಗೆ ಸ್ಥಿತಿ ಬಂತು? ನೋಡು, ಒಂದ್ ಅಕ್ಷರ ಹೆಚ್ಚು ಕಮ್ಮಿ ಆದ್ರೂ ನಿನ್ ಪ್ರಾಣಕ್ಕೆ ಅಪಾಯ. ಹೇಳು ವಿಜಯ್, ನಡೆದಿದ್ದೇನು ಅಂತ ಸರಿಯಾಗಿ ಹೇಳು. ಜಯಸಿಂಹ, ನಿನ್ನಿಂದ ದೂರ ಆದ್ಮೇಲೆ ನಾನು ಕೆಲಸ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಕೆಲ್ಸಕ್ಕೋಸ್ಕರ ಅಲ್ಲಿತ್ತಿರುವಾಗ ಡ್ಯಾನ್ಸರ್ ರೂಪ ನೋಡ್ ಮನೆಯಲ್ಲಿ ಡ್ರೈವರ್ ಕೆಲಸ ಸಿಕ್ತು. ಅವನು ತುಂಬಾ ಒಳ್ಳೆಯವಳು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಒಂದಿನ ರಾತ್ರಿ ವ್ಯಾನ್ ಚೆಕ್ ಮಾಡ್ಬೇಕು, ಕೀ ಕೊಡು. ತಗೊಳ್ಳಿ, ಧಾರಾಳವಾಗಿ ಚೆಕ್ ಮಾಡಿ.
ಹಲೋ, ಕಂಟ್ರೋಲ್ ರೂಮ್, ಇನ್ಸ್ಪೆಕ್ಟರ್ ಆನಂದ್ ಸ್ಪೀಕಿಂಗ್. ಬೆಂಗಳೂರು ಮದ್ರಾಸ್ ರಸ್ತೆಯಲ್ಲಿ 10ನೇ ಮೈಲಿ ಕಲ್ಲ ಹತ್ರ ಸ್ಮಗಲ್ ನಡೀತಿದೆ. ಬೆಂಗಳೂರು ಮದ್ರಾಸ್ ರಸ್ತೆಯಲ್ಲಿ 10ನೇ ಮೈಲಿ ಕಲ್ಲ ಹತ್ರ ಸ್ಮಗಲ್ ನಡೀತಿದೆ. ಬೇಗನೆ ಬನ್ನಿ, ಕಮಾನ್, ಕ್ವಿಕ್. ಓವರ್. ಸ್ಮಗಲ್ ಮಾಡೋದಲ್ದೆ ಕೊಲೆ ಬೇರೆ ಮಾಡ್ತೀಯ? ನೋಡಿ ಪೀಚ್. ಸರ್ ಸ್ಮಗ್ಲಿಂಗ್ ಮಾಡೋದು ಅಂದ್ರೆ ಪೊಲೀಸ್ ಅಧಿಕಾರಿ ಕೊಲೆ ಮಾಡಿದ್ದ. ನಾನು ಕೊಲೆ ಮಾಡಲಿಲ್ಲ ಸರ್. ನಾನು ಕೊಲೆ ಮಾಡಲಿಲ್ಲ ಸರ್. ಸಮಾಧಾನ ಮಾಡ್ಕೋ ವಿಜಯ್, ನಾನಿದ್ದೀನಿ. ಜಯಸಿಂಹ, ಹೇಗಾದ್ರೂ ಮಾಡಿ ನನ್ನ ಮಗನ ಪ್ರಾಣನ ನೀನೇ ಉಳಿಸ್ಕೊಡ್ಬೇಕಪ್ಪ. ನಿನ್ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ. ಏನ್ ಮಾಡ್ತಿದ್ದೀರಾ ನೀವು? ನನಗೆ ತಾಯಿ ಇಲ್ಲದೆ ಇದ್ರು ತಾಯಿ ಕರುಳಿನ ಬೆಲೆ ಏನು ಅಂತ ಗೊತ್ತಮ್ಮ. ವಿಜಯ್ ಮಾಡಿರೋ ಋಣ ಸಾಲ ತೀರ್ಸೋದಿಕ್ಕೆ ದೇವ್ ನಂಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಸ್ನೇಹದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ವಿಜಯ್ ನಾನು ನಿರಪರಾಧಿಯಿಂದ ನಿರೂಪಿಸ್ತೀನಮ್ಮ, ನಿರೂಪಿಸ್ತೀನಿ. ಅವನು ನಿರಪರಾಧಿ ಅಲ್ಲ, ಈಸ್ ಅ ಗ್ರೇಟ್ ಸ್ಮಗ್ಲರ್, ಕೊಲೆಗಾರ. ಇನ್ಸ್ಪೆಕ್ಟರ್ ಆನಂದನ್ ಅವನೇ ಕೊಲೆ ಮಾಡಿದ್ದು, ನಾನೇ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದ್ದೀನಿ. ಭಾವ, ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ, ವಿಜಯ್ಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ಮಿಸ್ಟರ್ ಅಡ್ವೊಕೇಟ್, ನನ್ನ 20 ವರ್ಷ ಸರ್ವಿಸ್ನಲ್ಲಿ ನಿರಪರಾಧಿನ ಎಂದೂ ಅರೆಸ್ಟ್ ಮಾಡಿಲ್ಲ. ಅವನು ನನ್ನ ಪ್ರಾಣ ಸ್ನೇಹಿತ, ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವನಿಂತ ಕೆಲಸ ಮಾಡಿಲ್ಲ, ಮಾಡೋನು ಅಲ್ಲ. ಅಂದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನ? ಅಂದ್ರೆ ನಾ ಸುಳ್ಳು ಹೇಳ್ತಾ ಇದ್ದೀನ? ಭಾವ, ಅವನ ಕಣ್ಣಲ್ಲಿ ಒಂದ್ಸಲ ಕಣ್ಣಿಟ್ಟು ನೋಡಿದ್ರೆ ಸಾಕು, ಆಗ ನಿಮ್ಗೆ ಗೊತ್ತಾಗತ್ತೆ ಅವನು ಎಂಥ ಒಳ್ಳೆಯವನು ಅಂತ. ಅಪರಾಧಿ ನಮ್ಮ ಕಣ್ಣಿಗೆ ಬಿದ್ದ ತಕ್ಷಣ ಅವನ ಕೈಗಳಿಗೆ ಬೇಡಿ ಹಾಕಿ ಲಾಕಪ್ಪಲ್ಲಿ ತಳ್ತೀವಿ. ಅದು ಬಿಟ್ಬಿಟ್ಟು ಅವನ ಕಣ್ಣಲ್ಲಿ ನಮ್ಮ ಕಣ್ಣಿಟ್ಟು ನೋಡಿದ್ರೆ ನಮ್ಮ ಕಣ್ಣಿಗೆ ಮಣ್ಣೆಚ್ಚೋಗ್ತಾನೆ. ಇಂಥ ಸುಳ್ಳು ನಟನೆ ಮಾಡೋ ಕದೀಮರ್ನ ನನ್ನ ಸರ್ವಿಸ್ ನಲ್ಲಿ ಬಹಳ ಜನ ನೋಡ್ಬಿಟ್ಟಿದ್ದೀನಿ. ಸಿಂಹ, ಅವನ್ ನಿನ್ನ ಮುಂದೆ ಹಚ್ಬಿಟ್ಟ, ಅದನ್ನ ನಿಜ ಅಂತ ನಂಬಿಟ್ಟೆ ಅಲ್ಲ? ನೋಡಿ, ಸುಳ್ಳು ನಟನೆ ಯಾವುದು, ನಿಜವಾದ ನಟನೆ ಯಾವುದು ಅಂತ ತಿಳ್ಕೊಳ್ಳೋ ಶಕ್ತಿ ನನಗಿದೆ. ನಾನೇನು ಹಾಲು ಕುಡಿಯೋ ಮಗು ಅಲ್ಲ, ನಿಮ್ ಹಾಗೆ ದುಡ್ಕೋನು ಅಲ್ಲ. ಜಯಸಿಂಹ, ಮಾತು ಅತಿ ಆಯ್ತು. ನೀನ್ ನನ್ನ ಅಳಿಯ ಅನ್ನೋದನ್ನ ಮರಿಬೇಡ. ಬಂಧುತ್ವ ಕರ್ತವ್ಯ ಒಂದು ಮಾಡಬಾರ್ದು ಅಂತ ನೀವೇ ಹೇಳ್ಕೊಟ್ಟಿದ್ ಪಾಠ ತಾನೆ. ಈಗ ಏನ್ ಮಾಡ್ಬೇಕು ಅಂತ ಇದೀಯಾ? ನನ್ನ ಸ್ನೇಹಿತನ ಕಾಪಾಡೋದಕ್ಕೋಸ್ಕರ ಈ ಕೇಸ್ನ ನಾನೇ ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅಂದ್ರೆ ಅವನ್ನ ನಿರಪರಾಧಿ ಅಂತ ಪ್ರೂವ್ ಮಾಡಿ ಬಿಡುಗಡೆ ಮಾಡಿಸ್ತೀನಿ. ನನ್ನ ಕರ್ತವ್ಯ ನಾ ಮಾಡ್ತೀನಿ, ನಿಮ್ ಕರ್ತವ್ಯ ನೀವು ಮಾಡಿ. ಓಹೋ, ಯಾಕೆ ಕೋಪದಲ್ಲಿ ಮಾತಾಡ್ತಾ ಇದ್ದೀರಾ? ನೋಡಿದ್ಯಾ ನಿನ್ ತಮ್ಮನ್ನ? ನನ್ನ ಡ್ಯೂಟಿ ಮೇಲೆ ಸವಾಲ್ ಮಾಡ್ತಾನೆ. ಅಳಿಯ ಅಂತ ಸದಾ ಕೊಟ್ಟೆ ನೋಡು, ನಾಲ್ಗೆ ಹದ್ದು ಮೀರಿ ಹೋಗ್ತಾ ಇದೆ. ಅಳಿಯ ಅಂದ ಕ್ಷಣಕ್ಕೆ ಹೆದರ್ಕೊಂಡು ಸುಮ್ಮನಿರ್ಬೇಕು ಅಂತನಾ? ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು ಅಂತನಾ? ಹೇಳಕ್ಕ ನೋಡಿ, ನಿಮ್ ಕರ್ತವ್ಯ ಚಾಲೆಂಜ್ಗಳೇನಿದ್ರು ಹೊರಗಡೆ, ಮನೆ ಒಳಗಲ್ಲ. ಸಿಂಹ, ಇದು ನನ್ನ ಮರ್ಯಾದೆ ಗೌರವದ ಪ್ರಶ್ನೆ, ಇದು ನನ್ನ ಕರ್ತವ್ಯ ಸ್ನೇಹದ ಪ್ರಶ್ನೆ. ನನ್ನ ಹತ್ರ ಸಾಕ್ಷಿ ಆಧಾರ ಬಲವಾಗಿದೆ ಕಣ. ಆ ನಿಮ್ಮ ಸಾಕ್ಷಿ ಆಧಾರಗಳಿಗೆ ಕೋರ್ಟ್ನಲ್ಲಿ ಬೆಲೆ ಇಲ್ದಿರೋ ಹಾಗೆ ಮಾಡೋ ಶಕ್ತಿ ನನಗಿದೆ. ನಾನು ಅವನಿಗೆ ಶಿಕ್ಷೆ ಕೊಡಿಸದೆ ಹೋದ್ರೆ ಹಾಕಿಟ್ಟು ಸಾಕೋದೆ ಬಿಟ್ಬಿಡ್ತೀನಿ. ನಾನು ಅವನ್ನ ನಿರಪರಾಧಿ ಅಂತ ನಿರೂಪಿಸದೆ ಹೋದ್ರೆ ನನ್ನ ಲಾಯರ್ ವೃತ್ತಿನ ಬಿಟ್ಬಿಡ್ತೀನಿ. ಈ ಕೇಸ್ನಲ್ಲಿ ನಾನು ನಿನ್ನನ್ನು ಸೋಲಿಸದೆ ಹೋದ್ರೆ ನನ್ನ ಹೆಸರು ಚಂದ್ರಶೇಖರ್ ಅಲ್ಲ. ಈ ಕೇಸ್ನಲ್ಲಿ ನಾನು ಗೆಲ್ಲದೆ ಹೋದ್ರೆ ನನ್ನ ಹೆಸರು ಜಯಸಿಂಹನೇ ಅಲ್ಲ. ನೋಡೋಣ. ಮಿಸ್ಟರ್ ಜಯಸಿಂಹ, ಆರೋಪಿ ವಿಜಯ್ನ ಡಿಫೆನ್ಸ್ಗೋಸ್ಕರ ನೀವು ಕೇಸ್ ತಗೊಂಡಿದ್ದೀರಿ. ವಿಚಾರಣೆ ಪ್ರಾರಂಭ ಮಾಡಬಹುದು. ಯುವರ್ ಆನರ್, ಆರೋಪಿನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೀನಿ ಅಂತ ಹೇಳ್ತಿರೋ SP ಚಂದ್ರಶೇಖರ್ ಅವರನ್ನ ಕೆಲವು ಪ್ರಶ್ನೆಗಳು ಕೇಳಬೇಕು ಅಂತ ಇಷ್ಟಪಡ್ತೀನಿ. ಎಸ್, ಯು ಕ್ಯಾನ್ ಪ್ರೊಸೀಡ್.
ಸತ್ಯವನ್ನೇ ಹೇಳ್ತೀನಿ. ಸತ್ಯ ಅಲ್ಲದೆ ಬೇರೆ ಏನು ಹೇಳಲ್ಲ. ನಿಮ್ಮ ಹೆಸರೇನು? ವಾಟ್ಸ್ ಯುವರ್ ನೇಮ್? ಚಂದ್ರಶೇಖರ್, ಏನ್ ಕೆಲಸ ಮಾಡ್ತಿದ್ದೀರಾ? ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕ್ರೈಮ್. ಎಷ್ಟು ವರ್ಷ ಸರ್ವಿಸ್? 20 ವರ್ಷ. ಈ 20 ವರ್ಷಗಳಿಂದ ನೀವು ಹಿಡಿದ ಎಲ್ಲಾ ಅಪರಾಧಿಗಳನ್ನು ಕೋರ್ಟ್ ಅಪರಾಧಿ ಅಂತ ತೀರ್ಮಾನ ಮಾಡಿದ್ಯಾ? ಐ ಅಬ್ಜೆಕ್ಟ್ ಯುವರ್ ಆನರ್. ಗೌರವ ಹುದ್ದೆಯಲ್ಲಿರೋ ಒಬ್ಬ ಸರ್ಕಾರಿ ಅಧಿಕಾರಿನ ಈ ರೀತಿ ಪ್ರಶ್ನೆ ಕೇಳೋದು ಸರಿಯಲ್ಲ. ಯುವರ್ ಆನರ್, ಇವರ ಗೌರವಕ್ಕೆ ಧಕ್ಕೆ ತರಬೇಕು ಅಂತಾನೋ ಇಲ್ಲ ಇವ್ರಿಗೆ ಅವಮಾನ ಮಾಡಬೇಕು ಅಂತಾನೋ ನಾ ಈ ಪ್ರಶ್ನೆ ಕೇಳ್ತಾ ಇಲ್ಲ. ಒಬ್ಬ ಪೊಲೀಸ್ ಆಫೀಸರ್ ತಾನು ಹಿಡಿದ ಪ್ರತಿ ಕೇಸು ನಿಜವಾದದ್ದು, ಅಪರಾಧಿಗಳು ಅಪರಾಧಿಯಾಗಿ ರುಜುವಾತಾಗಿದ್ದಾರೆ ಅಂತ ತಿಳ್ಕೊಳ್ಳೋಕೆ ನ್ಯಾಯ ದೃಷ್ಟಿಯಿಂದ ನಾ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. Objection overruled. You can proceed. ಹೇಳಿ ಮಿಸ್ಟರ್ ಚಂದ್ರಶೇಖರ್. ಕೆಲವು ಅಪರಾಧಿಗಳಿಗೆ ಶಿಕ್ಷೆ ಆಗಿದೆ. ಆಯ್ತು. ಕೊಲೆಯಾಗಿದ್ದು ಈ ತಿಂಗಳು 22ನೇ ತಾರೀಕು ತಾನೆ? ಹೌದು. ಕೊಲೆಯ ಜಾಗಕ್ಕೆ ನೀವು ಯಾತಕ್ಕೆ ಹೋದ್ರಿ? ಇನ್ಸ್ಪೆಕ್ಟರ್ ಆನಂದ್ ವೈರ್ಲೆಸ್ ಮೂಲಕ ತಿಳಿಸಿದ್ರು. ಏನಂತ? ಮದ್ರಾಸ್ ಬೆಂಗಳೂರು ರಸ್ತೆಯಲ್ಲಿ 10ನೇ ಮೈಲಿ ಕೆಲ ಹತ್ರ ಸ್ಮಗ್ಲಿಂಗ್ ನಡೀತಾ ಇದೆ ಹಾಗೆ ಅಂತ. ತಕ್ಷಣ ನಾವು ಹೋದ್ವಿ. ನಿಮ್ಮ ಪೊಲೀಸ್ ಸ್ಟೇಷನ್ ಇಂದ ಕೊಲೆಯ ಜಾಗ ತಲುಪೋದಿಕ್ಕೆ ಎಷ್ಟು ನಿಮಿಷ ಆಯ್ತು? 10 ನಿಮಿಷ. 10 ನಿಮಿಷ? ಯು ಮೀನ್ 10 ಮಿನಿಟ್ಸ್? ಕೊಲೆಯ ಜಾಗದಲ್ಲಿ ಏನ್ ನೋಡಿದ್ರಿ? ಈ ಅಪರಾಧಿ ವಿಜಯ್ ಕೈಲಿ ರಿವಾಲ್ವರ್ ಇತ್ತು. ಕೆಳಗಡೆ ಇನ್ಸ್ಪೆಕ್ಟರ್ ಆನಂದ್ರ ಶವ ಬಿದ್ದಿತ್ತು. ನಮ್ಮನ್ನು ನೋಡಿದ ತಕ್ಷಣ ಅಪರಾಧಿ ತನ್ನ ಕೈಲಿದ್ದ ರಿವಾಲ್ವರ್ನ ಕೆಳಗೆ ಬಿಸಾಕ್ತ. ಸೊ ಈ ತಾನೇ ಕೊಲೆಗಾರ ಅಂತ ಅರೆಸ್ಟ್ ಮಾಡಿದ್ರಿ ಅಲ್ಲ? ಅಷ್ಟು ಮಾತ್ರ ಅಲ್ಲ, ವ್ಯಾನ್ ಒಳಗಡೆ ಬೇಕಾದಷ್ಟು ಮಾದಕ ವಸ್ತುಗಳಿತ್ತು. ಆದ್ರಿಂದ ಇವನು ಸ್ಮಗ್ಲರು ಹೌದು ಅಂತ ನಾನೇ ತೀರ್ಮಾನ ಮಾಡಿದೆ. ಐ ಆಮ್ ಸಾರಿ, ಈತ ಸ್ಮಗ್ಲರ್ ಅಂತ ತೀರ್ಮಾನ ಮಾಡೋದು ನೀವಲ್ಲ, ಕೋರ್ಟ್. ಯು ಕ್ಯಾನ್ ಗೋ. ಯುವರ್ ಆನರ್, ವೈರ್ಲೆಸ್ ಮೆಸೇಜ್ ಸಿಕ್ಕಿ SP ರವರು ಅವ್ರ ಸಿಬ್ಬಂದಿಯವ್ರ ಜೊತೆಗೆ ಕೊಲೆಯ ಜಾಗಕ್ಕೆ ಬರೋವರೆಗೂ ಅಂದ್ರೆ ಸುಮಾರು 10 ನಿಮಿಷಗಳ ಕಾಲ ಕೊಲೆ ಮಾಡಿದ್ಮೇಲೆ ಕೊಲೆಯ ಜಾಗದಲ್ಲಿ ಪೊಲೀಸ್ನವ್ರು ಬರ್ಲಿ ನಾನು ಅರೆಸ್ಟ್ ಮಾಡ್ಲಿ ಅಂತ ಯಾವ ಹುಚ್ಚನಾದ್ರೂ ನಿಂತಿರ್ತಾನ. ಯುವರ್ ಆನರ್, ಪ್ಲೀಸ್ ನೋಟ್ ಆನ್ ದಿಸ್ ಪಾಯಿಂಟ್. ರಾಮಾರಾವ್, ರಾಮಾರಾವ್, ರಾಮಾರಾವ್. ಮಿಸ್ಟರ್ ರಾಮರಾವ್, ನೀವೊಬ್ರು ಸರ್ಕಾರಿ ಡಾಕ್ಟರ್ ತಾನೆ? ಹೌದು. ಅಂದ್ರೆ ಊರಲ್ಲಿ ಸತ್ತಿರೋ ಎಲ್ಲಾ ಹೆಣಗಳನ್ನು ನೀವೇ ಪೋಸ್ಟ್ ಮಾರ್ಟಮ್ ಮಾಡೋದು? ಬೇಕಾದಷ್ಟು ಜನ ಡಾಕ್ಟರ್ಸ್ ಇದ್ದಾರೆ. ಈ ಪರ್ಟಿಕ್ಯುಲರ್ ಕೇಸ್ ನನ್ನ ಹತ್ರ ಬಂತು, ನೀವು ಪರೀಕ್ಷೆ ಮಾಡಿದ್ರಿ. ಅಂದ್ರೆ ಇನ್ಸ್ಪೆಕ್ಟರ್ ಆನಂದರಾವ್ ನೀವು ಪರೀಕ್ಷೆ ಮಾಡಿದ್ಮೇಲೆ ಸತ್ರ ಇಲ್ಲ ಅವ್ರು ಸತ್ತ ಮೇಲೆ ನೀವು ಪರೀಕ್ಷೆ ಮಾಡಿದ್ರ? ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ನೋ, ಐ ಆಮ್ ಸಾರಿ. ಸೊ ನಿಮ್ಮ ಪರೀಕ್ಷೆ ಪ್ರಕಾರ ಅವ್ರ ಎದೆಗೆ ಬುಲೆಟ್ ತಗಲಿ ಪ್ರಾಣ ಹೋಗಿದೆ ಅಂತ ಖಚಿತವಾಗಿ ಹೇಳ್ತೀರಾ? ಹೌದು, ಐ ಆಮ್ ಶೂರ್. ಥ್ಯಾಂಕ್ ಯು. ಯು ಕ್ಯಾನ್ ಗೋ. ಯುವರ್ ಆನರ್, ಈ ಕೇಸಿನ ಬಗ್ಗೆ ಇನ್ನೂ ಕೆಲವು ನಿಜಾಂಶಗಳನ್ನ ತಿಳ್ಕೋಬೇಕಾಗಿದೆ. ಅದಕ್ಕೆ ವಾಯ್ದೆ ಕೊಡಬೇಕು ಅಂತ ಕೋರ್ಟ್ನ ಮನವಿ ಮಾಡ್ಕೋತೀನಿ. ಆಲ್ ರೈಟ್. ಡಿಫೆನ್ಸ್ ಲಾಯರ್ ಕೋರಿಕೆಯಂತೆ ಈ ಕೇಸನ್ನ ಮುಂದೂಡಲಾಗಿದೆ. ಲಲಿತಾ, ಏನಮ್ಮ? ನನಗೊಂದು ಸಹಾಯ ಮಾಡ್ತೀಯಮ್ಮ? ಹೇಳಮ್ಮ. ಲಲಿತಾ, ನಿನ್ ಗಂಡ ನೀನ್ ಹೇಳ್ದಾಗೆಲ್ಲ ಕೇಳ್ತಾನಲ್ವಮ್ಮ? ಹೌದು. ಲಲಿತಾ, ಈ ಕೇಸ್ ವಾಪಸ್ ತಗೋಂತ ನಿನ್ನ ಗಂಡನ ಹತ್ರ ಹೇಳಮ್ಮ. ಅಮ್ಮ, ಅಪ್ಪ ಕೂಡ ನೀನ್ ಹೇಳ್ದಾಗೆಲ್ಲ ಕೇಳ್ತಾರಲ್ವಮ್ಮ? ಹೌದು. ಅಮ್ಮ, ನೀನೇ ಅಪ್ಪನ ಹತ್ರ ಈ ಕೇಸ್ ವಾಪಸ್ ತಗೋ ಅಂತ ಹೇಳ್ಬಾರ್ದಮ್ಮ? ನಿಮ್ಮಪ್ಪ ಎಂಥ ಹಠವಾದಿ ಅಂತ ಗೊತ್ತಿಲ್ವಮ್ಮ? ಅಮ್ಮ, ನೀನೆಷ್ಟು ಸ್ವಾರ್ಥಿ ಅಂತ ಈಗ ಗೊತ್ತಾಯ್ತಮ್ಮ. ನಿನ್ ಗಂಡ ಮಾತ್ರ ಗೆಲ್ಬೇಕು, ನನ್ ಗಂಡ ಸೋಲ್ಬೇಕು. ತುಂಬಾ ಚೆನ್ನಾಗಿದೆಯಮ್ಮ. ಯಾಕೆ? ನನ್ ಗಂಡ ಯಾರು? ನಿಮ್ಮಪ್ಪ ತಾನೆ? ನನ್ ಗಂಡ ಯಾರು? ನಿನ್ ತಮ್ಮ ತಾನೆ? ಅಮ್ಮ, ಅಪ್ಪನಿಗೆ ಈ ಕೇಸ್ ವಾಪಸ್ ತಗೊಂತ ಹೇಳಮ್ಮ. ಅಯ್ಯೋ ದೇವ್ರೆ, ಈಗ ನಾನೇನಪ್ಪ ಮಾಡೋದು? ಲಲಿತಾ, ಲಲಿತಾ, ಗುಡ್ ನ್ಯೂಸ್, ಹ್ಯಾಪಿ ನ್ಯೂಸ್ ಫಾರ್ ಯು. ಏನ್ ಡ್ಯಾಡಿ? ಲಲಿತಾ, ನನ್ನ ಕರ್ತವ್ಯದಲ್ಲಿ ನಾನು ಗೆಲ್ಲಬೇಕು ಅಂತ ಇರೋ ಮಗಳು ನೀನು ಕಣ್ಣೀರು ಕೈ ತೊಳಕಾಗತ್ತಮ್ಮ. ಅದು ಅಲ್ಲದೆ ನಿನ್ ಗಂಡನ ಜೊತೆ ನನಗೆ ಯಾಕಮ್ಮ ಜಗಳ? ಅದಕ್ಕೆ ಈ ಕೇಸ್ನ ವಾಪಸ್ ತಗೊಂಡ್ಬಿಟ್ಟೆ. ರಿಯಲಿ ಡ್ಯಾಡಿ? Yes. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು. ಲಲಿತಾ, ಏನ್ ಕನಸು ಕಾಣ್ತಾ ಇದೀಯಾ? ಹೌದು.
ಅಪ್ಪ ಕೇಸನ್ ವಾಪಸ್ ತಗೊಂಡ ಹಾಗೆ ಕನಸು ಕಂಡೆ. ಆ ಕನಸು ನನ್ಸಾಕ್ಬಿಟ್ರೆ ಅಯ್ಯೋ ಹುಚ್ಚಿ, ಬಾ ಊಟ ಮಾಡೋಣ ಬಾ. ಶಾರದಾ, ನಾನು ಆಮೇಲೆ ಊಟ ಮಾಡ್ತೀನಿ. ಮೊದಲು ನಿಮ್ ತಂದೆ ಊಟ ಮಾಡಿ, ಆಮೇಲೆ ನಾನು ಮಾಡ್ತೇನೆ. ಇದೇನ್ ಕೂತ್ಕೊತ ತಿಳ್ಕೊಂಡ್ರ? ಇದು ಮನೆ, ಇಬ್ರು ಕೂತ್ಕೊಂಡು ಊಟ ಮಾಡಿ. ಲೈ ಬರೋ ರೀ, ಬನ್ರಿ. ಹಬ್ಬಬ್ಬಬ್ಬ, ನೀವಿಬ್ರು ಕೋಪ ಆವೇಶದಲ್ಲಿ ಊಟ ಬಿಟ್ಟು ಕೂತ್ರೆ ಆರೋಗ್ಯದ ಗತಿ ಏನಾಗ್ಬೇಕು? ಇಲ್ಲಿ ನೋಡಿ, ಹೊರಗಡೆ ನೀವು ಕಚ್ಚಾಡಿ ಜಗಳ ಆಡಿ ಯಾರು ಬೇಡ ಅಂತಾರೆ, ಆದ್ರೆ ಮನೆಯೊಳಗೆ ನೀವು ನಗ್ತಾ ಇದ್ದು ನಮ್ಮನ್ನ ನಗ್ಸಿ. ನಿಂಗೆ ಗೊತ್ತಿಲ್ಲ ಶಾರದಾ, ಇವತ್ತಿವನ್ ನನ್ನ ಕೋರ್ಟಿನ ಕಟ್ಕಟೆ ಹಚ್ಚಿದ್ದ. ಅಲ್ಲಿ ಏನ್ ಕೇಳ್ದ ಗೊತ್ತಾ? ನನ್ನ ಹೆಸರೇನು ಅಂತ ಕೇಳ್ದ, ನನ್ನ ಉದ್ಯೋಗ ಏನು ಅಂತ ಕೇಳ್ದ, ನನ್ನ ಸರ್ವಿಸ್ ಎಷ್ಟು ಅಂತ ಕೇಳ್ದ. ಇವನ್ನ ಬೆಳೆಸಿ ಓದಿಸಿ ದೊಡ್ಡ ಲಾಯರ್ ಮಾಡಿದ್ದು ಅಲ್ಲದೆ ಇವನ ಕಾಲ್ ತೊಳೆದು ಕನ್ಯಾದಾನ ಮಾಡಿಕೊಟ್ಟೆ ನೋಡು. ಅದಕ್ಕೆ ಇನ್ನೂ ಬೇಕು, ಇನ್ನೂ ಬೇಕು ನನಗೆ. ಅದ್ರಲ್ಲಿ ತಪ್ಪೇನಿದೆ? ನಾ ಲಾಯರ್, ನನ್ ಡ್ಯೂಟಿ ಮಾಡಿದೆ, ಅದಕ್ಕೆ ನಿಮ್ ತಂದೆ ಹಾಕೋಸ್ಕೋಬೇಕು ಕೇಳಲ್ತಾ? ಮಹಾ ಡ್ಯೂಟಿ ಇವನೊಬ್ಬನೇ ಡ್ಯೂಟಿ ಕಂಡಿರು. ನಿಮ್ಮ ಅಪ್ಪನ ಡ್ಯೂಟಿ ಬಗ್ಗೆ ನನಗೆ ಗೊತ್ತಿಲ್ವಾ? ಒಬ್ಬ ನಿರಪರಾಧನ ಅರೆಸ್ಟ್ ಮಾಡಿ ಜಂಬಾ ಕೊಚ್ಕೋತಾ ಇದ್ದಾರೆ. ಲೇ, ನಾನು ಜಂಬ ಕೊಚ್ಕೋತಾ ಇದ್ದೀನಿ, ನೀನು ನಿನ್ನೆ ಮೊನ್ನೆ ಕಂಡ್ಬಿಟ್ಟಿರೋ ಬಚ್ಚ ನನಗ್ ಪಾಠ ಹೇಳ್ಕೊಡ್ತೀಯಾ? ಜಡ್ಜ್ಮೆಂಟ್ ಆಗ್ಲೋ ಆಗ ಗೊತ್ತಾಗತ್ತೆ ಅಳಿನ ಬೇಳೆ ಕಾಳು. ನಾನ್ ಸೋಲ್ತೀನಿ ಅನ್ನೋದು ಕನಸು ಮನಸ್ಸಿನಲ್ಲೂ ಇಲ್ಲ. ನನ್ನ ಕರ್ತವ್ಯದ ಮೇಲೆ ನನಗೆ ವಿಶ್ವಾಸ ಇದೆ. ಇದು ವಿಶ್ವಾಸಲ್ವೋ, ದುರಹಂಕಾರ. ಅಲ್ಲ, ನಂಬಿಕೆ. ನಿಮ್ ಕರ್ತವ್ಯದ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ, ಅದಕ್ಕೆ ಹೀಗೆ ಎಗರಾಡ್ತಾ ಇದ್ದೀರಾ. ಏನಂತೆ? ಇವ್ರು ನನ್ ಗಂಡ, ಇವ್ರ ಮೇಲೆ ಕೈ ಎತ್ತೋದ್ ಸರಿಯಲ್ಲ. ಲಲಿತಾ, ಈ ನಿನ್ನ ಗಂಡ ಅನ್ನೋ ಗಣ್ಣ 25 ವರ್ಷಕ್ಕೆ ಮುಂಚೆನೆ ಅಂಗೈನಲ್ಲಿಟ್ಟು ಬೆಳೆಸಿದ್ದೀನಿ ಕಣೆ. ಜೀವನ್ ಹಠ ಮಾಡ್ದಾಗ್ಲಲ್ಲ ಹೊಡೆದು ಬೈದಣ್ಣ ತಿನ್ಸಿದ್ದೀನಿ, ಗೊತ್ತಾ? ಇರ್ಬಹುದು, ಇಷ್ಟು ದಿನ ನಿಮ್ ಭಾವ ಮೇದಾಗಿದ್ರು, ಈಗಲ್ಲ. ಇವ್ರಿಗೆ ಗೌರವ ಸಿಗ್ದಿರೋ ಜಾಗದಲ್ಲಿ ಒಂದು ಕ್ಷಣ ಕೂಡ ಇರೋದಿಲ್ಲ. ನಾವಿಬ್ರು ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ತಿದ್ದೀವಿ. ಏನಂದೆ? ಮನೆ ಬಿಟ್ಟು ಹೋಗ್ತೀನಿ ಅಂದ್ಯಾ ಶಾರದಾ? ಅವ್ರು ಹೇಳಿದ್ ಕೇಳಿದೆ. ಲಲಿತಾ, ಏನಮ್ಮ ಇದು? ಹೌದಮ್ಮ, ನನ್ ಗಂಡಂಗ ಅವಮಾನ ಆಗೋ ಜಾಗದಲ್ಲಿ ಖಂಡಿತ ನಾನಿರಲ್ಲ. ಅದಕ್ಕೆ ನಾವು ಹೋಗ್ತಿದ್ದೀವಿ. ಹೋಗ್ತೇನೆ, ಹೋಗೆ. ನನಗೆ ನನ್ನ ಕರ್ತವ್ಯದ ಮುಂದೆ ಹೆತ್ತು ಮಗಳು ಯಾಕೆ? ಕಟ್ಕೊಂಡಿದ್ದ ಹೆಂಡತಿನೂ ಬಿಡಿಸಿದ್ದ. ಹೋಗಿ, ಹೊರಟೋಗಿ, ಹೋಗಿ. ಏನ್ರಿ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಶಾರದಾ, ಕೊಟ್ಟೆಣ್ಣು ಕುಲಕ್ ಹೊರಗು ಅಂತ ತಿಳ್ಕೊಳ್ದೆ, ನಮ್ಮ ಸ್ವಂತ ಅಂತ ತಿಳ್ಕೊಂಡೆ ನೋಡು. ಅದೇ ನನ್ನ ತಪ್ಪು. ಅದೇ ಹೋಗ್ಲಿ, ಹೋಗಿ, ಎಲ್ಲರೂ ಹೋಗ್ಲಿ. ಶಾರದಾ, ಶಾರದಾ, ಕಡೆವರೆಗೂ ನಿನಗೆ ನಾನು, ನನಗೆ ನೀನು, ಅಷ್ಟೇ ಕಡೆ, ಅಷ್ಟೇ. ಏನ್ರಿ ನೀವು? ಅವರಂತೂ ಹುಡುಗರು ಅಂದ್ರೆ ನೀವು ಹಾಗೆ ಆಡ್ತಿರಲ್ಲ. ನೀವೀಗ ಮನೆಯಿಂದ ಆಚೆ ಕಳಿಸ್ತಾ ಇರೋದು ಅವರಿಬ್ಬರು ಮಾತ್ರ ಅಲ್ಲ, 3 ಜನನ. ಲಲಿತಾ ಈಗ ತಾಯಿ ಆಗ್ತಾ ಇದ್ದಾಳೆ. ನನ್ನ ಮಗಳು ತಾಯಿ, ತಾಯಿ. ಶಾರದಾ, ನಿಜವಾಗ್ಲೂ ನನ್ನ ಮಗಳು ತಾಯಿ ಆಗ್ತಾ ಇದ್ದಾಳ? ಇದನ್ನ ಯಾಕೆ ಮೊದಲು ಹೇಳಿಲ್ಲ? ಹೇಳಕ್ಕೆಲ್ಲ ಅವಕಾಶ ಕೊಟ್ರಿ. ಮಾವ ಅಳಿಯಾಯಿ ಜಗದಲ್ಲೇ ಮನಸ್ಕೊಂಡು ಕೂತ್ಬಿಟ್ರಿ. ಈ ಸ್ಥಿತಿಲಿ ಅವಳನ್ನ ಅಯ್ಯೋ, ಕೆಲಸ ಆಗೋಯ್ತು. ಶಾರದಾ, ನನ್ನ ಮಗಳು ನನಗಿಂತ ಆಟವಾದಿ. ಹೋಗ್ತೀನಿ ಅಂದ್ರೆ ನಿಜವಾಗ್ಲೂ ಹೊರಟೋಗ್ತಾಳೆ. ಹೋಗು, ಬೇಡ ಅಂತ ಹೇಳು. ಹೋಗು, ಹೋಗು. ಅಮ್ಮ, ನಾವು
ಹೋಗಿ ಬರ್ತೀವಿ. ಬರ್ತೀವಿ ಡ್ಯಾಡಿ. ಜಯಸಿಂಹ, ಅವಳನ್ನು ಚಿಕ್ಕ ಹುಡುಗಿ ಆತರ ಪಡ್ತಾಳೆ ಅಂದ್ರೆ ನಿನಗಾದ್ರೂ ಸ್ವಲ್ಪ ತಾಳ್ಮೆ ಬೇಡವೇನು? ಅಕ್ಕ, ನನ್ನ ಸ್ನೇಹಿತ ವಿಜಯ್ನ ನಿರಪರಾಧಿ ಅಂತ ಪ್ರೂವ್ ಮಾಡಿ ಅವನ್ನ ಕಾಪಾಡೋದಕ್ಕೋಸ್ಕರ ನಾವು ಒದ್ದಾಡ್ತಾ ಇದ್ದೀವಿ. ಅವನ್ನ ಗಲ್ಲಿಗೇರಿಸ್ಬೇಕು ಅಂತ ಭಾವ ಒದ್ದಾಡ್ತಾ ಇದ್ದಾರೆ. ಈ ಕೇಸ್ ತೀರ್ಮಾನ ಆಗೋವರೆಗೂ ನಮ್ಮಿಬ್ರು ಜಗಳ ತಪ್ಪಿದ್ದಲ್ಲಕ್ಕ. ಪ್ರತಿದಿನ ಕೊರಗೋದಕ್ಕಿಂತ ಸ್ವಲ್ಪ ದಿವಸ ಹೊರಗಡೆ ಇದ್ರೆ ನಮಗೂ ಒಳ್ಳೇದು, ನಿಮ್ಗೂ ಒಳ್ಳೇದು. ಅದಕ್ಕೋಸ್ಕರ ನಾವು ಈ ಮನೆ ಬಿಟ್ಟು ಹೋಗ್ತಿದ್ದೀವಿ ಹೊರತು ಶಾಶ್ವತವಾಗಿ ನಿಮ್ಮಿಂದ ದೂರ ಹೋಗೋದಕ್ಕಲ್ಲಕ್ಕ. ಹೋಗೋದಕ್ಕೆ ನಮ್ಮಿಂದ ಸಾಧ್ಯವೂ ಇಲ್ಲ. ಲಲಿತಾ, ನಿಜವಾಗ್ಲೂ ನನ್ನ ಬಿಟ್ಟು ಹೋಗ್ತೀರಮ್ಮ. ನಿನ್ ತಂದೆ ಮನಸ್ಸು ಎಂತದ್ದು ಅಂತ ನಿನಗೆ ಗೊತ್ತಿಲ್ವೇನಮ್ಮ? ಇರೋ ಮಗಳನ್ನ ದೂರ ಮಾಡಿಕೊಂಡು ದಿನ ಕೊರಗುವಾಗ ಮಾಡ್ತೀಯ? ಬೇಡಮ್ಮ, ನನ್ನ ಬಿಟ್ಟು ಹೋಗ್ಬೇಡ. ಬೇಕಾದ್ರೆ ನಿನ್ನ ಗಂಡನ ಕಾಲು ಹಿಡ್ಕೊತೀನಮ್ಮ. ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಅವನ್ ಯಾಕ್ರಿ ಬೇಡ್ಕೋತೀರಿ? ನಮಗ ಮಾತ್ರ ಮಾನ ಅಭಿಮಾನ ಇಲ್ವೇನು? ನಮ್ಮ ಕೈಲಿ ಬೆಳೆದ ಮಕ್ಕಳು ಅವ್ರಿಗೆ ಇಷ್ಟೊಂದು ಹಠ ಇರ್ಬೇಕಾದ್ರೆ ನಮಗಿನ್ನೆಷ್ಟಿರ್ಬೇಕು? ಹೋಗ್ಲಿ ಬಿಡ್ರಿ. ಹೋಗೆ. ಚಂದ್ರ, ಇಂಥ ಕೆಲಸ ಮಾಡ್ತಾ ಇದ್ಯಾ? ಹೋಗ್ಬೇಡಿ, ಹೋಗ್ಬೇಡಿ. ನಮ್ಮನ್ನು ಬಿಟ್ಟು ಹೋಗ್ತೀರಮ್ಮ, ಹೋಗ್ಬೇಡಿ. ಅವಳ ಗಂಡನ ಗೌರವ ಅವಳಿಗೆ ಎಷ್ಟು ಮುಖ್ಯನೋ ನನ್ನ ಗಂಡನ ಗೌರವ ನನಗೂ ಅಷ್ಟೇ ಮುಖ್ಯ. ಹೋಗ್ಲಿ ಬಿಡ್ರಿ. ಜಯಸಿಂಹ, ಈ ತಬ್ಲಿಗೋಸ್ಕರ ಅನ್ಯೋನ್ಯವಾಗಿರೋ ನೀನು ನಿಮ್ಮ ಮಾವ ವೈರತ್ವ ಸಾಧಿಸೋದು ಚೆನ್ನಾಗಿರಲ್ಲ ಕಣ. ನೋಡ, ದಯವಿಟ್ಟು ಈ ಕೇಸ್ನ ವಾಪಸ್ ತಗೊಂಬಿಡ. ನೋ ವಿಜಯ್, 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದೇ ಕಾನೂನು. ಅದು ಅಲ್ಲದೆ ನೀನ ಸ್ನೇಹಿತ ಅನ್ನೋ ದೃಷ್ಟಿಯಿಂದ ನಾ ಈ ಕೇಸ್ ತಗೊಂಡಿಲ್ಲ. ನ್ಯಾಯನ ಉಳಿಸೋದಕ್ಕೋಸ್ಕರ, ಒಬ್ಬ ಅಮಾಯಕನ ಬಿಡುಗಡೆ ಮಾಡೋದಕ್ಕೋಸ್ಕರ ಅಷ್ಟೇ. ಆ ತೃಪ್ತಿ ಒಂದೇ ಸಾಕು. ಇಡೀ ಜಗತ್ತೇ ಎದುರಾದ್ರೂ ನಾನು ಹೆದರೋನಲ್ಲ. ನೋಡು, ನಾ ಬಂದಿದ್ದು ಇದಕ್ಕೋಸ್ಕರ ಅಲ್ಲ. ಆ ಹುಡುಗಿ ಬಗ್ಗೆ ನಿನಗೇನಾದ್ರೂ ಗುರುತು ವಿವರ ಗೊತ್ತಾ ಅಂತ ತಿಳ್ಕೊಂಡೋಗೋಣ ಅಂತ ಬಂದೆ. ಹಾ, ಅವಳು ಬಲಗೈನಲ್ಲಿ ರೂಪ ಅಂತ ಹಚ್ಚೆ ಗುರ್ತಿದೆ. ಅವಳು ನಿಯಾನ್ ಕ್ಲಬ್ನಲ್ಲಿ ಡ್ಯಾನ್ಸರ್ ಅಂತ ಹೇಳ್ತಿದ್ಲು. ರೂಪ, ನಿಯಾನ್ ಕ್ಲಬ್. ಐ ಸಿ. ಜಯಸಿಂಹ, ವೆಲ್ಕಮ್. ಹಾಯ್ 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 ಹಾಯ್. ಕೈಯಲ್ಲಿ ಗನ್ ಹಿಡ್ಕೊಂಡಿರೋ ಹುಡುಗಿರ್ ಕಂಡ್ರೆ ನನಗೆ ಬಹಳ ಇಷ್ಟ. ಹೆಚ್ಚಿಗೆ ಮಾತಾಡ್ಬೇಡ. ಯಾಕೆ ಬಂದೆ? ಮಕರಂದ ಹೀರೋದಿಕ್ಕೆ ಮೈ ಸ್ವೀಟ್ ಹಾರ್ಟ್. Shut up and get out. ನೀನ್ ಕೋಪದಲ್ಲಿದ್ರು ಚೆನ್ನಾಗಿರ್ತೀಯ, ಕುಣಿತಾ ಇದ್ರು ಚೆನ್ನಾಗಿರ್ತೀಯ. ಹಾಯ್, ಹೇಗಿದ್ದರು ನೀನೇ ಚೆನ್ನ ನನ್ನಾಡನಿ ನಮ್. ನನ್ ಚಿನ್ನ ಅಲ್ಲ, ನನ್ ಬಂಗಾರಿ ಅಲ್ಲ. ಒಳ್ಳೆ ಮಾತಿನಲ್ಲಿ ನಿಮ್ ಬಾಸ್ ಯಾರು ಅಂತ ಹೇಳಮ್ಮ. ಯಾಕ ವಿಜಯ್ ಮೇಲೆ ಕೊಲೆ ಅಪರಾಧ ಹೊರಿಸಿದ್ಯಾ ಹೇಳಮ್ಮ. ನಾನ್ ಹೇಳ್ಬೇಕಾ? ನಿಮ್ ತಾತ ಹೇಳ್ತಾನ? ಹೇಳ್ತಾನೆ. ಮೊದ್ಲು ಅವ್ರಿಗೆ ಉತ್ತರ ಕೊಡು. ಹಲೋ ಸರ್, ನಮಸ್ಕಾರ. ನಮ್ ಬಂಗಾರಿ ಹೇಳಿದ್ಲು ನಾನೇನೋ ನಿಮ್ಗೆ ಕೊಡ್ಬೇಕಂತೆ.
ಹಲೋ, ಪೊಲೀಸ್ ಸ್ಟೇಷನ್? ಎಲ್ಲಿಗೆ ಹೋಗ್ತೀಯ ನನ್ ಬಂಗಾರಿ? ಏಯ್, ಮರ್ಯಾದೆಯಾಗಿ ನೀನ್ ಬಾಸ್ ಯಾರು ಅಂತ ಹೇಳು. ನಂಗ್ ಗೊತ್ತಿಲ್ಲ. ಹೇಳ್ತೀಯೋ ಇಲ್ವೋ? ಮಿಸ್ಟರ್ ಜಯಸಿಂಹ, ಯು ಆರ್ ಅಂಡರ್ ಅರೆಸ್ಟ್. ಯಾಕೆ? ಈ ಡ್ಯಾನ್ಸ್ ಅನ್ನು ಕೊಲೆ ಮಾಡಿದ್ಯಾ? ನೋ, ಈ ಕೊಲೆ ನಾನು ಮಾಡಿಲ್ಲ. ಬಾಡಿ ಕೆಳಗಡೆ ಬಿದ್ದಿದೆ, ಕೈಯಲ್ಲಿ ರಿವಾಲ್ವರ್ ಇದೆ, ಅದರಲ್ಲಿ ಫಿಂಗರ್ ಪ್ರಿಂಟ್ಸ್ ಇದೆ. ಇದಕ್ಕಿಂತ ಆಧಾರ ಬೇಕೇನು? ಅಂದ್ರೆ ಸಾರಿ ಎಸ್ ಪಿ ಸರ್, ಈಗೇನು ಹೇಳ್ತೀರಾ? ಕೆಳಗಡೆ ಶವ ಇದೆ, ನಿಮ್ ಕೈಯಲ್ಲಿ ಪಿಸ್ತೂಲ್ ಇದೆ, ಅದ್ರ ಮೇಲೆ ಫಿಂಗರ್ ಪ್ರಿಂಟ್ಸ್ ಇದೆ, ಜೊತೆಗೆ ನನ್ನ ಹತ್ರ ಫೋಟೋ ಇದೆ. ಇಷ್ಟೇ ಸಾಕು ನೀವೇ ಕೊಲೆಗಾರ ಅಂತ ಹೇಳೋದಿಕ್ಕೆ. ಲಾಯರ್ ಎಸ್ ಪಿ ಸರ್, ಈಗ ನೀವೇ ಅಪರಾಧಿ. ಅದರ ನಿರ್ಧಾರ ಮಾಡೋದು ಕೋರ್ಟು. ಇನ್ಸ್ಪೆಕ್ಟರ್, ಅರೆಸ್ಟ್. ಅಕ್ಕ, ಕೊಲೆಯಾದ ಡ್ಯಾನ್ಸರ್ ರೂಪ ಬಾಡಿನ ಸಂಪೂರ್ಣವಾಗಿ ಪರಿಶೋಧನೆ ಮಾಡಿದೆ. ಇದು ಆಕೆ ದೇಹದಲ್ಲಿದ್ದ ಬುಲೆಟ್, ಇದು ಆಕೆ ಡೆತ್ ಸರ್ಟಿಫಿಕೇಟ್, ಪೂರ್ತಿ ಡೀಟೇಲ್ಸ್ ಇದರಲ್ಲಿದೆ. ಐ ಸಿ. ಅಂದ್ರೆ ಜಯಸಿಂಹನೇ ಆ ಡಾನ್ಸರ್ ರೂಪನ ಕೊಲೆ ಮಾಡಿದ್ದಾನೆ ಅಂತ ಆಯ್ತು. ಮಿಸ್ಟರ್ ಚಂದ್ರಶೇಖರ್ ಸರ್, ಈ ಕೇಸ್ನ ನೀವೇ ಟೇಕಪ್ ಮಾಡಿ. ಎಸ್ ಸರ್. ನ್ಯಾಯವಾದಿ ಜಯಸಿಂಹ ಪರಾರಿ. ಪ್ರಬಲ ವಕೀಲ್ ಜಯಸಿಂಹ ರೂಪಾ ಎಂಬುವಳನ್ನು ಕೊಲೆ ಮಾಡಿ ಪೊಲೀಸರಿಂದ ತಪ್ಪಿಸಿಕೊಂಡಿದ್ದಾಳೆ. ಅವರನ್ನು ಪತ್ತೆ ಹಚ್ಚಲು ಪೊಲೀಸ್ ಸೂಪರಿಂಟೆಂಡೆಂಟ್ ಚಂದ್ರಶೇಖರ್ ತೀವ್ರ ಕ್ರಮ ಕೈಗೊಂಡಿದ್ದಾರೆ. ಎಂತ ಯಾಕಮ್ಮ ಅಲ್ಲಿಂತಿದ್ಯಾ? ಅಮ್ಮ, ಈಗ ದಿನ ತೃಪ್ತಿ ಆಯ್ತೇನಪ್ಪ? ಲಲಿತಾ, ಶಾಶ್ವತವಾಗಿ ನನ್ನ ಗಂಡನ್ನ ನನ್ನಿಂದ ದೂರ ಮಾಡ್ಬೇಕು ಅಂತ ಕಂಕಣ ತೊಟ್ಟಿದ್ದೆ ಅಲ್ವೇನಪ್ಪ? ಲಲಿತಾ, ಇದ್ರಲ್ಲಿ ನನ್ನ ತಪ್ಪೇನಿಲ್ಲ. ನಾನು ನನ್ನ ಡ್ಯೂಟಿ ಮಾಡ್ತಾ ಇದ್ದೀನಿ ಅಷ್ಟೇ. ಡ್ಯೂಟಿ ಡ್ಯೂಟಿ ಅಂತ ಹೇಳ್ಕೊಂಡು ನಿಮ್ ಮಗಳ ಕುತ್ತಿಗೆ ತಾಳಿ ಕಟ್ಟಿರೋ ನಿಮ್ ಮಳಿಯನ್ ಕುತ್ತಿಗೆಗೆ ನೇಣ್ ಹಗ್ಗ ಬಿಗಿಸ್ಬೇಕು ಅಂತ ನಿರ್ಧಾರ ಮಾಡಿದ್ವಿ ಅಲ್ಲ? ಲಲಿತಾ, ಸಾರ್ಥಕವಾಯ್ತಪ್ಪ. ತಂದೆ ಮಗಳು ಅನ್ನೋ ಸಂಬಂಧಕ್ಕೆ ಹೊಸ ಪದ್ಧತಿ ತೋರಿಸ್ಕೊಟ್ಬಿಟ್ಟೆ. ನಿನ್ನಂತ ತಂದೆ ಈ ಜಗತ್ತಲ್ಲಿ ಯಾರು ಇಲ್ಲಪ್ಪ, ನೀನೊಬ್ಬನೇ. ಸಾಕಿಲ್ತೆ ಹೆತ್ತೋರು ಗೌರವ ಇಲ್ದೆ ಈಗ ಮಾತಾಡೋದು. ಹೆತ್ತೋರಾಗಿದ್ದಕ್ಕೆ ಪ್ರೀತಿ ಕಟ್ಟಾಕಿ ಗಂಟ್ಲು ಬಿಗಿ ಆಗುತ್ತಮ್ಮ. ಅಪ್ಪ, ನಿನ್ ಸ್ವಂತ ಮಗಳಿಗೆ ವೈಧವ್ಯ ಕೊಟ್ರೆ ನಿನಗ್ ಪ್ರಮೋಷನ್ ಸಿಗತ್ತೆ, ನಿನ್ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗತ್ತೆ, ನಿನ್ ಹೆಸರು ಈ ಚರಿತ್ರೆಯಲ್ಲಿ ಚಿರಸ್ಥಾಯಿಯಾಗಿ ನಿಂತ್ಕೊಳ್ಳುತ್ತೆ ಅಲ್ವೇನಪ್ಪ? ಲಲಿತಾ, ಯಾಕಮ್ಮ ನನ್ ಕೊಲ್ತಾ ಇದೀಯಾ? ಅಪ್ಪ, ಕರ್ತವ್ಯ ಕರ್ತವ್ಯ ಅಂತ ಕಣ್ಣು ಮುಚ್ಚಿ ಕೂತಿರೋ ನಿನಗೆ ನಿಜ ಏನು ಅಂತ ಗೊತ್ತಾಗ್ದೇ ಇರಲ್ಲಪ್ಪ. ನಾನ್ ಬರ್ತೀನಿ. ಮನೆಗೆ ಬಂದ ಹೆಣ್ಮಕ್ಳು ಕುಂಕುಮ ಇಟ್ಕೊಳ್ದಲ್ಲ ಹೋಗ್ಬಾರ್ದಮ್ಮ. ಇರೋ ಕುಂಕುಮ ತರ್ತೀನಿ. ಅಮ್ಮ, ನೀನ್ ಕೊಡೋ ಕುಂಕುಮ ನನ್ನ ಹಣೆಯಲ್ಲಿ ಶಾಶ್ವತವಾಗಿರ್ಬೇಕು ಅಂತ ಅಪ್ಪನ ಹತ್ರ ಹೇಳಮ್ಮ. ಏನಂದ್ರೆ ಲಲಿತಾ, ಮಗು ಒಂಟಿಯಾಗಿದೆ, ಸ್ವಲ್ಪ ನೋಡ್ಕೊಳ್ರಿ. ಎಲ್ಲ ಅವನ ತರಾನೇ ಇದೆ. ಮುಗಿಸ್ಬಿಡ್ಬೇಕು. ಏನ್ರಿ ಮಾಡ್ತಾ ಇದ್ರಿ ಮಗುನ? ಬಿಡ್ರಿ. ಮಗು ಅಳ್ತಾ ಇತ್ತು, ಬಾಯಿ ಮುಚ್ಚಕ್ ಹೋದೆ. ಮಗುನಾಯ್ತು, ಸತ್ತು. ಮತ್ತೆ ಬಂದಾಗ ಮನೆ ಬಿಟ್ಟು ಹೋದ, ಮತ್ತೆ ಯಾಕ ಬಂದೆ? ಅಮ್ಮ, ಇವತ್ತು ಉತ್ತರ ಕರ್ನಾಟಕದಲ್ಲಿ ನಮ್ಗೆ ರಾಖಿ ಹಬ್ಬ ಅಮ್ಮ. ನನ್ನ ತಂಗಿ ಊರಿನಲ್ಲಿದ್ದಾಳೆ ಅಮ್ಮ. ಈ ಊರಿನಲ್ಲಿ ನೀನೇ ನನ್ನ ತಂಗಿ ಅಮ್ಮ.
ಇದು ನನ್ನ ಹೆಂಡತಿ ನಿನ್ ತಂಗಿನ? ಹೌದ್ ದಾದಾ, ನೀನೇ ನನಗೆ ರಾಖಿ ಕಟ್ಟಮ್ಮ. ಹಾಗೆ ಅಮ್ಮ ತಗೊಮ್ಮ, ಅಣ್ಣನ ಚಿಕ್ಕ ಕಾಣಿಕೆ. ಬರ್ತೀನಿ ದಾದಾ, ಬರ್ತೀನಿ ಅಮ್ಮ. ಶಂಕರ, ಅನುಮಾನ ಅನ್ನೋದು ಎಷ್ಟು ದೊಡ್ಡ ರೋಗ ಅನ್ನೋದು ನಾನು ಅನುಭವಿಸ್ತೀನಿ. ಅನ್ಯಾಯವಾಗಿ ನಿನ್ನ ಅನುಮಾನ ಪಟ್ಟಿದ್ದೆ ಕಣ. ಗರ್ಭದಿಂದೆಲ್ಲ ಮರ್ತ್ಬಿಡಿ. ಪರವಾಗಿಲ್ಲ, ನೀವಿಬ್ರು ಚೆನ್ನಾಗಿದ್ದೀರಲ್ಲ, ಅಷ್ಟೇ ಸಾಕು. ಭಗವಂತ, ಒಂದ್ ಕಡೆ ಗಂಡ, ಇನ್ನೊಂದ್ ಕಡೆ ತಮ್ಮ, ಇಂಥ ವಿಷಮ ಪರಿಸ್ಥಿತಿಗೆ ನನ್ನನ್ನು ಯಾಕಪ್ಪ ಗುರಿ ಮಾಡಿದೆ? ಈ ಸಮಸ್ಯೆನ ನೀನೇ ಪರಿಹಾರ ಮಾಡಬೇಕು ತಂದೆ, ನೀನೇ ಪರಿಹಾರ ಮಾಡಬೇಕು. ಇಬ್ಬರು ಒಳ್ಳೆ ಮನುಷ್ಯರ ನಡುವೆ ನಡೆಯೋ ಸ್ಪರ್ಧೆಯಲ್ಲಿ ನ್ಯಾಯಕ್ಕೆ ಜಯ ಸಿಗೋ ಹಾಗೆ ಮಾಡಪ್ಪ. ಚೆನ್ನಾಗಿದೆಯಮ್ಮ? ಪರಿಸ್ಥಿತಿ ಗೊತ್ತಿದ್ದು ಚೆನ್ನಾಗಿದೆಯಾ ಅಂತ ಕೇಳ್ತೀಯಮ್ಮ? ಏನ್ ಮಾಡೋದು, ನಾವು ಪಡ್ಕೊಂಬಂದದನ್ನ ನಾವೇ ಅನುಭವಿಸ್ಬೇಕು ಅಮ್ಮ. ಎಷ್ಟೇ ದೂರದಲ್ಲಿದ್ರು ಹೆಣ್ಮಕ್ಳು ಚೊಚ್ಚಲ್ ಶ್ರೀಮಂತನ ತವ್ರ ಮನೇಲೆ ಮಾಡ್ಕೊಳ್ಳೋದು. ಆದ್ರೆ ನನ್ ದುರಾದೃಷ್ಟ, ಹೆತ್ತವ್ರು ಬದುಕಿದ್ರು, ಒಂದೇ ಊರಲ್ಲಿದ್ರು, ಆ ಯೋಗ ನನ್ಗೆಲ್ಲಮ್ಮ. ನಾಳೆ ನನ್ ಶ್ರೀಮಂತನ ಕೆಲಸದೋಳು ಮಾಡ್ತಾಳಂತೆ. ಶಾರದಾ, ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದೀಯಾ? ಹೌದು, ನಿಮ್ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ದೆ. ತಗೊಳ್ಳಿ ಪ್ರಸಾದ. ಏನು ಅಂದ್ರೆ, ನಾಳೆ ನಮ್ ಲಲಿತನಿಗೆ ಸೀಮಂತ. ಏನು, ನಮ್ಮ ಲಲಿತನಿಗೆ ಶ್ರೀಮಂತನ? ಆಗ್ಲೇ 7 ತಿಂಗಳು ತುಂಬಿಡ್ತಾ? ಹೌದು, ಆ ಸೀಮಂತನ ಅವಳ ಮನೆ ಕೆಲಸದೋಳು ಮಾಡ್ತಾಳಂತೆ. ಎಲ್ಲಾದ್ರೂ ಉಂಟೆ. ಹೆತ್ತ ತಂದೆ ತಾಯಿಗಳು ನಾವಿನ್ನೂ ಬದುಕಿರುವಾಗ ಆಫ್ಟರ್ ಆಲ್ ಸರ್ವೆಂಟ್ ಮೀಟ್ ಮಾಡೋದೆ. ಚೊಚ್ಚಲು ಶ್ರೀಮಂತ ಯಾವಾಗಲೂ ತೋರ್ ಮೇಲೆ ನಡಿಬೇಕು. ಅಷ್ಟು ಗೊತ್ತಾಗಲ್ಲ ನಿಂಗೆ? ಹೋಗು, ಹೋಗಿ ಕರ್ಕೊಂಬ. ಹೇಗ್ರಿ ಬರ್ತಾಳೆ? ಮಾವ ಅಳಿಯ ಇಬ್ರು ಬದ್ಧ ಶತ್ರುಗಳಾಗಿರುವಾಗ ಗಂಡನ ಅನುಮತಿ ಇಲ್ಲದೆ ಅವಳು ಹೇಗ್ರಿ ಬರ್ತಾಳೆ? ಹೌದಲ್ಲ. ಶಾರದಾ, ನಮ್ಮ ಮಗನ್ ನಾವು ಆ ರೀತಿ ಬೆಳೆಸಲಿಲ್ಲ. ಹೋಗ್ಲಿ ಬಿಡು, ನಾವೇ ಅವ್ರ ಮನೆಗೆ ಹೋಗಿ ಶುಭ ಕಾರ್ಯ ಮುಗಿಸ್ಕೊಂಡ್ ಬಂದ್ಬೋಣ. ನೀವು ಅವ್ರ ಮನೆಗೆ? ಯಾಕೆ ಬರಬಾರ್ದ? ಹೆಣ್ಣೆತ್ತವ್ರು ನಾವೇ ತಲೆ ಕೆಡಿಸ್ಬೇಕು. ಇದ್ರಲ್ಲಿ ತಪ್ಪಿಲ್ಲ. ನಿಮ್ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಂಡೆ ಆತರ ಪಟ್ಬಿಟ್ಟ ನನ್ನ ತಮ್ಮ. ಈ ಸಂತೋಷದಲ್ಲಿ ಅವನಿದ್ದಿದ್ರೆ. ಯೋಚನೆ ಮಾಡ್ಬೇಡ, ಅವನೆಲ್ಲಿದ್ರು ಬಂದೇ ಬರ್ತಾನೆ. ಅವನೊಬ್ಬ ಸೆಂಟಿಮೆಂಟಲ್ ಫೂಲ್. ಡ್ರೆಸ್ ಮಾಡ್ಕೊಂಬ. ಎಸ್ ಪಿ ಚಂದ್ರಶೇಖರ್, ಗುಡ್ ಮಾರ್ನಿಂಗ್. ಕನೆಕ್ಟ್ ಮೀ ಇನ್ಸ್ಪೆಕ್ಟರ್ ಚಂದ್ರಮೌಳಿ. ಇವತ್ತು ಜೇಸಿ ಮೇಲೆ ಇಂಪಾರ್ಟೆಂಟ್ ಫಂಕ್ಷನ್ ಇದೆ. ಅವನು ಡೆಫಿನೆಟ್ ಆಗಿ ಬಂದೇ ಬರ್ತಾನೆ. ಅವನ್ನ ಅರೆಸ್ಟ್ ಮಾಡೋದಕ್ಕೆ ಸರಿಯಾದ ಸಂದರ್ಭ. ಎಲ್ಲ ಮುಗಿದು ಬನ್ನಿ. ಓಕೆ?
ಸಮಯದಲ್ಲಿ ಅಳಬಾರ್ದಮ್ಮ, ಸಂತೋಷವಾಗಿರ್ಬೇಕು. ನಗಮ್ಮ, ನಗು. ಈ ಸಂತೋಷದ ಕಾರಣನೇ ಅವರು. ಅವರೇ ಇಲ್ದಿದ್ಮೇಲೆ ನಗು ಹೇಗಮ್ಮ ಬರುತ್ತೆ? ಲಲಿತಾ, ನಿನಗೆ ಫೋನ್. ಹಲೋ. ಏನಂದ್ರೆ? ಎಲ್ಲ ಸಿದ್ಧವಾಗಿದೆ, ನೀವೊಬ್ರಿಲ್ಲ ಅಷ್ಟೇ. ಸರಿ ಅಂದ್ರೆ ಅಮ್ಮ, ಅವ್ರು ಬರ್ತಿದಾರಂತೆ. ಹೌದಾ? ಬಾಮ್ಮ. ಇನ್ಸ್ಪೆಕ್ಟರ್, ಜಯಸಿಂಹ ಬರ್ತಾ ಇದ್ದಾನೆ. ಒಂದು ರಿಕ್ವೆಸ್ಟ್. ಹೇಳಿ ಸರ್. ನಮ್ಮಲ್ಲಿ ಇದೇ ಮೊದಲನೇ ಫಂಕ್ಷನ್ ನಡೀತಾ ಇರೋದು. ಜಯಸಿಂಹ ಬಂದು ಫಂಕ್ಷನ್ ಮುಗಿಸ್ಕೊಂಡು ಹೋಗುವಾಗ ಅರೆಸ್ಟ್ ಮಾಡಿ. ಓಕೆ ಸರ್. ಓಕೆ. ನಂದೀಸ ಬಂಧವೇ ಬೇಡುವವರಿಗೆ ವರವನ್ನು ಕೊಡುವ ನಂದೀಸ. ನಂದೀಸ ಬಂದವನೇ ನಂದೀಸ, ಬೇಡದವರಿಗೆ ವರವನ್ನು ಕೊಡುವ ನಂದೀಸ. ನೋಡಿದೆ ಲಲಿತಾ, ಈ ಸಮಯದಲ್ಲಿ ನಂದೀಶ ಬಂದಿರೋದು ನಂದೀಸ ಒಳ್ಳೆ ಬಂದವನೇ ಶಕುನ. ನಂದೀಸ, ಬಾಮ, ಬೇಡದವರಿಗೆ ಅಕ್ಕಿದೆಲ್ಲ ವರವನ್ನು ಕೊಟ್ಟು ಕೊಡುವ ನಂದೀಸ. ನಮಸ್ಕಾರ ಮಾಡುವಂತೆ. ಬಾಮ. ನಂದೀಸ ಬಂದವನೇ ನಂದೀಸ, ಬೇಡದವರಿಗೆ ವರವನ್ನು ಕೊಡುವ ನಂದೀಸ. ನಂದೀಸ, ಬೇಡದವರಿಗೆ ವರವನ್ನು ಕೊಡುವ ನಂದೀಸ. ಕೊಡಮ್ಮ. ನಮಸ್ಕಾರ ಮೇಡಮ್ಮ. ದೀರ್ಘ ಸುಮಂಗಲಿಯಾಗಿ. ನರಸಿಂಹ, ಒಳಗಡೆ ನಿಮ್ಮ ಅಪ್ಪ ಇದ್ದಾರೆ. ಯಾಕಕ್ಕ, ಇವತ್ತು ನಿನ್ ಗಂಡ ನನ್ನ ಅರೆಸ್ಟ್ ಮಾಡೋಕ್ ಬಂದಿದ್ದಾನೆ. ಲಲಿತಾ, ಅಭಿಮನ್ಯು ಆಗಿರೋ ಗಂಡು ಮಗುನ ಎತ್ಕೊಂಡು ಸುಖವಾಗಿ. ಅಪ್ಪ, ನಿಮ್ಮ ಅಳಿಯನ್ ಹುಡುಕ್ತಾ ಇದ್ದೀರಾ? ಅವ್ರು ನಿಮ್ಗಿಂತ ಬುದ್ಧಿವಂತರಪ್ಪ. ಚೆನ್ನಾಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ನೀವು ಮಗಳ ಸಂತೋಷನ ಹಂಚ್ಕೊಳಕ್ ಬರ್ಲಿಲ್ಲ. ನಿಮ್ಮ ಅಳಿಯನ ಅರೆಸ್ಟ್ ಮಾಡೋದಕ್ಕೆ ಒಳ್ಳೆ ಅವಕಾಶ ಅಂತ ಬಂದ್ರಲ್ಲ. ಹೆಣ್ಣು ಹೆತ್ತವ್ರು ನಾವು ತಲೆ ಬಗ್ಗಿಸ್ಕೊಂಡಿರೋದ್ರ ಬದಲು ಅವಮಾನದಿಂದ ನಾವೇ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ರಲ್ರಿ. ಒಬ್ಬಳೆ ಮಗಳು ಅನ್ನೋ ಮಮತೆ ಅಪ್ಪನ ಸ್ವಲ್ಪನಾದ್ರೂ ಇದ್ದಿದ್ರೆ ಈ ರೀತಿ ಛಲ ಸಾಧಿಸ್ತಿರ್ಲಿಲ್ಲಮ್ಮ. ಲಲಿತಾ, ಯಾಕೆ ನನ್ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತೀರ? ನಾನು ಒಬ್ಬ ಮನುಷ್ಯ, ಮೃಗ ಅಲ್ಲ. ನಾನು ನಿನ್ನ ಗಂಡನ ಅರೆಸ್ಟ್ ಮಾಡಬೇಕು ಅಂತ ಇರೋದು ಅವನ ಮೇಲೆ ದ್ವೇಷ ಸಾಧಿಸೋದಕ್ಕಲ್ಲಮ್ಮ. ಅವನ ಪೊಲೀಸರ ಕಣ್ಣಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ. ಅದು ಬಹಳ ದೊಡ್ಡ ಅಪರಾಧ. ಅದರಿಂದ ಅವನಿಗೆ ಅಪಾಯ ಹೆಚ್ಚು. ಇಲ್ಲೋಡಿ, ಈ ವಿಷಯದಲ್ಲಿ ಯಾರು ಏನು ಹೇಳಿದ್ರು ಕೇಳೋದು ಸಿದ್ಧವಾಗಿಲ್ಲ. ನಾನು ನನ್ನ ಡ್ಯೂಟಿ ಮಾಡ್ತಾ ಇದ್ದೇನೆ ಅಷ್ಟೇ. ಅಪ್ಪ, ಹೇಗಿದ್ರು ಬರೋದು ಬಂದಿದೆಯಾ? ನನ್ನನ್ನು ಹೆಚ್ಚಿನ ತಪ್ಪಿಗೆ ಆಶೀರ್ವಾದ ಮಾಡೋದಪ್ಪ.
ಲಲಿತಾ, ನಿಂಗೆ ಹುಟ್ಟೋ ಮಗು ಗಂಟಾಗಿರ್ಲಮ್ಮ, ಹೆಣ್ಣಾಗಿ ಮಾತ್ರ ಬೇಡ. ಯಾಕೆಂದ್ರೆ ಅವಳು ಪ್ರೀತಿ ಕಿತ್ಕೊಂಡು ನಿನ್ನ ಎದೆ ಮೇಲೆ ನಡ್ಕೊಂಡು ಹೋಗ್ತಾಳಮ್ಮ. ಹೇಳಿ ಮಿಸ್ಟರ್ ಚಂದ್ರಶೇಖರ್, ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ? ಎಸ್ ಸರ್, ಜಯಸಿಂಹನ ಕಂಡಿಡಿಯೋದಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀನಿ ಸರ್. ಅವನು ಖಂಡಿತ ಅರೆಸ್ಟ್ ಮಾಡೇ ಮಾಡ್ತೀನಿ ಸರ್. ಆದ್ರೆ ಜಯಸಿಂಹ ಈ ಕೊಲೆ ಮಾಡಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಯಾಕೆ ಅಂದ್ರೆ ಅವನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ ಸರ್. ಇದ್ರಲ್ಲಿ ಬೇರೆ ಯಾರ್ದೋ ಕೈವಾಡ ಇರ್ಬೇಕು ಸರ್. ಸರ್, ತಾವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನನಗೆ ಪರ್ಮಿಷನ್ ಕೊಟ್ರೆ ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ನಿಜವಾದ ಕೊಲೆಗಾರ ಯಾರು ಅಂತ ಕಂಡಿಡ್ತೀನಿ ಸರ್. ಜಯಸಿಂಹ ನಿರಪರಾಧಿ ಅಂತ ನಿರೂಪಿಸ್ತೀನಿ ಸರ್. ಮಿಸ್ಟರ್ ಚಂದ್ರಶೇಖರ್, ನಿರಪರಾಧಿಗಳಿಗೆ ಶಿಕ್ಷೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ದೇಶದ್ರೋಹಿಗಳನ್ನ, ಸಮಾಜ ಘಾತಕರನ್ನ ಕಂಡುಹಿಡಿದು ದಂಡನೆ ಕೊಡಬೇಕನ್ನೋದೇ ನಮ್ಮ ಉದ್ದೇಶ. ನಿಮ್ಮ ಕರ್ತವ್ಯದಲ್ಲಿ ಜಯವಾಗಲಿ ಅಂತ ನಾನು ಹಾರೈಸ್ತೇನೆ. ಏನ್ ಜನಗಳಪ್ಪ, ನಮ್ಮ ಮೇಲೆ ಇವ್ರಿಗೆ ಕಣ್ಣು ಅಲ್ಲ, ನಮ್ ತಂದೆ ಮಾಡ್ಕೊಂಡು ನಾವು ಬದುಕ್ತೀವಿ ಅಂತ ಅಂದ್ರೆ ಇವ್ರು ಬಿಡೋದಿಲ್ಲ ಅಂತಾರೆ. ನಮ್ಮನ್ನ ಪತ್ತೆ ಮಾಡ್ತೀವಿ ಅಂತ ಹೇಳ್ತಿದ್ದಲ್ಲ ಜಯಸಿಂಹ, ಇವತ್ತು ವಾಂಟೆಡ್ ಬೈ ಪೊಲೀಸ್. ಇನ್ನವನ ಯೋಚನೆ ನನಗಿಲ್ಲ. ಇನ್ನು ಆ ವಿಜಯ್ ನಾಳೆನೇ ಅವನಿಗೆ ಜಡ್ಜ್ಮೆಂಟ್. ಖಂಡಿತ ನಾಳೆ ಅವನ ಕುತ್ತಿಗೆಗೆ ನೇಣನ ಹಗ್ಗ ಬಿದ್ದೇ ಬೀಳುತ್ತೆ. ಅದು ಅವನ ಕರ್ಮ. ಇನ್ನು ಉಳಿದಿರೋದು ಒಬ್ಬ SP ಚಂದ್ರಶೇಖರ್. ತನ್ನ ಪ್ರಾಣನಾದ್ರೂ ಒತ್ತೆ ಇಟ್ಟು ಆ ದ್ರೋಹಿಗಳನ್ನ ಹಿಡ್ಕೊಂಡು ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ ಅಂತ IGP ಹತ್ರ ಸವಾಲ್ ಹಾಕಿದ್ದಾನೆ. ಇದಕ್ಕೇನ್ ಮಾಡುವುದು ಅಂತ. ಲಾ ಈಸ್ ಗಾಡ್. ನ್ಯಾಯವೇ ದೇವರು. ಮನಸ್ಸಿಗೆ ಮಾರ್ಗ ಇದ್ದೇ ಇದೆಯಲ್ಲ. 63ನೇ ಸೆಕ್ಷನ್, 36ನೇ ಸೆಕ್ಷನ್, ಅಲ್ಲಿದೆ ಕರೆಕ್ಷನ್. ಹೀಗೆ ಮಾಡಿದ್ರೆ ಅದು ಸರಿ. ಎವಿಡೆನ್ಸ್ ಇದೆಯಲ್ಲ. ಈಕೆ 8 ತಿಂಗಳ ಹಿಂದೆ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಹಾಗೂ ಇನ್ಸ್ಪೆಕ್ಟರ್ ಆನಂದ್ ಅವರ ಕೊಲೆ ಮೊಕದ್ದಮೆ ನಡೆದು ಡಿಫೆನ್ಸ್ ಲಾಯರ್ ಅವರ ಕೋರಿಕೆಯಂತೆ ಈ ಕೇಸನ್ನ ಮುಂದೂಡಲಾಗಿತ್ತು. 4 ವಾಯ್ದೆಗಳಿಗೂ ಡಿಫೆನ್ಸ್ ಲಾಯರ್ ಜಯಸಿಂಹ ಅವರು ಕೋರ್ಟಿಗೆ ಹಾಜರಾಗದಿದ್ದ ಕಾರಣ, ಅಲ್ಲದೆ ಅವರು ಕೂಡ ಕೊಲೆ ಅಪರಾಧದಲ್ಲಿ ಸಿಕ್ಕಿ ತಲೆಮರೆಸಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಆದ್ದರಿಂದ ಅವರಿಗೆ ಮೇಲ್ಕಂಡ ಆರೋಪಿ ಪರವಾಗಿ ವಾದಿಸುವ ಸಿದ್ಧತೆ ಇರುವುದಿಲ್ಲ. ಆರೋಪಿಯಾದ ವಿಜಯ್ ಆಪಾದಿತನೆಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಿಸ್ಟರ್ ಸುಂದರ್ರಾವ್ ನೀಡಿರುವ ಸಾಕ್ಷ್ಯಾಧಾರಗಳಿಂದ ದೃಢವಾಗಿದೆ. ಆದ್ದರಿಂದ IPC ಸೆಕ್ಷನ್ 302 ಪ್ರಕಾರ ಮೇಲ್ಕಂಡ ವಿಜಯ್ ಎನ್ನುವ ಆರೋಪಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ಇಲ್ಲ ಇಲ್ಲ, ನನ್ನ ಮಗ ಕೊಲೆ ಮಾಡಿಲ್ಲ. ನನ್ನ ಮಗನ ಗಲ್ಲಿಗೆ ಹಾಕ್ಬೇಡಿ. ನನ್ನ ಮಗನ ಗಲ್ಲಿಗೆ ಹಾಕ್ಬೇಡಿ. ಸಾಯಿಸ್ಬೇಡಿ. ಸಾಯಿಸ್ಬೇಡಿ ನನ್ನ ಮಗನ್ನ. ಏನಂದ್ರೆ ಯಾಕೊಂಥರ ಇದ್ದೀರಲ್ಲ? ಏನಿಲ್ಲ, ಒಂದು ಗ್ಲಾಸ್ ನೀರು ತಗೊಂಬ. ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ಚಂದ್ರಶೇಖರ್, ಯಾರದು? ನಾವು ವಿಜಿಲೆನ್ಸ್ ಕಮಿಷನ್ ಇಂದ ಬಂದಿದ್ದೀವಿ. ಸಿ ದಿ ಐಡೆಂಟಿಫಿಕೇಶನ್ ಕಾರ್ಡ್. ಎಸ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಮ್ಮ ಡಿಪಾರ್ಟ್ಮೆಂಟ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ನಿಮ್ಮ ಬ್ರೀಫ್ ಕೇಸ್ ನ ಚೆಕ್ ಮಾಡಬೇಕಾಗಿದೆ. ವಾಟ್ ಡು ಯು ಮೀನ್? ನನ್ನ ಬ್ರೀಫ್ ಕೇಸ್ ಚೆಕ್ ಮಾಡ್ಬೇಕಾ? ಸಾರಿ ಸರ್, ಇಟ್ಸ್ ಮೈ ಡ್ಯೂಟಿ. ಆಲ್ ರೈಟ್, ಟೇಕ್ ಇಟ್. ಸಾರಿ ಸರ್, ಇದರಲ್ಲಿರೋ ನಂಬರ್ಸು, ನೋಟಿನ ಮೇಲಿರೋ ನಂಬರ್ಸು ಒಂದೇ ಆಗಿದೆ. ಸೊ ಯು ಆರ್ ಅಂಡರ್ ಅರೆಸ್ಟ್.
ಧೈರ್ಯವಾಗಿರು. ನನ್ನ ಮನಸ್ಸಾಕ್ಷಿ ನನಗೆ ಎಂದಿಗೂ ದ್ರೋಹ ಮಾಡೋದಿಲ್ಲ. ನೀನ್ ಪೂಜೆ ಮಾಡ್ತಾ ಇದೆಯಲ್ಲ ದೇವರು, ಅವನೆಂದೂ ನಿನ್ನ ಕೈ ಬಿಡೋದಿಲ್ಲ. ಅಕ್ಕ, ಜಯಸಿಂಹ, ಜಯಸಿಂಹ, ಲಂಚ ತಗೊಂಡ್ರು ಅಂತ ನಿಮ್ ಭಾವನ ಹೇಳ್ಕೊಂಡು ಹೋದ್ರು. ನನಗೊಂದು ಅರ್ಥ ಆಗ್ತಾ ಇಲ್ಲಪ್ಪ, ಅರ್ಥ ಆಗ್ತಾ ಇಲ್ಲ. ನನಗೆಲ್ಲ ಅರ್ಥ ಆಗ್ತಿದೆ ಅಕ್ಕ. ನಮ್ಮ ಕುಟುಂಬನ ಸರ್ವನಾಶ ಮಾಡಬೇಕು ಅಂತ ಯಾರೋ ಒಳಸಂಚು ಮಾಡ್ತಿದ್ದಾರೆ. ಆ ಇನ್ಸ್ಪೆಕ್ಟರ್ನ ಕೊಲೆ ಮಾಡಿ ಆ ಅಪರಾಧನ ವಿಜಯ್ ಮೇಲೆ ಹಾಕೋದು, ಆ ಡ್ಯಾನ್ಸ್ ಅನ್ನ ಕೊಲೆ ಮಾಡಿ ನನ್ನನ್ನು ಕೊಲೆಗಾರನಾಗಿ ಮಾಡೋದು. ಇವತ್ತು ನಮ್ಮ ಭಾವನ ಮೇಲೆ ಲಂಚದ ಅಪಾದನೆ ಹೊರಿಸಿದ್ದಾರೆ. ಅವರನ್ನ ಜಯಸಿಂಹ, ನನ್ ಮಗನ ಕಾಪಾಡ್ತೀನಿ ಕಾಪಾಡ್ತೀನಿ ಅಂತ ನನ್ಗೆ ಮೋಸ ಮಾಡ್ಬಿಟ್ಟಿಲ್ಲ. ಜಯಸಿಂಹ, ನನ್ ಮಗನಿಗೆ ಗಲ್ ಶಿಕ್ಷೆ ಕೊಟ್ಬಿಟ್ರಪ್ಪ. ನನಗಿರೋನು ಒಬ್ಬನೇ ಮಗ, ನನ್ನ ಶಾಶ್ವತವಾಗಿ ಬಿಟ್ಟು ಹೋಗ್ತಾ ಇದ್ದೀನಿ. ಯಾವ ತಪ್ಪು ಮಾಡ್ದಿರೋನು ದೊಡ್ಡ ಅಪರಾಧ ಹೊರೆ ಹೊತ್ಕೊಂಡು ಸಾಯ್ಬೇಕಾ? ಹೇಳು ಹೇಳು ಜಯಸಿಂಹ, ನನ್ ಮಗ ಸಾಯ್ಬೇಕಾ? ಅಮ್ಮ, ಸಮಾಧಾನ ಮಾಡ್ಕೊಳ್ಳಿಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಕಾನೂನು ಯಾರೊಬ್ಬರು ಸ್ವತ್ತು ಅಲ್ಲ. ನಾನಿನ್ನೂ ಬದುಕಿದ್ದೀನಮ್ಮ. ನಿಮ್ ಮಗನಿಗೋಸ್ಕರ ಅಲ್ದೇ ಇದ್ರು ಒಬ್ಬ ನಿರಪರಾಧಿನ ಕಾಪಾಡೋದಕ್ಕೋಸ್ಕರ ನನ್ನ ಕೊನೆ ಉಸಿರೋವರೆಗೂ ನಾ ಹೋರಾಡ್ತೀನಮ್ಮ. ಆ ದೇವರು ನನ್ನೊಬ್ಬ ಇದ್ರೆ ನಮಗ್ ನ್ಯಾಯ ಸಿಕ್ಕೇ ಸಿಗುತ್ತಮ್ಮ, ಸಿಕ್ಕೇ ಸಿಗುತ್ತೆ. ಇಲ್ಲ ಇಲ್ಲ ಇಲ್ಲ, ಈ ಪ್ರಪಂಚದಲ್ಲಿ ನ್ಯಾಯ ಸಿಗೋದಿಲ್ಲ. ಸತ್ಯ ಸತ್ತೋಗ್ಬಿಟ್ಟಿದೆ, ಧರ್ಮ ಮಣ್ಣಲ್ಲಿ ಮುಚ್ಚೋಗ್ಬಿಟ್ಟಿದೆ. ನೀನು ಮನುಷ್ಯನಾಗಿರೋವರೆಗೂ ನಿನಗೆ ಖಂಡಿತ ನ್ಯಾಯ ಸಿಗೋಲ್ಲ. ನೀನು ಮೃಗ ಆಗ್ಬೇಕು, ವಜ್ರನ ವಜ್ರದಿಂದ ಕತ್ತರಿಸ್ಬೇಕು, ಮುಳ್ಳನ್ನ ಮುಳ್ಳಿನಿಂದ ಕೀಳ್ಬೇಕು. ಹೌದು ಜಯಸಿಂಹ, ರಾವಣನನ್ನ ಕೊಲ್ಲೋದಕ್ಕೆ ರಾಮ ಬಾಣನ ಆಯುಧವಾಗಿ ಹಿಡಿದ, ದುಷ್ಟರನ್ನ ಸದೆಪಡೆಯೋದಕ್ಕೆ ಪರಿಶ್ರಮ ಕೊಡಲಿ ಹಿಡಿದ, ಅನ್ಯಾಯನ ಆಳಿಸೋದಕ್ಕೆ ಆ ದೇವಾದಿ ದೇವತೆಗಳೆಲ್ಲ ಆಯುಧ ಹಿಡಿದ್ರು. ನೀನು ಅಷ್ಟೇ, ನಿನ್ನ ಬುದ್ಧಿನ ಆಯುಧ ಹಿಡಿ, ಕಾನೂನನ್ನು ಕತ್ತರಿಸು. ಹೌದು, ನೀನು ಬೋನ್ನಲ್ಲಿರೋ ಸಿಂಹ ಆಗ್ಬೇಡ, ಕಾಡಿನಲ್ಲಿರೋ ಸಿಂಹ ಆಗು. ಬರೀ ಸರ್ಪ ಆಗ್ಬೇಡ, ಕಾಳಿಂಗ ಸರ್ಪ ಆಗು. ಹೇಳು, ಎದ್ದೇಳು, ಸಿಡಿದೆದ್ದೇಳು, ಹೋಗು ಹೋಗು. ಯಾರು ನಿಮ್ ಬಾಸು? ನಿಮ್ಮ ಹತ್ರ ಹ್ಯಾಗ್ ಬಾಯ್ ಬಿಡಿಸ್ಬೇಕು ಅಂತ ನನಗ್ ಗೊತ್ತು.
ಯಾರು ನಿಮ್ ಬಾಸು ಅಂತ ಹೇಳು. ಹೇಳು Come on, ಹೇಳು ಯಾರು ಅಂತ ಹೇಳು. ಯಾರದು? ಸತ್ತು ಗಲಾಟೆ ಮಾಡಬೇಡ. ಪೊಲೀಸರು ನನ್ನ ಹಿಂಬಾಲಿಸ್ಕೊಂಡ್ ಬರ್ತಿದ್ದಾರೆ. ದಯವಿಟ್ಟು ಕಾಪಾಡು ಪ್ಲೀಸ್. ನೀನ್ಯಾಕ್ ಪೊಲೀಸರು ಹಿಡ್ಕೊಂಡ್ಬರ್ತಿದಾರೆ? ನೀನೇ ತಪ್ಪು ಮಾಡ್ದೆ. ಯಾರ್ ನೀನು? ನೀನಾ? ಇಲ್ಲ No. ಇಲ್ಲ No. ಏಯ್ No. ನೀನ್ ಕೊಲೆ ಮಾಡ್ದೆ ಅಂತ ಪೊಲೀಸರು ನನ್ನ ಹುಡುಕ್ತಿದ್ದಾರೆ. ನೀನೇನು ಬದುಕಿದೀಯಾ? ಯು ಬ್ಲಡಿ ಬಿಚ್. ಯಾಕ್ ಡಾಕ್ಟ್ರೆ ಹೆದರು ಬಿಟ್ರಿ? ಓಹೋ, ಸತ್ತು ಹೋಗಿರೋ ರೂಪ ಹಾಗೆ ಬದುಕ್ ಬಂದು ಅಂತಾನ? ನಾನೇ ಕರ್ಕೊಂಬಂದೆ. ಡಾಕ್ಟರ್, ಈ ರೂಪ ಸತ್ತೋಗಿದ್ದಾಳೆ, ಇವಳು ಬಾಡಿ ನಾನೇ ಪೋಸ್ಟ್ ಮಾರ್ಟಮ್ ಮಾಡಿದೆ ಅಂತ ಅವತ್ತು ಕೋರ್ಟ್ನಲ್ಲಿ ಸಾಕ್ಷಿ ಹೇಳಿದ್ರಲ್ಲ, ಜ್ಞಾಪಕ ಇದೆಯಾ? ಇಲ್ವಾ? ಹೋಗ್ಲಿ ಬಿಡಿ. ಈಗ ನಾನೇನ್ ಮಾಡ್ತೀನಿ ಗೊತ್ತಾ? ನೇರ ಅವಳನ್ನು ಕರ್ಕೊಂಡು ಹೋಗಿ ಅದೇ ಕೋರ್ಟ್ನಲ್ಲಿ ನಿಲ್ಲಿಸ್ತೀನಿ. ಬೇಡಪ್ಪ, ಬೇಡ ಬೇಡ ಬೇಡ, ನಿಜವಾಗ್ಲೂ ಬೇಡ. ಹಾಗಾದ್ರೆ ಒಂದು ಕೆಲಸ ಮಾಡು, ನೀನ್ ಹೇಳಿರೋ ಸುಳ್ಳೆ ನಿಜ ಮಾಡ್ಬಿಡು. ಹಾಗೂ ಸಮಾಜಕ್ಕೂ ಕೋರ್ಟ್ಗೂ ಸತ್ತೋಗಿದ್ದಾಳೆ, ಅವ್ರ ಗಂಟಕ್ಕೆ ಸಾಯಿಸ್. ಡೋಂಟ್ ವರಿ, ಇಲ್ವಾ? ಓಕೆ, ದಟ್ಸ್ ಲೈಕ್ ಎ ಗುಡ್ ಬಾಯ್. ಮೇಡಮ್, ಫಾರನ್ ಗಂಟ ಸಾಯೋದಕ್ಕೆ ಸಿದ್ಧವಾಗಿರು. ಓಕೆ ಓಕೆ, ಗೆಟ್ ರೆಡಿ. ಗೆಟ್ ರೆಡಿ. ಬೇಡ ಬೇಡ ಬೇಡ, ನನ್ ಬಿಟ್ಬಿಡಿ. ಬೇಡ ಚಂದಲ, ಬೇಡ. ನನಗೇನು ಗೊತ್ತಿಲ್ಲ ಸರ್, ನನ್ ಬಿಟ್ಬಿಡಿ ಸರ್. ಬಿಟ್ಬಿಡ್ಬೇಕಾ? ಯಾಕೆ 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 ಯಾಕೆ? ದುಡ್ನಾಸೆಗೋಸ್ಕರ ಇವ್ರ ಜೊತೆ ಸೇರ್ಕೊಂಡು ತುಂಬಾ ದ್ರೋಹ ಮಾಡ್ಬಿಟ್ಟೆ. ಆ ಸೇಠ್ ಚಮನ್ ಲಾಲ್ನ ಕೊಂದಿದ್ದು, ಮಾದಕ ವಸ್ತುಗಳನ್ನ ಸಾಕ್ತಿದ್ದು, ಇನ್ಸ್ಪೆಕ್ಟರ್ ಆನಂದನ ಕೊಂದಿದ್ದು, ಆ ವಿಜಯನ ಕೊಲೆಗಾರನಾಗಿ ಮಾಡಿದ್ದು ಇವರೇ ಸರ್. ಆಮೇಲೆ ಅಷ್ಟೇ ಅಲ್ಲ ಸರ್, ನಿಮ್ಮ ಮಾವ SP ಬ್ರೀಫ್ ಕೇಸ್ ನಲ್ಲಿ ಲಂಚದ ಹಣ ಇಟ್ಟಿದ್ದು ಇವರೇ ಸರ್. ಅಯ್ಯೋ, ಮನೆ ಹಾಳ ಮನೆ ಹಾಳ. ಇವ್ರದೊಂದು ದೊಡ್ಡ ಗ್ಯಾಂಗೇ ಇದೆ ಸರ್. ಇಷ್ಟು ದಿನ ಇವ್ರು ಹೇಳ್ದಾಗೆ ಮಾಡ್ತಾ ಇದ್ದೆ ಅಷ್ಟೇ ಸರ್. ಗುಡ್, ವೆರಿ ಗುಡ್, ವೆರಿ ಗುಡ್ ಬಂಗಾರಿ. ಈಗ ನೀ ಹೇಳಿದ್ದೆಲ್ಲ ಇದ್ರಲ್ಲಿ ರೆಕಾರ್ಡ್ ಆಗಿದೆ. ಚೆನ್ನಾಗಿದೆ ಅಲ್ಲ? ನೋಡ್ ಬಂಗಾರಿ, ನಾಳೆ ಕೋರ್ಟ್ನಲ್ಲಿ ಒಂದಕ್ಷರನೂ ಬಿಡದೆ ಹೇಳಬೇಕು. ಸುಳ್ಳೇನಾದ್ರೂ ಹೇಳಿದ್ರೆ ನಾಲ್ಗೆ ಕತ್ತರಿಸಾಕ್ಬಿಡ್ತೀನಿ. ಮಿಸ್ಟರ್ ಜಯಸಿಂಹ, ನಿನಗೊಬ್ಬನಿಗೆ ಕ್ರಿಮಿನಲ್ ಮೈಂಡ್ ಅನ್ಕೊಂಡ್ಯಾ? ನೀನು ಚಾಪೆ ಕೆಳಗೆ ದೂರಿದ್ರೆ ನಾನು ರಂಗೋಲಿ ಕೆಳಗೆ ದೂರ್ತೀನಿ. ಅವಳು ಜೀವದಾಸೆಗೆ ನಿಜ ಹೇಳಿದ್ದು, ನಿಮ್ಮಿಬ್ಬರನ್ನು ಸಾಯಿಸಿ ಆ ನಿಜಾನ ಇಲ್ಲೇ ಸಮಾಧಿ ಮಾಡ್ತೀನಿ. ಏಯ್, ಏಯ್, ನೀನ್ ಚಾಪೆ ಕೆಳಗಡೆ ರಂಗೋಲಿ ಕೆಳಗಡೆ ತೂರಿದ್ರೆ ನಾವೇನ್ ತೂರ್ತೀವಿ ಗೊತ್ತಾ? ಮರ್ಯಾದೆ ನಿಮ್ ಬಾಸ್ ಯಾರು ಅಂತ ಹೇಳು. ಹೇಳ್ತೀವೋ ಇಲ್ವೋ? ಹ್ಮ್. ಮಿಸ್ಟರ್ ಜಯಸಿಂಹ, ಫೋನ್ ನಿಮಗೆ.
ಹಲೋ, ಯಾರು? ನಾನೇ ಪತಿತ ಪಾವನ ಮೂರ್ತಿ. ನಿಮ್ ಬಾಸ್ ಯಾರು ಅಂತ ಆ ಡಾಕ್ಟರ್ನು ಹುಡುಗಿನೂ ಕೇಳ್ತಿದ್ಯಲ್ಲ, ಅದೇ ಬಾಸು ನಾನೇ. ನಿನಗೆ ನನ್ನನ್ನು ನೋಡ್ಬೇಕು ಅಂತ ಆಸೆ, ನನಗೆ ನಿನ್ನನ್ನು ನೋಡ್ಬೇಕು ಅಂತ ಆಸೆ. ಆದ್ರೆ ನಿನ್ನ ಹೆಂಡತಿಗೆ, ನಿನ್ನ ಅಕ್ಕಂಗೆ ನಿನ್ನನ್ನು ನೋಡ್ಬೇಕು ಅಂತ ಆಸೆ. ನೋಡಿದ್ಯಾ ಹೇಗಿದೆ ನಂಟು? ಯಾಕೆ ನನ್ ಮಾತು ಕೇಳಿ ನಿನ್ ಎದೆ ದಸ್ ಅಂತ? ಅವ್ರ ಧ್ವನಿನಾದ್ರೂ ನೀನ್ ಕೇಳಿದ್ರೆ ಜೀವ ಸಹಿತ ನೀನ್ ಇಲ್ಲಿ ಬಂದೇ ಬರ್ತೀಯ. ಕೇಳು ಕೇಳು. ಪರಿಸ್ಥಿತಿ ಹೇಗಿದೆ ಅಂತ ಅರ್ಥ ಆಯ್ತಾ ಅಡ್ವೊಕೇಟ್ ಸಾಹೇಬ್ರೆ? ನಿಮ್ 3 ಜನ ಕರ್ಕೊಂಡು ಬರೋದಕ್ಕೆ ನಮ್ ಕಾರು ಹೊರಗಡೆ ರೆಡಿ ಆಗಿದೆ. ನೀವು ಮಾತಾಡದೆ ಇಲ್ಲಿಗೆ ಬಂದ್ರೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಏನಂತೀರಾ? ಸುಸ್ವಾಗತ ಲಯನ್ ಜಯಸಿಂಹ, ಸುಸ್ವಾಗತ. ಯಾಕೆ ಆಗ ನೋಡ್ತಿದ್ದೀಯಾ? ನಾನೇ ಬಾಸ್. ನಮ್ ದರ್ಶನ ಪಡೆಯೋದಕ್ಕೋಸ್ಕರ ಆತರ ಪಡ್ತಿದ್ದೆ ಅಲ್ಲ, ಅದಕ್ಕೋಸ್ಕರ ಈ ರೂಪನ್ನ, ಈ ಡಾಕ್ಟರನ್ನ ಬಹಳ ಪೀಡಿಸ್ತಿದ್ದೆ. ಇವರಿಬ್ರು ನಮ್ ಕಡೆಯವರು. ಅವ್ರು ಪ್ರಾಣ ಬೇಕಾದ್ರೂ ಕೊಡ್ತಾರೆಯೇ ಹೊರತು ನಮ್ ಗುಟ್ಟನ್ನು ಬಿಟ್ಕೊಡೋದಿಲ್ಲ. ಒಳ್ಳೆ ಮಾತಿನಲ್ಲಿ ಆ ಟೇಪನ್ನು ಕೊಡ್ತೀಯಾ? ನೋ, ಇಲ್ಲ ಕೊಡೋದಿಲ್ಲ. ಅಲ್ಲಿ ನೋಡು. ನಿಲ್ಲು. ಒಂದು ಕಾಲ ಮುಂದಿಟ್ರೆ ಒಂದು ಜೀವ ಹೋಗುತ್ತೆ, 2ನೇ ಕಾಲ ಮುಂದಿಟ್ರೆ 2ನೇ ಜೀವನೂ ಹೋಗುತ್ತೆ. ನನಗ್ ಗೊತ್ತು. ನೀನೀಗ ನನಗೆ ಟೇಪ್ನ ಕೊಟ್ಬಿಡ್ತೀಯಾ? ಎಲ್ಲಿ ಮತ್ತೆ ಟೇಪ್ ಕೊಡು. ಏ ನಸ್ಕುನಿ ನನ್ನ ಮಗನೇ, ಅವರಿಬ್ಬರಿಗೇನಾದ್ರೂ ಹಿಂಸೆ ಕೊಟ್ರೆ ನಿನ್ ಗುಂಪನ್ನ ಜೀವ ಸಹಿತ ಉಳಿಸೋದಿಲ್ಲ. ಇಲ್ಲೇ ಭೂಗತ ಮಾಡ್ಬಿಡ್ತೀನಿ. ಜಯಸಿಂಹ, ಇದು ನನ್ನ ಕೋರ್ಟ್. ಈ ನನ್ನ ಕೋರ್ಟಿನಲ್ಲಿ ಮುಖ್ಯ ನ್ಯಾಯಾಧೀಶ ನಾನೇ. ಒಬ್ಬರನ್ನ ಶಿಕ್ಷಿಸೋದು, ಒಬ್ಬರನ್ನ ರಕ್ಷಿಸೋದು ನನ್ನ ಸ್ವಂತ ಇಚ್ಛೆ. ಲಾ ಇಸ್ ಗಾಡ್, ನ್ಯಾಯವೇ ದೇವರು. ಪ್ರಭುಗಳೇ, ನಮ್ಮ ಎದುರಾಳಿಗಳಾದ ಇವರ ಕುಟುಂಬಕ್ಕೆ ನಮ್ಮ CPM 66 ಸೆಕ್ಷನ್ ಪ್ರಕಾರ ಮರಣದಂಡನೆ ವಿಧಿಸಬೇಕು ಅಂತ ನನ್ನ ಪ್ರಾರ್ಥನೆ. ದಟ್ಸ್ ಆಲ್ ಯುವರ್ ಆನರ್. ಒಂದ್ ವೇಳೆ ಇವನ್ ಹೀಗೆ ಬಿಟ್ರೆ ಪ್ರಪಂಚನೇ ತಲೆ ಕೆಳಗೆ ಮಾಡ್ಬಿಡ್ತಾನೆ. ಹೌದಾ? ನಾವೇ ಇವನ ತಲೆ ಕೆಳಗೆ ಮಾಡ್ಬಿಟ್ರೆ
ನಮ್ಮ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿದ್ಮೇಲೆ ನೀವು ನಿರಪರಾಧಿ ಅಂತ ತಿಳಿದು ಬಂದಿದೆ ಸರ್. ನಿಮ್ಮ ಬಿಡುಗಡೆಗೋಸ್ಕರ ಆರ್ಡರ್ ಬಂದಿದೆ ಸರ್. ನಮಸ್ಕಾರ ಸರ್. ಸರ್, ನಾಳೆ ಬೆಳಗ್ಗೆ ನನ್ನ ಗಲ್ಲಿಗೇರಿಸ್ತಾರೆ ಸರ್. ಸಾಯ್ತೀನಿ ಅನ್ನೋ ಭಯ ನನಗಿಲ್ಲ ಸರ್. ಆದ್ರೆ ಮಾಡದೇ ಇರೋ ಅಪರಾಧನ ಹೊತ್ಕೊಂಡು ಸಾಯ್ಬೇಕಲ್ಲ ಅನ್ನೋ ಕೊರಗು ಅಷ್ಟೇ ಸರ್. ಈ ಜಗತ್ತಿನ ಬಗ್ಗೆ ನನಗೆ ಯೋಚನೆ ಇಲ್ಲ ಸರ್. ಸರ್, ನೀವೊಬ್ಬರು ನನ್ನ ನಿರಪರಾಧಿ ಅಂತ ಹೇಳ್ಬಿಟ್ರೆ ನಾನು ನೆಮ್ಮದಿಯಿಂದ ಸಾಯ್ತೀನಿ ಸರ್. ನೆಮ್ಮದಿಯಿಂದ ಸಾಯ್ತೀನಿ ಸರ್. ನಾಳೆ ನನ್ನ ನೇಣಿಗೆ ಹಾಕೋಕ್ ಮುಂಚೆ ನಿನ್ನ ಕೊನೆ ಆಸೆ ಏನು ಅಂತ ಕೇಳ್ತಾರೆ ಸರ್. ಅದನ್ನ ನಾನು ಈಗಲೇ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ ಸರ್. ಸಾಯೋಕ್ ಮುಂಚೆ ಜಯಸಿಂಹನ ಒಂದ್ಸಾರಿ ಕಣ್ತುಂಬ ನೋಡ್ಬೇಕು ಸರ್. ನೀವು ಮನ್ಸು ಮಾಡಿದ್ರೆ ನನ್ನ ಆಸೆ ಖಂಡಿತ ನೆರವೇರುತ್ತೆ ಸರ್. ಸರ್, ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡಿ ಸರ್. ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊತೀನಿ ಸರ್. ಸರ್ 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 ಸರ್, ನಾಳೆ ಬೆಳಿಗ್ಗೆ ನನ್ನ ಗಲ್ಲಿಗೇರಿಸ್ತಾರೆ ಸರ್. ಸಾಯ್ತೀನಿ ಅನ್ನೋ ಭಯ ನನಗಿಲ್ಲ ಸರ್. ಆದ್ರೆ ಮಾಡದೇ ಇರೋ ಅಪರಾಧನ ಹೊತ್ಕೊಂಡು ಸಾಯ್ಬೇಕಲ್ಲ ಅನ್ನೋ ಕೊರಗು ಅಷ್ಟೇ ಸರ್. ಏನಿದಲ್ಲ? ಸಾರಿ ಸರ್, ಅಲ್ಲಿ ಸ್ವಲ್ಪ ಟವಲ್ ಕೊಡು. ಸರ್, ಟೆಲಿಫೋನ್. ಯಾರು ನೋಡು? ನಾ ಬೇಡ, ನಾನೇ ನೋಡ್ತೀನಿ. Hey! ಸಿಗರೇಟ್ ಕೊಡು. ಏನ್ ನೋಡ್ತೀಯ? ನನಗೆ ಜಾಸ್ತಿ ಆಗಿದೆ. ಏನಾಯ್ತು? ಜಯಸಿಂಹ ತಪ್ಪಿಸ್ಕೊಂಡ್ಬಿಟ್ಟ ಬಾಸ್?
ಅವನೆಲ್ಲಿಂದ ಹಿಡ್ಕೊಂಬಂದ್ರು? ಹೋಗಿ ಹುಡುಕ್ರು ಅವನ. ಹೋಗ್ಬಿಡ್ಕೆ ಇಲ್ಲ. ಏನ್ ನೋಡ್ತಿದ್ದೀರಾ? ಹೋಗ್ಬಿಡ್ಕೆ, ಹೋಗಿ. ಎಲ್ಲೂ ಕಾಣಿಸ್ತಾ ಇಲ್ಲ ಬಾಸ್, ಎಲ್ಲೂ ಕಾಣಿಸ್ತಿಲ್ವಾ? ಅವನಿಲ್ಲಿಂದ ಹ್ಯಾಕ್ ತಪ್ಪಿಸ್ಕೊಂತಾರೋ ನಾನು ನೋಡ್ತೀನಿ. ಎಲ್ಲ ಬಾಗಿಲುಗಳನ್ನು ಮುಚ್ಚಿ. ಬೇಗ ಗೇಟ್ ಮುಚ್ಚೋ, ಗೇಟ್ ಮುಚ್ಚೋ. ನಾನು ಜಯಸಿಂಹ, ಜಯಸಿಂಹ, ನೀನ್ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ಅಕ್ಕ, ಒಂದು ಸೂಜಿ ಬಿಸಿ ಶಬ್ದ ಕೇಳಿದ್ರು ನಮ್ಮೆಲ್ಲರ ಜೀವಕ್ಕೂ ಅಪಾಯ. ಏನ್ ಮಾಡೋದು? ಎಲ್ಲಾ ಕಡೆ ಹುಡುಕಿದ್ವಿ, ಅವನು ಕಾಣಿಸ್ಲಿಲ್ಲ. ಶಬ್ದ ಬರ್ದೇ ಇರ್ಲಿ ಅಂತ ಪ್ರಸವ ವೇದನೆ ಅನುಭವಿಸ್ತಿರೋ ಅವನು ಹೆಂಡತಿ ಬಾಯಿ ಮುಚ್ಚಬಹುದು, ಆದ್ರೆ ಹುಟ್ಟೋ ಮಗು ಬಾಯಿ ಮುಚ್ಚೋಕಾಗತ್ಯಾ? ಆ ಮಗು ಅಳೋ ಶಬ್ದ ಎಲ್ಲಿ ಕೇಳುತ್ತೋ ಅಲ್ಲಿ ಶೂಟ್ ಮಾಡಿ. ಅಕ್ಕ, ಹುಟ್ಟೋ ಮಗು ಬಾಯಿನ ಮುಚ್ಚೋಕಾಗಲ್ವಾ? ಅಯ್ಯೋ ದೇವ್ರೆ, ಹುಟ್ಟೋ ಮಗು ಬಾಯಿ ಹೇಗೋ ಮುಚ್ಚೋದು? ಏಯ್, ಮ್ಯಾಚ್ ಬಾಕ್ಸ್ ಕೊಡೋ.
ಸರ್, ಬೆಳಗಿನ ಜಾವ 5 ಗಂಟೆಗೆ ನಿಮ್ಮನ್ನ ಗಲ್ಗೆ ಹಾಕ್ತಾರೆ. ಅದಕ್ಕೂ ಮುಂಚೆ ನಿಮಗೆ ಸ್ನಾನ ಮಾಡಿಸ್ಬೇಕು. ಬನ್ನಿ ಸರ್. ಹಲೋ ಹಲೋ ನಿನ್ ಭಾವನಿಗೆ ಫೋನ್ ಮಾಡಿ ಪೊಲೀಸ್ ಬಂದೋಬಸ್ತ್ ಮಾಡಕ್ ನೋಡ್ತಿದ್ದೀಯಾ? ಆ ಶ್ರಮ ನಿನಗೆ ಬೇಡ. ಆ ಜವಾಬ್ದಾರಿನ ನಾವೇ ತಗೊಂಡಿದ್ದೀವಿ. ಎಲ್ಲಿ ಸ್ವಲ್ಪ ಆ ಕಿಟಕಿ ಕಡೆ ನೋಡ್ತೀಯಾ? ಯಾರು ನೀವು? ಅವ್ರನ್ನೇನು ಕೇಳ್ತೀಯ? ನಾನು ಹೇಳ್ತೀನಿ, ಒಳಗ್ ಬಾ. ಜಯಸಿಂಹ, ನಿನ್ನ ಹಿಡ್ಕೊಂಡ್ಬಂದ್ಯಾರ ಚಂಡಾಲರು. ಅರ್ಥ ಆಯ್ತಾ? ಇವತ್ತು ಪ್ರಾಣ ಹೋಗೋದ್ ಗ್ಯಾರಂಟಿ. ನಿನ್ನ ಹೊಡಿದೆ ಬಡಿದೆ ಕಾನೂನಿಗೆ ಒಪ್ಪಿಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಏಟ್ ತಿನ್ನೋದು ನಿನ್ನ ಹಣೆಗೆ ಬರ್ದಿರ್ಬೇಕಾದ್ರೆ ನಾನೇನ್ ಮಾಡಕ್ಕಾಗತ್ತೆ? ಚೆನ್ನಾಗಿ ಪಿಸ್ತೂಲ್ ಇರೋದು ನನ್ನ ಕೈಲಿ, ಬೆದರ್ಬೇಕಾದ ನೀನು. ನಿನ್ನ ಹತ್ರ ಇರೋದು ಬರೀ ಪಿಸ್ತೂಲ್, ಅಂದ್ರೆ ಬುಲೆಟ್ಸು ನನ್ನ ಹತ್ರ ಇದೆ. ಇದೇ ಬುಲೆಟ್.
ಸರ್ಕಾರವು ನಮಗಿತ್ತ ಆದೇಶದಂತೆ ವಿಜಯ್ ಎಂಬ ನಿಮ್ಮನ್ನು ಗಲ್ಲಿಗೇರಿಸಲು ನಾವು ನಮ್ಮ ಕರ್ತವ್ಯವನ್ನು ಮಾಡುತ್ತಿದ್ದೇವೆಯೇ ಹೊರತು ನಿಮ್ಮ ಮೇಲೆ ನಮಗೆ ಯಾವ ರೀತಿಯಾದ ದ್ವೇಷ ಹಾಗೆ ಇರುವುದಿಲ್ಲ. ಏಯ್, ನೀನು ಮಾಡ್ತಿರೋ ಅನ್ಯಾಯ ಅಕ್ರಮಗಳಿಗೆ ಇದು ನಿನ್ನ ಕೋರ್ಟ್, ನೀನು ನ್ಯಾಯಾಧೀಶ. ಆ? ಹ. ನ್ಯಾಯಾಲಯ ದೇವಾಲಯ ನೀನಿರೋ ಜಾಗಕ್ಕೆ ಬರೋದಿಲ್ವೋ? ನೀನೇ ಅಲ್ಲಿಗೆ ಹೋಗ್ಬೇಕು. ಹೇಳು. ನಿಲ್ಸಿ. ಬಿಡುಗಡೆ ಮಾಡಿ. ಜಯಸಿಂಹ, ಜಪ್ಪಯ್ಯ ಅಂದ್ರೆ ಹೇಳಲ್ಲ. ಹೇಳ, ಏನು ಮಲತ? ನಿನ್ನ ಮಗ ಒಳ್ಳೆ ಕುಂಭಕರ್ಣ ನಿದ್ದೆ ಮಾಡ್ದಂಗ್ ಮಾಡ್ತಾನೆ. ಎಲ್ಲ ನಿಮ್ಮ ಅಮ್ಮನ ಹಾಗೆ. ಸಾರಿ, ಬರೇ. ನಮಸ್ಕಾರ. ಏನಪ್ಪ, ಕೂತ್ಕೊಳ್ಳಿಮ್ಮ. ಐ ಆಮ್ ಸಾರಿ ಕಡೆ, ನೀನ್ ಇಷ್ಟೆಲ್ಲ ಕಷ್ಟಪಡೋದಕ್ಕೆ ನಾನು ಕಾರಣ ಆಗ್ಬಿಟ್ಟೆ. ಪರವಾಗಿಲ್ಲ ಬಿಡಿ ಸರ್, ಆ ಸ್ಥಿತಿಲಿ ಯಾರೇ ಇದ್ದಿದ್ರು ಹಾಗೆ ಮಾಡಿರೋರು. ಗುಡ್, ನೀನು ಅರ್ಥ ಮಾಡ್ಕೊಂಡೆ. ಜಯಸಿಂಹ, ನೀನು ಕೊಟ್ಟ ಮಾತಿನಂತೆ ನಿನ್ ಪ್ರಾಣನ ಪಣವಾಗಿಟ್ಟು ನನ್ ಮಗನ್ನ ಕಾಪಾಡ್ದೆಪ್ಪ. ನ್ಯಾಯಕ್ಕೆ ನಿಜವಾದ ಜಯ ಸಿಗೋ ಹಾಗೆ ಮಾಡು. ನಿನ್ ಕೂಗು ನೀತಿ ದೇವತೆ ಕಿವಿಗೆ ಬಿದ್ದು ಸತ್ಯ ಧರ್ಮ ಸತ್ತಿಲ್ಲ ಅಂತ ನಿರೂಪಿಸಿದೆ. ನೀನು ಸಾಧಾರಣ ಮನುಷ್ಯನಲ್ಲಪ್ಪ, ನನ್ನ ಪಾಲಿನ ದೇವರು. ಅಮ್ಮ, ದಯವಿಟ್ಟು ಅಷ್ಟೊಂದು ಹೊಗಳಬೇಡಿ. ನಾನು ನ್ಯಾಯಕ್ಕೋಸ್ಕರ ಹೋರಾಡಿದ್ದೀನಿ. ನನ್ನ ಕೊನೆ ಉಸಿರಿರೋವರೆಗೂ ನಾನು ನ್ಯಾಯಕ್ಕೋಸ್ಕರ ಹೋರಾಡ್ತೀನಿ. ನಾನೇನಾದ್ರೂ ಸಾಧಿಸಿದ್ರೆ ಅದು ನಿಮ್ಮೆಲ್ಲರ ಆಶೀರ್ವಾದ. For more updates, like, comment, subscribe to our channel.